ಆಗಿ ಸ್ವಾಗತಿಸ್ತಾ ಇದ್ದೇವೆ. ಮೈಸೂರು ಅಸೋಸಿಯೇಷನ್ ಮತ್ತು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದುಕೊಂಡು ಬರುವಂತಹ ಈ ಒಂದು ದತ್ತಿ ಉಪನ್ಯಾಸ ಬಹಳ ವಿಶೇಷವಾಗಿರುವಂತದ್ದು. ಇದಕ್ಕೆ ಸುದೀರ್ಘವಾದಂತಹ ಇತಿಹಾಸವೂ ಇದೆ. ನಾಡಿನ ನಾಮಾಂಕಿತ ಸಾಹಿತಿಗಳು, ವಿದ್ವಾಂಸರು, ಕಲಾವಿದರು, ಚಿಂತಕರು, ಲೇಖಕರು ಈ ಮಾಲಿಕೆಯಲ್ಲಿ ಉಪನ್ಯಾಸವನ್ನ ನೀಡಿದ್ದಾರೆ ಎನ್ನುವುದು ಉಲ್ಲೇಖನೀಯವಾದಂತಹ ಅಂಶ. ಇಲ್ಲಿ ನೀಡಲಾದಂತಹ ಉಪನ್ಯಾಸಕರುಗಳು ಪ್ರತಿರೂಪದಲ್ಲಿ ಕೂಡ ಅಭಿನಂದನಾ ಗ್ರಂಥಗಳು, ಸಂಶೋಧನಾ ಗ್ರಂಥಗಳಲ್ಲಿ ಕೂಡ ಬೆಳಕು ಕಂಡಿರುವುದು ಒಂದು ಗಮನಾರ್ಹ ಸಂಗತಿ ಅಂತ ಹೇಳ್ತಾ, ನಾನು ವೇದಿಕೆಗೆ ನಮ್ಮ ಇಂದಿನ ಉಪನ್ಯಾಸವನ್ನ ನೀಡಲಿಕ್ಕಾಗಿ ಬಹಳ ದೂರದಿಂದ ಬಹಳ ಪ್ರೀತಿಯಿಂದ ಆಗಮಿಸಿರುವಂತ ಡಾಕ್ಟರ್ ವಿ ರಾಜಾರಾಮ್ ಅವರನ್ನ ಆಮಂತ್ರಿಸ್ತಾ ಇದ್ದೇನೆ. ಜೊತೆಯಲ್ಲಿ ಮೈಸೂರು ಅಸೋಸಿಯೇಷನ್ನಿನ ಅಧ್ಯಕ್ಷರಾಗಿರುವಂತ ಕೆ ಕಮಲಾ ಹಾಗೂ ಕಾರ್ಯದರ್ಶಿ ಶಂಕರ್ಲಿಂಗಪ್ಪ ಅವರು ಬನ್ನಿ ಸರ್. ಗಣಪತಿ ಶಂಕರ್ಲಿಂಗ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸ್ವಾಗತ ಸರ್. ನಾನಾಗ್ಲೇ ಹೇಳಿದಂತೆ ಈ ಒಂದು ಮಾಲಿಕೆಯಲ್ಲಿ ಖ್ಯಾತ ಸಾಹಿತಿ ಡಾಕ್ಟರ್ ಶಿವರಾಮ ಕಾರಂತ, ಕುರ್ತಕೋಟಿಯವರು, ಕಂಬಾರರು, GSS ಜಯಂತ್ ಕಾಯ್ಕಿಣಿ, ಜಸ್ಟಿಸ್ BN ಶ್ರೀಕೃಷ್ಣ ಅವರು, ಡಾಕ್ಟರ್ TS ಸತ್ಯವತಿ ಅವರಿಗೆ ಈ ಮಾಲಿಕೆ ನಡೆದು ಬಂದಿದೆ. ಹತ್ತಿರ 4 ದಶಕಗಳ ಹಿನ್ನೆಲೆ ಇರುವಂತಹ ಈ ದತ್ತಿ ಮಾಲಿಕೆ ಮುಂಬೈ ವಿಶ್ವವಿದ್ಯಾಲಯದ ಹಳೆಯ ಕೆಲವು ನಮ್ಮಲ್ಲಿ 9 ದತ್ತಿ ಉಪನ್ಯಾಸ ಇದೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ. ಆ ಹಳೆಯ ದತ್ತಿ ಉಪಗಳಲ್ಲಿ ಒಂದಾಗಿದೆ ಅಂತ ಹೇಳೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಮೈಸೂರು ಅಸೋಸಿಯೇಷನ್ ಶತಮಾನೋತ್ಸವದತ್ತ ದಾಪುಕಾಲು ಹಾಕ್ತಾ ಇರುವಂತ ಈ ಸಂದರ್ಭದಲ್ಲಿ ಅದೊಂದು ನಮ್ಗೆ ಬಹಳ ಉತ್ಸಾಹವನ್ನ, ಹುರುಪನ್ನ ನೀಡುತ್ತಿರುವಂತಹ ಅಂಶ. ಈ ಒಂದು ನಮ್ಮ ಕನ್ನಡ ವಿಭಾಗದ ಜೊತೆಯಲ್ಲಿ ಸದಾ ಅವರು ನಂಟನ್ನ ಬೆಸೆದವರು, ನಾವು ಜೊತೆಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದೇವೆ. ಇವತ್ತು ಈ ಮಾಲಿಕೆಯಲ್ಲಿ ಈ ಖ್ಯಾತ ನಿರ್ದೇಶಕರು, ರಂಗತಜ್ಞರು ಆಗಿರುವಂತ ಡಾಕ್ಟರ್ BV ರಾಜಾರಾಮ್ ಅವರು ಉಪನ್ಯಾಸ ನೀಡಲು ಆಗಮಿಸಿರುವುದು ನಮ್ಮೆಲ್ಲರಿಗೂ ತುಂಬಾ ಸಂತೋಷದ ಸಂಗತಿ. ಮತ್ತೊಮ್ಮೆ ಎರಡೂ ಸಂಸ್ಥೆಗಳ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ನಮ್ಮ ಮೈಸೂರು ಅಸೋಸಿಯೇಷನ್ನಿನ ಶಕ್ತಿ ಆಧಾರ ಸ್ತಂಭ ಡಾಕ್ಟರ್ ಮಂಜುನಾಥ್ ಅವರ ಸ್ವಾಗತ ಗೀತೆಯೊಂದಿಗೆ ನಾವು ಆರಂಭಿಸ್ತಾ ಇದ್ದೇವೆ. ಸರ್ ಬನ್ನಿ. ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ಕಂದನ ಯಶೋದೆ ನಂದನ ಮುದ್ದು ಮುಕುಂದನ ಶ್ರೀ ಗೋವಿಂದನ ಒಂದು ಬಾರಿ ಸ್ಮರಣೆ ಸಾಲದೆ. ಜನುಮದಲ್ಲಿ ತೊಡಲಿ ಅಂದಿನ ಉಲಿಹದಲ್ಲಿ ಬಳಲಿ, ಸನ್ನುತೇಶನ ಪಾದವನ್ನು ಹೊಂದಬೇಕು ಎನ್ನುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ. ಗೆಲುವರಿಲ್ಲ ನೀವನ, ಭಕ್ತಿ ರಸಕ್ಕೆ ಸೋಲುವವನ. ವಿಭೂತಿಯಲ್ಲಿ ಗೆಲುವರಿಲ್ಲ ನೀವನ, ಭಕ್ತಿ ರಸಕ್ಕೆ ಸೋಲುವವನ. ಮುಕುತಿ ಪಥವ ತೋರುವವನ, ಮುಕುತಿ ಪಥವ ತೋರುವವನ. ಲಘುಮಿ ಅರಸಿ ವರಿಸಿದವನ ಒಂದು ಬಾರಿ ಸ್ಮರಣೆ ಸಾಲದೆ. ಆನಂದ ಕಂದನ ಯಶೋದೆ ನಂದನ ಮುದ್ದು ಮುಕುಂದನ ಶ್ರೀ ಗೋವಿಂದನ ಒಂದು ಬಾರಿ ಮತ್ತೊಂದು ಬಾರಿ 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 ಸ್ಮರಿಸಬಾರದೆ, ಒಂದು ಬಾರಿ ಸ್ಮರಣೆ ಸಾಲದೆ. ತುಂಬಾ ಸೊಗಸಾಗಿ ಹಾಡಿದ್ರಿ ಸರ್. ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ
ನಾನು ಪ್ರಾಸ್ತಾವಿಕ ನುಡಿಗಳಿಗಾಗಿ ಮೈಸೂರು ಅಸೋಸಿಯೇಷನಿನ ಅಧ್ಯಕ್ಷರಾಗಿರುವಂತ ಕೆ ಕಮಲ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಬಿ ವಿ ರಾಜಾರಾಮ್ ಅವರಿಗೆ ವಿಶೇಷವಾದ ಸ್ವಾಗತ ಮೈಸೂರು ಅಸೋಸಿಯೇಷನ್ಗೆ. ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಅಸೋಸಿಯೇಷನ್ನಿನ ಪರವಾಗಿ ಹಾರ್ದಿಕ ಸ್ವಾಗತ. ದತ್ತಿ ಉಪನ್ಯಾಸ ಮಾಡಲಿಕ್ಕೆ ನನಗೆ ನೆನಪಿರುವ ಹಾಗೆ 42 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಮೊದಲು ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿದ್ದ ಈ ದತ್ತಿ ಉಪನ್ಯಾಸ ಮಾಡಲಿಕ್ಕೆ ಈಗ ತನ್ನ ವಿಸ್ತಾರವನ್ನು ಹೆಚ್ಚಿಸಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿದವರ ಮೂಲಕ ಉಪನ್ಯಾಸವನ್ನ ನಡೆಸ್ತಾ ಬಂದಿದ್ದೀವಿ. ಹಾಗಾಗಿ ನಮ್ಮ ಸದಸ್ಯರಿಗೂ ಕೂಡ ವಿವಿಧ ಕ್ಷೇತ್ರಗಳ ಪರಿಚಯ ಮಾಡಿಕೊಡೋದು, ವಿಶೇಷ ಪರಿಣಿತಿ ಹೊಂದಿದವರಿಂದ ಸರಳ ರೀತಿಯಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವನ್ನ ಹೇಗೆ ತಿಳಿಸ್ಕೊಡೋದು ಅನ್ನೋ ಕಡೆ ಗಮನ ಕೊಟ್ಟು ಈ ರೀತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. 42 ವರ್ಷ ಬಹಳ ಸುದೀರ್ಘವಾದ ಕಾಲ. ಇದು ಹೀಗೆ ಮುಂದುವರಿತಾ ಇರುತ್ತೆ. ಇದು ನನಗೆ ನೆನಪಿರೋ ಪ್ರಕಾರ ಗೋಲ್ಡನ್ ಜೂಬ್ಲಿ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಾವು ಈ ದತ್ತಿ ನಿಧಿಯನ್ನ ಸ್ಥಾಪಿಸಿದ್ದು. ಇನ್ನು ಶತಮಾನೋತ್ಸವ ಬರ್ತಾ ಇದೆ, ಆಗ್ಲೂ ಇನ್ನೇನಾದ್ರೂ ದತ್ತಿ ನಿಧಿ ಸ್ಥಾಪಿಸ್ಬೇಕಾ, ಇನ್ ಯಾವ ಕ್ಷೇತ್ರದ್ದು ಅಂತಾನು ಆಲೋಚನೆ ಮಾಡ್ಬೇಕು ಪ್ರಾಯಶಃ. ಡಾಕ್ಟರ್ ರಾಜಾರಾಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಅವರನ್ನ ವ್ಯಕ್ತಿಗತವಾಗಿ ಭೇಟಿಯಾಗಿರೋದು ಇವತ್ತೇ. ಆದ್ರೆ ನಾನ್ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದಾಗ ನಾವು ದೂರದರ್ಶನ ನಮ್ಮ ಮನೆಗೆ ಬಂದಿದ್ದು ನಾವು ಕಾಲೇಜಿನಲ್ಲಿ ಅಭ್ಯಾಸ ಮಾಡ್ತಿದ್ದಾಗ ಆ ದಿನಗಳಿಂದ ನಿರ್ದೇಶನ ಡಾಕ್ಟರ್ ಬಿ ವಿ ರಾಜಾರಾಮನ್ ಬರೆದು ಕೆಲವೊಂದು ಧಾರಾವಾಹಿಗಳು ಅಥವಾ ಕೆಲವೊಂದು ನಾಟಕಗಳಲ್ಲಿ ಅವರ ನಟನೆಯನ್ನು ಕೂಡ ನಾನು ನೋಡಿದ್ದೀನಿ. ಸರಿನೋ ತಪ್ಪ ನನ್ನ ನೆನಪಿನ ಪ್ರಕಾರ ಅವರು ನಟಿಸ್ತಾರೆ ಕೂಡ. ಬಹಳ ಹಿರಿಯ ಕಲಾವಿದರು, ರಂಗತಜ್ಞಿಗಳು ಅವರಂತ ವಿಶೇಷವಾದ ಪ್ರತಿಭೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲು ಬಂದಿರೋದು ನಮ್ಗೆಲ್ಲ ಬಹಳ ಸಂತೋಷದ ವಿಚಾರ. ಇಂದು ಹಾಗೂ ನಾಳೆ ನೀವೆಲ್ಲರೂ ಬಹಳ ಅದ್ಭುತವಾದ ರಸದೌತಣವನ್ನ ಸೊಗಸಾಗಿ ಅನುಭವಿಸ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಸರ್, ನೀವು ಇವತ್ತು ನೋಡ್ತಾ ಇರುವಾಗ ಬಂದಿರುವಂತಹ ಸದಸ್ಯರ ಸಂಖ್ಯೆ ಕಮ್ಮಿ ಇದೆ. ಅದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಸಾಹಿತ್ಯ ಕಾರ್ಯಕ್ರಮ, ರಂಗಭೂಮಿ ಸಂಬಂಧಿತ ಕಾರ್ಯಕ್ರಮ ಅಂತ ಹೇಳುವಾಗ ನಮಗೆ ವಿಶ್ವವಿದ್ಯಾನಿಲಯದ ಕಡೆಯಿಂದ ಬಹಳಷ್ಟು ಸದಸ್ಯರು ಬರ್ತಾರೆ. ಹಾಗೆ ಮೈಸೂರು ಅಸೋಸಿಯೇಷನ್ ಕಡೆಯಿಂದನೂ ಬಹಳಷ್ಟು ಸದಸ್ಯರು ಬರ್ತಾರೆ. ಯಾಕಂದ್ರೆ ನಾವು ಯಾವಾಗ್ಲೂ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸ್ತಿದ್ವಿ. ಇಂದು ವಿಶ್ವವಿದ್ಯಾನಿಲಯದಿಂದ ಬಹಳಷ್ಟು ಜನ ಬರ್ತಾರೆ ಅನ್ನೋ ಅಪೇಕ್ಷೆ ಇತ್ತು. ಆದರೆ ಕಾರಣಾಂತರಗಳಿಂದ ಅವರ ಪರೀಕ್ಷೆ ಮುಂದೂಡಿಕೆಯಾಗಿ ಇಂದು ಕೂಡ ಪರೀಕ್ಷೆ ಇದ್ದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗ್ತಾ ಇದ್ದಾರೆ. ನಮ್ಮ ಸದಸ್ಯರ ಮಕ್ಕಳು ಕೂಡ ಪರೀಕ್ಷೆಯನ್ನ ಎದುರಿಸ್ತಿರೋದ್ರಿಂದ ಅವರ ಸಂಖ್ಯೆ ಕೂಡ ಕಮ್ಮಿ ಆಗಿದೆ. ಆದ್ರೆ ನಾನು ಒಂದು ಭರವಸೆ ಕೊಡ್ತೀನಿ ಸರ್, ಸಂಖ್ಯೆ ಏನೂ ಅಲ್ಲ, ಸಂಖ್ಯೆಯಿಂದ ಏನೂ ಅರ್ಥನೂ ಆಗುದಿಲ್ಲ. ಇಲ್ಲಿರೋರೆಲ್ಲ ಅತೀವವಾದ ಆಸಕ್ತಿಯನ್ನು ಹೊಂದಿ ನಿಮ್ಮ ಮಾತುಗಳನ್ನ ಕೇಳಲು ಬಹಳ ಕುತೂಹಲಕಾರಿಗಳಾಗಿದ್ದಾರೆ. ಹಾಗಾಗಿ ನೀವು ಸಂಖ್ಯೆ ನೋಡಬೇಡಿ, ಬಂದಿರೋರ ಆಸಕ್ತಿ ನೋಡಿ. ನಮ್ಮ ಕಡೆಯಿಂದ ಸದಸ್ಯರು ಕಮ್ಮಿ ಬಂದಿರೋದಕ್ಕೆ ನಮ್ಗೊಂದು ಕ್ಷಮೆ ಇರಲಿ. ಆದ್ರೆ ಬಂದಿರೋರೆಲ್ಲ ಅತಿ ಉತ್ಸುಕರಾಗಿರೋದ್ರಿಂದ ಅದಕ್ಕೆ ಸರಿಯಾಗಿ ಕಾಂಪೆನ್ಸೇಟ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಹೆಚ್ಚು ಸಮಯ ತಗೊಳ್ಳದೆ ನಾವು ನೇರವಾಗಿ ನಮ್ಮ ಅತಿಥಿಗಳಿಗೆ ಮಾತಾಡಲು ಅವಕಾಶ ಕೊಡೋಣ ಅಂತ ಭಾವಿಸಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಇವತ್ತು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಇಲ್ಲಿ ಇರಬೇಕಾಗಿತ್ತು. ಇವತ್ತು ಸೆನೆಟ್ ಮೀಟಿಂಗ್ ಇರುವುದರಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಅವರಿಗೆ ನಾಳೆ ಖಂಡಿತವಾಗಿಯೂ ಬರ್ತಾರೆ. ನಮ್ಮ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸಿಕ್ಕು ಬೇರೆ ಬೇರೆ ಕಡೆ ಸೆಂಟರ್ ಇದೆ, ಚೆಂಬೂರಲ್ಲಿ ಇದೆ, ಅಂಧೇರಿಯಲ್ಲಿ ಇದೆ, ಅನಂತರ ಗೋರೆಗಾಂವಲ್ಲಿ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಇರುವುದರಿಂದ ಅವರು ಕೂಡ ಇಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಕೆಲವು ವಿದ್ಯಾರ್ಥಿ ಮಿತ್ರರು ಬಹಳ ದೂರದಿಂದ ಕೂಡ ಬಂದಿದ್ದಾರೆ. ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ನಾನು ಇಂದಿನ ಮುಖ್ಯ ಕಾರ್ಯಕ್ರಮದತ್ತ ನಾವು ತೆರಳೋಣ. ಇವತ್ತು ಒಂದು ಬಹಳ ಅರ್ಥಪೂರ್ಣವಾದಂತಹ ಉಪನ್ಯಾಸವನ್ನ ನಾವು ಆಯೋಜಿಸಿದ್ದೇವೆ. ಅದನ್ನ ನೀಡ್ಲಿಕ್ಕೆ ಬಹಳ ದೂರದಿಂದ ನೋಡಿ ಎಷ್ಟು ಪ್ರೀತಿಯಿಂದ ಒಂದು ಕಾರ್ಯಕ್ರಮವನ್ನ ನೀಡ್ಲಿಕ್ಕೆ ಆಗಮಿಸಿದ್ದಾರೆ. ಕಮಲಾ ಮೇಡಮ್ ಹೇಳಿದಾಗೆ ಇಲ್ಲಿ ಇರುವ ಜನಸಂಖ್ಯೆ ಜನರು ಕಡಿಮೆ ಆದ್ರೂ ಕೂಡ ನಮ್ಮಲ್ಲಿ ನೇರ ಪ್ರಸಾರ ನಡೀತಾ ಇದೆ. ಆ ಮೂಲಕ ಬಹಳಷ್ಟು ಜನರು ನಮ್ಮ ವಿದ್ಯಾರ್ಥಿ ಮಿತ್ರರು ಕೂಡ ಅಲ್ಲಿ ವೀಕ್ಷಿಸ್ತಾರೆ ಅನ್ನೋದಕ್ಕೆ ಏನು ತೊಂದರೆ ಇಲ್ಲ. ಅದರಿಂದ ಸರ್ನ ಉಪನ್ಯಾಸ ಎಲ್ಲೂ ಏನು ಹೋಗುದಿಲ್ಲ, ಎಲ್ಲರೂ ಕೇಳ್ತಾರೆ ಅನ್ನೋಂಥ ಭರವಸೆ ನಮ್ಗಿದೆ.
ಕನ್ನಡ ರಂಗಚರಿತ್ರೆಯಲ್ಲಿ ಹವ್ಯಾಸಿ ರಂಗಭೂಮಿಯದ್ದು ಒಂದು ಸುವರ್ಣ ಅಧ್ಯಾಯ. 70ರ ದಶಕದ ಆರಂಭದಲ್ಲಿ ಪ್ರಖರವಾಗಿ ಟಿಸಿಲೊಡೆದಂತಹ ಈ ಹವ್ಯಾಸಿ ರಂಗಭೂಮಿ ಚಳವಳಿಯ ಮೂಸೆಯಿಂದ ಅರಳಿದ ರಂಗಕರ್ಮಿಗಳು ಅನೇಕಾನೇಕರು. ಸಾಮಾಜಿಕ ಸಂಕಟಗಳಿಗೆ ಹೊಸ ವ್ಯಾಖ್ಯಾನ ಭಾಷ್ಯ ಬರೆದು ರಂಗ ಸಂಸ್ಕೃತಿಯನ್ನ ಬೆಳಗಿದ ರಂಗಚೇತನಗಳಲ್ಲಿ ನಮ್ಮ ಇಂದಿನ ಅತಿಥಿ ಡಾಕ್ಟರ್ BV ರಾಜಾರಾಮ್ ಅವರು ಪ್ರಮುಖರು. ಕನ್ನಡ ರಂಗಭೂಮಿ ಕಂಡಂತಹ ಬಹುರೂಪಿ ಬಹುಮುಖ ಪ್ರತಿಭೆ ಅಂತ ಹೇಳಲಿಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವರು ಬಹುಶ್ರುತ ಸಾಧಕರು, ರಂಗಭೂಮಿ, ಕಿರುತೆರೆ, ಸಿನಿಮಾ, ಸಾಹಿತ್ಯ ಕ್ಷೇತ್ರದಲ್ಲಿ ಹೆಜ್ಜೆ ಗುರುತನ್ನ ಮೂಡಿಸಿರುವಂತಹ ಅಪರೂಪದ ಪ್ರತಿಭಾಶಾಲಿ. ಬುಕ್ಕಾಂಬುದಿ ವೆಂಕಟೇಶಯ್ಯ ರಾಜಾರಾಮ್ ಅವರದ್ದು ಸಾರ್ಥಕ ಸೇವೆಯ ಸುವರ್ಣ ರಂಗ ಬದುಕು. ಕಿರುತೆರೆ, ಸಿನಿಮಾದಲ್ಲೂ ಮೋಡಿ ಮಾಡಿದಂತ ಕಲಾವಿದ. ನಟನೆಯ ಜೊತೆಗೆ ನಿರ್ದೇಶನ, ಹಲವು ಸಂಸ್ಥೆಗಳಲ್ಲಿ ಕಲಾ ಬೋಧನೆ, ಸಂಘಟನೆಗೆ ಒತ್ತು, ಕನಸಿನ ಕಲಾ ಗಂಗೋತ್ರಿ ತಂಡವನ್ನ ಸ್ಥಾಪಿಸಿ 50 ವರ್ಷ ಮುನ್ನಡೆಸಿದ ಮಾದರಿ ಸಾಧನೆ. ಈಗ ಅವ್ರು ಹೇಳಿದ್ರು, ಮುಖ್ಯಮಂತ್ರಿ ಚಂದ್ರು ಎನ್ನುವಂತ ಒಂದು ನಾಟಕ ಸುಮಾರು 50ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ 800ಕ್ಕಿಂತಲೂ ಹೆಚ್ಚು ಪ್ರದರ್ಶನ ಅದು ಮುಖ್ಯಮಂತ್ರಿ ಚಂದ್ರು ಅವರ ಅಭಿನಯದಲ್ಲಿ ನಡೆದಿದೆ ಅನ್ನುವಂಥದ್ದು ಇದು ಸಣ್ಣ ಸಾಧನೆಯಲ್ಲ. ರಂಗಭೂಮಿಯಲ್ಲಿ ಇಂತಹ ಒಂದು ಸಾಧನೆ ಮಾಡಬೇಕಾದ್ರೆ ರಂಗಭೂಮಿಯಲ್ಲಿ ಇದ್ದವರಿಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ. ಅಂತ ಒಂದು ಒಳ್ಳೆಯ ನಟ, ನಿರ್ದೇಶಕ ನಮ್ ಜೊತೆ ಇವತ್ತು ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರೋದು ತುಂಬಾ ಖುಷಿಯನ್ನ ನೀಡಿರುವಂತದ್ದು. ಇವತ್ತು ಅವರು ವಿಶೇಷವಾಗಿ ನಮ್ಗೆ ಬೌದ್ಧಾಯನದ ಕುರಿತು ಬೌದ್ಧ ಜಗತ್ತಿನಲ್ಲಿ ಬೌದ್ಧ ಧರ್ಮದ ಬೆಳವಣಿಗೆ ಮತ್ತು ಅದರ ಸಂದೇಶ, ಸಮಕಾಲೀನ ಪ್ರಪಂಚದಲ್ಲಿ ಬೌದ್ಧ ಧರ್ಮದ ಪ್ರಸ್ತುತತೆ, ಒಂದು ಶೀರ್ಷಿಕೆ ಇಷ್ಟು ದೊಡ್ಡದಿದೆ. ಹಾಗಿದ್ರೆ ಉಪನ್ಯಾಸ ಎಷ್ಟು ಚೆನ್ನಾಗಿರ್ಬೋದು, ಎಷ್ಟು ಮೌಲಿಕವಾಗಿರ್ಬೋದು ಅಂತ ನಾವು ಯೋಚಿಸಬಹುದು. ಸರ್ನ ಡಾಕ್ಟರ್ BV ರಾಜಾರಾಮ್ ಅವರನ್ನ ಪುಷ್ಪ ಗೌರವದೊಂದಿಗೆ ಗೌರವಿಸಬೇಕು ಅಂತ ನಾನು ಮೈಸೂರು ಅಸೋಸಿಯೇಷನ್ನಿನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇವರು ಮುಖ್ಯಮಂತ್ರಿ ನಾಟಕ ಮಾಡಿದ್ರಿಂದ ಮುಖ್ಯಮಂತ್ರಿ ಪದವಿಗೆ ಗುದ್ದಾಟ ಶುರುವಾಯಿತು. ಅಲ್ಲ, ಮುಖ್ಯಮಂತ್ರಿ ಆಗದೇನೆ ಚಂದ್ರು ಅವರಿಗೆ ಮುಖ್ಯಮಂತ್ರಿ ಚಂದ್ರು ಅಂತ ಬಂದಿದ್ದು ಇವರಿಂದಾಗಿ. ಶಾಶ್ವತ ಈಗ ವೇದಿಕೆಯನ್ನ ನಮ್ಮ ಉಪನ್ಯಾಸಕ್ಕಾಗಿ ತೆರವು ಮಾಡಿಕೊಡ್ತಾ ಇದ್ದೇನೆ. ಸರ್ ಬನ್ನಿ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಮತ್ತು ಮೈಸೂರು ಅಸೋಸಿಯೇಷನ್ ಮುಂಬೈ ಇವರ ಸಹಯೋಗದಲ್ಲಿ ಒಂದು ದತ್ತಿ ಉಪನ್ಯಾಸಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಇಬ್ಬರಿಗೂ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದರೆ ಮೇಡಮ್ ಹೇಳಿದ್ರು 42 ವರ್ಷಗಳಿಂದ ಈ ಒಂದು ದತ್ತಿ ಉಪನ್ಯಾಸವನ್ನು ನಡೆಸ್ತಾ ಇದ್ದೀವಿ ಅಂತ ಸಾಮಾನ್ಯ ಅಂತಲ್ಲ ಅದು ಕೆಲಸ. ನಿರಂತರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೆ ಬಹಳ ಶ್ರದ್ಧೆ, ಶ್ರಮ, ಆ ಒಂದು ಸಮಯವನ್ನು ಕೊಟ್ಟು ಮಾಡಬೇಕಾಗುತ್ತೆ. ಅದು ಬಹಳ ವಿಶೇಷ. ಮತ್ತೆ ನಮ್ಮ ಶ್ರೀಮತಿ ಶೆಟ್ಟಿ ಅವರು ಹೇಳಿದ್ರು, ಇವತ್ತು ಪರೀಕ್ಷೆಗಳ ಕಾಲ ಆದ್ರಿಂದ ನಮಗೆ ಜನ ತಲೆಬಿಸಿರಲಿಲ್ಲ. ಜನ ಬಂದ್ರೂ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ಏನ್ ಮಾಡೋಣ ತಲೆನ. 1000 ಜನ ಇರ್ತಾರೆ, 2000 ಜನ ಇರ್ತಾರೆ, 5000 ಜನ ಇರ್ತಾರೆ. ಯಾರು ಇಲ್ಲಿ ಇರೋದೇ ಇಲ್ಲ. ಯಾರೋ ಒಂದು 2-3 ಜನ ಇಲ್ಲಿರ್ತಾರೆ, ಬಾಕಿಯವರಲ್ಲಿ ಎಲ್ಲರೂ ಇರ್ತಾರೆ. ಹಾಗಾಗಿ ಬಾಡಿ ಮತ್ತು ಮೈಂಡ್ ಇದು ಬಹಳ ಮುಖ್ಯ. ಅದೇ ಬುದ್ಧನ ಇಡೀ ಬೋಧನೆ ಇರೋದೇ ಅದರಲ್ಲಿ. ಬೇರೆ ಯಾವುದ್ರ ಬಗ್ಗೆನೂ ಬುದ್ಧ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ದೇವ್ರ ಬಗ್ಗೆ ಮಾತಾಡಲಿಲ್ಲ, ಅವತಾರಗಳ ಬಗ್ಗೆ ಮಾತಾಡಲಿಲ್ಲ, ಯಾವುದ್ರ ಬಗ್ಗೆನೂ ಮಾತಾಡಲಿಲ್ಲ. ಬರೀ ಮನಸ್ಸು 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 ಆ ಥರದ್ದು. ಈಗ ನನಗೆ ಏನು ಖುಷಿ ಆಯಿತು ಅಂದರೆ, ನಾವು ಧಮ್ಮಪದ ಉತ್ಸವ ಅಂತ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಇದು ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಮಹಾಬೋಧಿ ಸೊಸೈಟಿ ಅಂತ ಒಂದಿದೆ, ಗಾಂಧಿನಗರದಲ್ಲಿದೆ. ಡಾಕ್ಟರ್ಗೆಲ್ಲ ಗೊತ್ತೋಗಲ್ಲ ವಿಷಯ, ಅಲ್ಲೇ ನಮ್ಮ ಗಾಂಧಿನಗರದಲ್ಲಿ. ಸೊ ಅಲ್ಲಿ ನಮ್ಮ ಗುರುಗಳು ಪೂಜ್ಯ ಆಚಾರ್ಯ ಬುದ್ಧರಕ್ಕಿಂತ ಬಂತೇಜಿ ಅಂತ
ಅವರ ಬರ್ಡೇನ ನಾವು ಧಮ್ಮಪದ ಉತ್ಸವ ಅಂತ ಮಾಡ್ತೀವಿ, ಮತ್ತು ಅದು ಹೋಳಿ ಹುಣ್ಣಿಮೆ ದಿನ. ಇವತ್ತು ಎಲ್ಲ ಸೇರ್ಕೊಂಡಿದೆ. ಅದು ಒಂದು ತುಂಬಾ ಖುಷಿಯ ವಿಷಯ. 22, 23, 24 3 ದಿನ ನಾವಲ್ಲಿ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಸಂದರ್ಭದಲ್ಲಿ ಬುದ್ಧ ಧರ್ಮದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋಕೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಆ ಹುಣ್ಣಿಮೆಯನ್ನೇ ಹುಡುಕಿ ಇಟ್ಟಿದ್ದೀರಲ್ಲ ಅಲ್ವೇ? ಬುದ್ಧನ ಜೊತೆಗಿರ್ತಕ್ಕಂಥದ್ದು ಹುಣ್ಣಿಮೆ. ಎಲ್ಲ ಹುಣ್ಣಿಮೆ ಅಂದ್ರೆ ಬೆಳಕು. ಬೆಳಕು ಯಾವಾಗಲೂ ಅವನ ಜೊತೆ ಇರ್ತಕ್ಕಂಥದ್ದು ಬೆಳಕು. ಬುದ್ಧ ಜಗತ್ತಿನಲ್ಲಿ ಬೌದ್ಧ ಧರ್ಮದ ಬೆಳವಣಿಗೆ, ಅದರ ಸಂದೇಶ, ಸಮಕಾಲೀನ ಪ್ರಪಂಚದಲ್ಲಿ ಬೌದ್ಧ ಧರ್ಮದ ಪ್ರಸ್ತುತತೆ ವಿಷಯ. ಆದ್ರೆ ಬುದ್ಧನ ಒಂದು ಫೋಟೋ ನೋಡಿದ್ರೆ ನಮ್ಗೇನನ್ಸುತ್ತೆ? ಶಾಂತಿ. ಇದು ಬುದ್ಧಗಯಾದಲ್ಲಿ ಇರ್ತಕ್ಕಂಥ ಬುದ್ಧನ ಒಂದು ರೂಪ. ಬುದ್ಧಗಯ ಎಲ್ಲಿ ಬುದ್ಧರಿಗೆ ಜ್ಞಾನೋದಯ ಆಯ್ತೋ ಅಲ್ಲಿಯ ಒಂದು ಚಿತ್ರ. ಇವರು ನಮ್ಮ ಗುರುಗಳು ಆಚಾರ್ಯ ಬುದ್ಧರಕ್ಕಿದ್ದಂತೆ. ಇದೆಲ್ಲ ಒಂದು ವಿಶೇಷ. ನಾನು ಎಲ್ಲೋ ಹುಟ್ಟಿದವನು, ಎಲ್ಲೋ ಬೆಳೆದವನು, ಎಲ್ಲೋ ಓದ್ದವನು, ನಮಗೂ ಬುದ್ಧನಿಗೂ ಸಂಬಂಧ ಇಲ್ಲ. ಆದರೆ ಮಹಾಬೋಧಿ ಸೊಸೈಟಿಯಲ್ಲಿ ಸೇವೆ ಮಾಡ್ತಕ್ಕಂಥ, ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ರಿಂದ ಅಲ್ಲಿ ನನಗೆ ಬುದ್ಧನ ಒಂದು ದರ್ಶನ ಅಥವಾ ಒಂದು ಸಂದೇಶ ಅದು ನನಗೆ ಸಿಕ್ತು. ಅದು ನನ್ನ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಅನೇಕ ಜನರಿಗೆ ಅದೇ ಥರ ಯಾವುದೋ ಗುರುಗಳ ಹತ್ರ ನೀವು ಯಾವುದೋ ಕಾರಣಕ್ಕೆ ಎಲ್ಲೋ ಹೋಗ್ಬಿಡ್ತೀರ. ಅಲ್ಲಿ ಹೋದಾಗ ನಿಮಗೆ ಏನೋ ಒಂದು ಸಮಾಧಾನ ಸಿಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ. ನಾವು ಅವ್ರ ಹತ್ರ ಹೋಗ್ತಾ ಇರ್ತೀವಿ. ಇನ್ನೊಬ್ರು ನೀವ್ಯಾಕೆ ಅವ್ರ ಹತ್ರ ಹೋಗ್ತೀರಾ? ಪ್ರಶ್ನೆ ಇಲ್ಲ. ಅವರಿಗೆ ಸಂತೋಷ ನೆಮ್ಮದಿ ಸಿಕ್ಕಿದ್ದು ಅವ್ರು ಅಲ್ಲಿ ಹೋಗ್ತಾರೆ. ನಿಮ್ಗೆ ಇಲ್ಲಿ ಸಿಕ್ಕರೆ ಎಲ್ಲಿ ಹೋಗಿ, ನಿಮ್ಗೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ. ಆ ಥರ. ಸೊ ಬುದ್ಧ ಆ ಥರದಲ್ಲಿ ಇಡೀ ಮನುಕುಲಕ್ಕೆ ಹತ್ತಿರವಾದವನು. ಇವತ್ತು ಪ್ರಸ್ತುತಿಯ ಬಗ್ಗೆ ಮಾತಾಡಿದ್ರೆ ಏನು ಹೇಳಕ್ಕಾಗಲ್ಲ. ನಾವು ಅಂಥ ಸ್ಥಿತಿಲಿ ಇದೀವಿ. ಬುದ್ಧನ ಮಾತನ್ನು ಯಾರು ಕೇಳ್ತಾರೆ ಇವಾಗ? ಯಾರು ಯಾರ ಮಾತನ್ನು ಕೇಳೋ ಸ್ಥಿತಿಲೇ ಇಲ್ಲ ಅಲ್ವಾ? ನೋಡಿ, ಎಂಥ ಒಂದು ವರ್ಷದಿಂದ ಯುದ್ಧ ಆಗ್ತಾ ಇದೆ. ವರ್ಷ ಎಷ್ಟು ಸಾವಿರ ಜನ ಸತ್ತಿದ್ದಾರೆ, ಎಷ್ಟು ಮಕ್ಕಳು ಹಾಳಾಗಿದ್ದಾರೆ, ಎಷ್ಟು ಹೆಂಗಸರು ಹಾಳಾಗಿದ್ದಾರೆ, ಎಷ್ಟು ಕೋಟಿ ಆಸ್ತಿ ನಾಶ ಆಗಿದೆ, ಬದುಕುಗಳು ಹಾಳಾಗೋಗಿದೆ. ಯಾರಾದ್ರೂ ಯೋಚನೆ ಮಾಡ್ತಾರ? ನಾನು ಅವನು ಗೆಲ್ಲೇಬೇಕು, ನಾನು ಇವನು ಗೆಲ್ಲೇಬೇಕು. ಇದೇ ಕತೆ. ಈ ಗೆಲ್ಲಬೇಕು 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 ಅನ್ನೋ ಒಂದು ಅವರದ್ದೇ ಆದ ಒಂದು ವಿಚಿತ್ರವಾದ ಬುದ್ಧಿವಂತಿಕೆ, ಅಹಂಕಾರದಿಂದಾಗಿ ಇಡೀ ಬದುಕು ನಾಶ ಆಗುತ್ತೆ. ಆ ಬದುಕು ನಾಶ ಆಗುತ್ತೆ. ಏನ್ ಕಷ್ಟ ಏನು ಇವ್ರಿಗೆ? ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಆಗೋಯ್ತು. ಇಲ್ಲ, ಬಾಂಬು ಅದು ಎಂತೆಂಥದ್ದು. ಈಗ ಮುಂಚೆ ಆದ್ರೆ ಬರೀ ಕತ್ತಿಲಿ ಒಬ್ಬೊಬ್ಬನ ಸಾಯಿಸೋರಿಗೆ ಹಂಗಲ್ಲ. ಒಂದು ಬಾಂಬ್ ಹಾಕಿದ್ರೆ ಒಂದು ಇಡೀ ದೇಶ ನಾಶ ಆಗುತ್ತೆ. ಹಿರೋಶಿಮಾ ನಾಗಸಾಕಿ ಕಥೆಗಳು ನಮ್ಗೆಲ್ಲ ಗೊತ್ತು, ಓದಿದ್ವಿ ನಾವು ಚರಿತ್ರೆ ಕೂತ್ಕೊಂಡು. ಇವತ್ತಿಗೂ ಅಲ್ಲಿ ಹುಟ್ಟುವಂತ ಒಬ್ಬ ಮನುಷ್ಯ ವಿಕಾರವಾಗಿ ಹುಟ್ಟುತ್ತಾನೆ. ಅವನಿಗೆ ಆರೋಗ್ಯನೇ ಸರಿಯಾಗಿರೋಲ್ಲ. ಇಂಥ ಒಂದು ನೋವಿನ ಯಾತನೆಯ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ನಾವು ಬದುಕಿದೀವಲ್ಲ, ಅದೇ ಆಶ್ಚರ್ಯ. ಯಾವತ್ತೇನು ಡಮಾರ್ ಅಂತ ಹಾಕ್ಬಿಡ್ತಾರೋ ಗೊತ್ತಾಗ ಅಲ್ವಾ? ಬಹಳ ಒಂದು ವಿಷಮಯವಾದ ಪರಿಸ್ಥಿತಿ ಇದೆ. ನೋಡಿ, ನಮ್ಮ ಪರಿಸರವನ್ನು ನಾವು ಎಲ್ಲ ಚೆನ್ನಾಗಿ ಉಳಿಸ್ಕೋಬೇಕು ಅಂತಾನೆ ನಮ್ಗೆಲ್ಲರದ್ದು ಆಸೆ. ಅದು ಎಲ್ಲಿ ಉಳಿಸಿದೀವಿ? ನೀರನ್ನು ಹಾಳು ಮಾಡಿದೀವಿ, ಅದು ಜಲದ ಸಮಸ್ಯೆ. ಗಾಳಿಯನ್ನು ಹಾಳು ಮಾಡಿದೀವಿ, ವಿಷಾನಿಲಗಳು, ಮತ್ತೆ ಬೆಂಕಿ, ನೆಲ ಎಲ್ಲವನ್ನ ಹಾಳು ಮಾಡಿ. ಆಕಾಶ ಅಂತೂ ಬಿಡಿ ಹಾಳೆ. ಯಾಕೆಂದ್ರೆ ಬಾಂಬರ್ಸ್ ಹೋಗ್ತಾರೆ ಇರ್ತಾರೆ. ನೀವು ಆ ಮೊದಲ ದಿನಗಳ ಬಾಂಬರ್ಸ್ಗಳನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಏನೇ ಪಟಾಕಿ ಹೊಡೆದ ಹೊಡಿತಾ ಇದ್ದಾರೆ ಅಲ್ವಾ? ಟಪ 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 ಟಪ. ಓ, ಆಶ್ಚರ್ಯ ಆಗುತ್ತೆ. ಎಷ್ಟು ಲಕ್ಷದ ಸತ್ತಿರ್ಬೋದು. ಇದು ಬುದ್ಧನನ್ನ ಯಾಕೆ ನಾವು ಜ್ಞಾಪಿಸ್ಕೋಬೇಕು ಅಂದ್ರೆ, ಮಾನವ ಪ್ರೀತಿ, ಮನುಷ್ಯನನ್ನ ಉಳಿಸ್ಬೇಕು. ಅದಕ್ಕಾಗಿ ಅಹಿಂಸೆ. ಎಂತಹ ಜೀವ ಪ್ರೀತಿಯ ಮನುಷ್ಯ ಬುದ್ಧ ಅಂದ್ರೆ,
ಒಂದು ಧರ್ಮಚಕ್ರ ಇದೆ. ಧರ್ಮಚಕ್ರಕ್ಕೆ 2 ಜಿಂಕೆ ಹಾಕಿರ್ತಾರೆ ಇಲ್ಲಿ, ಆ ಕಡೆ ಈ ಕಡೆ ಒಂದು ಜಿಂಕೆಯ ಧರ್ಮಚಕ್ರ ಮಧ್ಯ. ಇಸಿಪತನ ಅನ್ನೋ ಜಾಗದಲ್ಲಿ ಬುದ್ಧ ಇದ್ದಾಗ ಆ ಜಿಂಕೆಗಳು ಅಲ್ಲಿ ಓಡಾಡ್ತಾ ಇದ್ದಾಗ ಆ ಥರದ್ದು ಒಂದು. ಆಮೇಲೆ ಇಡೀ ಬುದ್ಧನ ಜೀವನವನ್ನು ನೋಡಿದ್ರೆ ನಾವು ಪರಿಸರದಲ್ಲೇ ಬದುಕಿದ್ದು. ಹುಟ್ಟಿದ್ದು ಮರದ ಕೆಳಗೆ ಲುಂಬಿನಿಯಲ್ಲಿ, ಜ್ಞಾನೋದಯ ಆಗಿದ್ದು ಬುದ್ಧಗಯದಲ್ಲಿ ಮರದ ಕೆಳಗೆ, ಧರ್ಮ ದೇಶವನ್ನು ಕೊಟ್ಟಿದ್ದು ಸಾರನಾಥದಲ್ಲಿ ಮರದ ಕೆಳಗೆ, ಮಹಾಪರಿನಿರ್ವಾಣವಾಗಿದ್ದು ಮರದ ಕೆಳಗೆ. ಎಲ್ಲಿ ತಗೊಂಡು ಕೂರಿಸ್ತೀರ ಬುದ್ಧನನ್ನ? ಪರಿಸರದ ಜೊತೆಗೇ ಬದುಕು. ಆಮೇಲೆ ಇಡೀ ಇವತ್ತಿನ ಪ್ರಪಂಚವನ್ನು ಯೋಚನೆ ಮಾಡಬೇಡಿ ನೀವು. 2600 ವರ್ಷಗಳ ಹಿಂದಿನ ಪ್ರಪಂಚ ಯೋಚನೆ ಮಾಡಿ. ಎಲ್ಲೂ ಈ ತರದ ಸಿಮೆಂಟ್ ಬಿಲ್ಡಿಂಗ್ಗಳು ಅವೆಲ್ಲ ಇಲ್ಲ. ಬರೀ ಗುಡಿಸು, ಕಾಡು, ಆ ಥರದ ಜಾಗ, ಆ ಥರದಲ್ಲಿ ಬದುಕಬೇಕಾಗಿತ್ತು. ಎಲ್ಲ ಸಾಧುಗಳು, ಎಲ್ಲ ಭಿಕ್ಷುಗಳು, ಆದ್ರೂ ಬದುಕುದು. ಅವರು ಹಾಗೆ ಬಹಳ ಕಷ್ಟದಿಂದ ಬದುಕಿದ್ಕೋಸ್ಕರವಾಗಿ ಇವತ್ತು ನಮಗೆ ಬುದ್ಧ ಧರ್ಮ ಸಿಗ್ತಾ ಇದೆ ಅಲ್ವಾ? ನಾವು ಯಾವತ್ತೂ ಕೂಡ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಅಂತ ಪ್ರಾರ್ಥನೆ ಮಾಡ್ತೀವಿ. ಆ ಭಗವಂತನಿಗೆ ನಮಸ್ಕಾರ ಅನ್ನೋದ್ರಲ್ಲಿ ಅದು ಪಾಲಿ ಭಾಷೆ. ಆಗ ಬುದ್ಧ ಇದ್ದಂಥ ಜಾಗದಲ್ಲಿ ಏನು ಭಾಷೆ ಇತ್ತು, ಆಗ ಭಾಷೆಯಲ್ಲಿ ಎಲ್ಲ ಧರ್ಮವನ್ನು ಹೇಳಿದರು. ಅದು ಒಂದು ದೊಡ್ಡ ಗ್ರಂಥ, ಸುಮಾರು ಒಂದು 4,000-5,000 ಪುಟಗಳಷ್ಟು ಬುದ್ಧನ ಒಂದು ಸಂದೇಶ ಇದೆ, ಗ್ರಂಥಗಳಿದೆ. ಅಷ್ಟೊಂದು ಪಾಲಿ ಭಾಷೆನಲ್ಲಿದೆ. ಆಮೇಲೆ ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಇದು ಬಹಳ ಇಡೀ ಜಗತ್ತಿನಾದ್ಯಂತ ಮೊಳಗತಕ್ಕಂಥ ತಿಶರಣಗಳು. ಬುದ್ಧನಿಗೆ ಶರಣ ಹೋಗುತ್ತೇನೆ, ಧಮ್ಮಕ್ಕೆ ಶರಣ ಹೋಗುತ್ತೇನೆ, ಸಂಘಕ್ಕೆ ಶರಣ ಹೋಗುತ್ತೇನೆ. ಇವತ್ತು ನಾವೇನೇನೋ ಪ್ರಜಾಪ್ರಭುತ್ವದ ಅನೇಕ ವಿಷಯಗಳನ್ನು ಮಾತಾಡ್ಬೋದು, ಆದರೆ ಮೊಟ್ಟ ಮೊದಲು ಒಂದು ಸಂಘದ ವ್ಯವಸ್ಥೆ, ಒಂದು ಒಟ್ಟಾಗಿ ಬದುಕುವ ವ್ಯವಸ್ಥೆಯನ್ನ, ಪ್ರಜಾಪ್ರಭುತ್ವದಲ್ಲಿ ಬದುಕುವ ವ್ಯವಸ್ಥೆಯನ್ನ ಶುರು ಮಾಡಿದ್ದು ಬುದ್ಧ. ಅದೇ ಸಂಘ. ಸಂಘ ಅಂದ್ರೆ ಕಾಂಗ್ರಿಗೇಷನ್ ಆಫ್ ಮಾಂಕ್ಸ್. ಅವತ್ತಿಂದ 2600 ವರ್ಷದಿಂದ ಇವತ್ತಿನವರೆಗೂ ನಡೀತಾ ಬಂದಿದ್ದಾರೆ. ಇವತ್ತಿನವರೆಗೂ ಲಕ್ಷಾಂತರ ಭಿಕ್ಷುಗಳಿದ್ದಾರೆ, ಲಕ್ಷಾಂತರ ಭಿಕ್ಷುಣಿಯರಿದ್ದಾರೆ. ಎಲ್ಲ ದೇಶಗಳಲ್ಲಿ ಬುದ್ಧನ ಒಂದು ದರ್ಶನವನ್ನ ಬದುಕ್ತಾ ಇದ್ದಾರೆ. ಅನೇಕ ಕಥೆಗಳನ್ನು ನೀವು ಕೇಳಿರ್ಬೋದು. ಅದ್ಯಾರೋ ಕೋಟ್ಯಾಧಿಪತಿ ಯೂಟ್ಯೂಬಲ್ಲಿ ಒಂದು ಕತೆ ಇದೆ, ಒಂದು ಕತೆ. ಅವನು ಯಾರೋ ದೊಡ್ಡ ಬಿಲಿನಿಯರು, ಒಂದು ಬಿಟ್ಬಿಟ್ಟು ಸೌದೆ ಹೊತ್ಕೊಂಡು ಹೋಗ್ತಿರ್ತಾನೆ ಆಶ್ರಮದಲ್ಲಿ. ಯಾಕಪ್ಪ ಅಂದ್ರೆ ನನಗೆ ನೆಮ್ಮದಿ ಇದೆ, ನಾನು ಇದೇ ಕೆಲಸ ಮಾಡ್ತೀನಿ. ಇದೆ ನಮ್ಮಲ್ಲಿ ಪುರಂದರದಾಸರ ಕತೆ ಇದ್ದಂಗೆ. ನಾವು ಹೋಗಿ ನಾರಾಯಣ ಎಲ್ಲ ಬಿಟ್ಟು ಹಿಂಗೆ ಹೋಗ್ತಾ ಇರೋದು, ದೇವ್ರ ನಾಮ ಹಾಕೊಂಡು. ಸಾಧ್ಯನಾ? ಯೋಚನೆ ಮಾಡಿ. ಆ ಒಂದು ಟ್ರಾನ್ಸ್ಫಾರ್ಮೇಶನ್, ಟಕಾರ ಅಂತ ಒಂದು ಸ್ಪಾರ್ಕ್, ಒಂದು ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಬದುಕು ಬದಲಾಗ್ಬಿಡುತ್ತೆ. ಸುಮ್ಮನೆ ಹೋಗ್ತಿರ್ತಾರು, ಅಯ್ಯೋ ಅಣ್ಣ ನಿನ್ನೆ ನೋಡೋ ಇಲ್ಲ 9 ಕೋಟಿ ಇದೆ ಕಣ, ಬಿಟ್ಟು ಹೋದ. ಆಮೇಲೆ ಅವನು 9 ಕೋಟಿ ಇಟ್ಕೊಂಡು ಬದುಕಿದ್ರೆ ಇವತ್ತು ಯಾರು ಜ್ಞಾಪಿಸ್ಕೊತಾ ಇರ್ಲಿಲ್ಲ. ಯಾರೋ ಒಂದು ಅಂಗಡಿ ಹಾಕೊಂಡು ದೊಡ್ಡ ಮಾಲ್ ಹಾಕೊಂಡು ಕೂತಿರ್ತಿದ್ದ ಅಲ್ವಾ? ದೊಡ್ಡ ಮಾಲ್, ಬಿಗ್ ಮಾಲ್ ಆಗೋಯ್ತು. ಅದು ಇವತ್ತಿಗೂ ಕೂಡ ಪ್ರತಿಯೊಂದು ಊರಲ್ಲಿ ಪುರಂದರದಾಸರನ್ನ ಜ್ಞಾಪಿಸ್ಕೊತೀವಿ, ಕನಕದಾಸರನ್ನ ಜ್ಞಾಪಿಸ್ಕೊತೀವಿ, ತ್ಯಾಗರಾಜರನ್ನ. ಏನಿತ್ತು ಇವ್ರ ಹತ್ರ ಎಲ್ಲ ಭಿಕ್ಷದಲ್ಲಿ ಬದುಕಿದಂತ ಜನ. ಆದರೆ ಅವರು ನೀಡಿದಂತ ಒಂದು ಜ್ಞಾನ, ಮಾಡೆಲ್. ನಮ್ಗೆ ಇವತ್ತು ಯಾಕಪ್ಪ ಮಾಡೆಲ್ ಬೇಕು? ನಮ್ಗೆ ಯಾವ ಮಾಡೆಲ್ ಇಲ್ಲ ನಮ್ಗೆ ಇವತ್ತು. ನಮಗೆ ಮಾಡಲ್ಗಳು ಬೇಕು, ನಮ್ಮ ಹುಡುಗರಿಗೆ ತೋರ್ಸಕ್ಕೆ ಮಾಡಲ್ ಬೇಕು. ಯಾರಿದ್ದಾರೆ ಮಾಡಲ್ ಈಗ ಅಲ್ವಾ? ಮಾಡಲ್ಗಳಿಲ್ಲ. ಮಾಡಲ್ಗಳು ಮತ್ತೆ ಅದೇ ಹಳಬರನ್ನು ತೋರಿಸ್ಬೇಕು. ನಂತರ ಆಗೋ ಅನ್ನಂಗಿಲ್ಲ ನಾವು, ಯಾಕೆಂದ್ರೆ ಕಷ್ಟ ಇದೆ ನಂತರ ಆಗು ಅಂತ ಹೇಳೋದು ಅಲ್ವೇ? ಹಾಗಾಗಿ ಆ ಮಾದರಿಗಳನ್ನು ತೋರಿಸಲಿಕ್ಕೆ ನಮ್ಗೆ ಇವರೆಲ್ಲ ಬೇಕಾಗ್ತದೆ. ಇಂಥ ಒಂದು ಸಂತ ಪರಂಪರೆ, ಆ ಪರಂಪರೆಯ ಮೊದಲ ಆದಿಯಲ್ಲಿ ನಮ್ಮ ಭಗವಾನ್ ಬುದ್ಧರು ಬಂದರು. ಇಡೀ ಒಂದು ವೈದಿಕ ಸಂಸ್ಕೃತಿ ನಡೀತಾ ಇತ್ತು. ಉಪನಿಷತ್ತು, ಪುರಾಣ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಲ್ಲದರ ಒಂದು ದೊಡ್ಡ ಜ್ಞಾನ ಭಾರತದಲ್ಲಿ ಇತ್ತು.
ಅದೇ ಸಂದರ್ಭದಲ್ಲಿ ಈ ಜಾತೀಯವಾಗಿಯೂ ತುಂಬಾನೇ ತಲೆಬಿಸಿ, ತುಂಬ ಬೇರೆ 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 ಥರದಲ್ಲಿ. ಆಗ ಬಂದವರು ಭಾರತದಲ್ಲಿ ಇಬ್ಬರು, ಒಂದು ಮಹಾವೀರ ಜೈನರು, ಬುದ್ಧರಿಗಿಂತ ಮೊದಲು ಬಂದಿದ್ದು ಮಹಾವೀರ, ಜ್ಞಾನೋದಯ ಪಡೆದಿದ್ದು, ಮತ್ತೆ ಆ ಸಂದರ್ಭದಲ್ಲಿ ಓಡಾಡಿ ಜನರಿಗೆ ತಿಳಿಸಿದ್ದು. ಆನಂತರ ಬಂದಿದ್ದು ಬುದ್ಧ, ಕ್ರಿಸ್ತ ಪೂರ್ವ 623. ಆವಾಗ ಬುದ್ಧ ಕಪಿಲ ವಸ್ತುವಿನಲ್ಲಿ ಹುಟ್ಟುತ್ತಾರೆ. ಆಮೇಲೆ ಕಥೆಗಳಿದೆ, ಅವರು ರಾಜ ಆಗ್ತಾರೆ, ರಾಜ ಆಗಬೇಕು ಅಂತ ಅವ್ರ ಅಪ್ಪನಿಗೆ ಆಸೆ, ನನ್ನ ಮಗ ರಾಜ ಆಗಬೇಕು ಅಂತ. ಆದರೆ ಭವಿಷ್ಯನ ಹೇಳಿರ್ತಾರೆ, ಇಲ್ಲ ಇವ್ರು ರಾಜ ಆದರೆ ದೊಡ್ಡ ಚಕ್ರವರ್ತಿ ಆಗ್ತಾರೆ, ಆಗದೆ ಇದ್ರೆ ಗುರುಗಳಾಗ್ತಾರೆ, ಸನ್ಯಾಸಿ ಆಗ್ತಾರೆ. ಅದಕ್ಕೆ ಶುದ್ಧೋಧನಿಗೆ ತಂದೆಗೆ ಆಸೆ, ಎಲ್ಲ ಒಂದು ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅರಮನೆಗಳು ಹೊರಗೋಗಿ ನೋಡಬಾರ್ದು, ಏನು ನೋವುಗಳು ದುಃಖಗಳನ್ನು ನೋಡಬಾರ್ದು ಅನ್ನೋ ರೀತಿಯಲ್ಲಿ ಅವ್ನು ಬೆಳೆಸ್ತಾ ಇರ್ತಾನೆ. ಬೆಳೆಸಿದ್ದಾಯ್ತು. ಆಮೇಲೆ ಸರಿ ಇವನಿಗೆ ಮದುವೆ ಮಾಡಿಬಿಟ್ರೆ ಇದ್ದೇ ಇರ್ತಾನೆ, ಇಲ್ಲಿ ಮನೆ ಬಿಟ್ಟು ಹೋಗಲ್ಲ ಅಂತ. ಇದೊಂದು ದೊಡ್ಡ ನಮ್ಮ ಎಲ್ಲ ತಂದೆ ತಾಯಿಗಳದ ಒಂದು ಚಿಂತನೆ ಇದೆ, ಹೆಂಗಾರು ಮಾಡಿ ಇವ್ರಿಗೊಂದು ಮಳೆ ಹೊಡಿಬೇಕು. ಆ ಮಳೆ ಯಾರೋ ಹೆಣ್ಮಗು, ಅವ್ರನ್ನ ಸೇರಿಸಿ ಮದುವೆ ಮಾಡ್ಬಿಟ್ರಿ, ಗಂಟು ಹಾಕ್ಬಿಟ್ರೆ ಇವ್ರಿಗೆ ಗೋವಿಂದ. ಈ ತರದ ಒಂದು ಚಿಂತನೆ ಇದೆ ಅಲ್ವೇ? ನೋಡಿ, ಹೌದು. ಈ ನನ್ನ ಮಗ ನಮ್ಮ ಗಂಡು ಹುಡುಗನ ಸರಿ ಮಾಡ್ಬೇಕಾದ್ರೆ ಒಂದು ಮದುವೆ ಮಾಡ್ಬೇಕು. ಅಂದ್ರೆ ಬರುವಂತವಳು ಏನು, ಇವ್ನು ರಿಪೇರಿ ಮಾಡಕ್ಕಾಗ ಬರ್ಬೇಕು. ಹೌದು, ಹೌದಮ್ಮ. ಕೈಲಾಸಮ್ಮ ಒಂದು ಹೋಮ್ ರೂಲ್ ನಾಟಕದಲ್ಲಿ ಹೇಳ್ತಾರೆ, ಅವ್ನು ಯಾರೋ ಬಂದು ಕರೀತಾನೆ, ಯಜಮಾನ್ರಿದಾರಮ್ಮ ಮನೇಲಿ ಅಂತ ಕರೀತಾನೆ. ಅವಾಗ ಅಜ್ಜಿ ಇರುತ್ತದೆ, ಹೇಳುತ್ತೆ, ಅಯ್ಯೋ ಯಾವನೋ ಪಾಪ ಮೂರ್ಖ, ಯಜಮಾನ್ರಿದಾರಿಯೇ ಅಂತ ಕೂಗ್ತಾ ಇದ್ದಾನೆ. ಹೋಗೋ, ನಿನ್ ಬೋಳ್ಸಿದ್ ಮೀಸೆ ತಗೊಂಡೋಗಿ ಅವಳು ತುಟಿಗೆ ತಗಲ್ಸಿ ಆಫೀಸಲ್ಲಿ ಕೂರ್ಸು, ನೋಡ್ಲಿ ಯಾರು ಯಜಮಾನ್ರು. ಬದುಕಿನ ಏರಿಳಿತ ಕೊಟ್ಟು ಅವನು ಹೊರಗಡೆ ಹಾರಾಡ್ತಿರ್ತಾನೆ ಹೋಮ್ ರೂಲಲ್ಲಿ. ಹೊರಗೆ ಹುಲಿ, ಮನೆಯಲ್ಲಿ ಇಲಿ ಅಂತ ಇನ್ನೊಂದು ಹೆಸರು ನಾಟಕದ. ಏನಂತೆ, ಏನಣ್ಣ ನೀವೇನೋ ಕಂಪ್ಲೇಂಟ್ ಮಾಡ್ತಿದ್ದೀರಾ ಅಲ್ವೇ? ಹಾಗೆ ಬದುಕಿರೋದೇ ಹಾಗೆ. ನಾವು ಒಟ್ಟಾಗಿ ಸಾಕ್ತಿರ್ತೀವಿ. ಒಂದೊಂದ್ಸಲಿ ಅವ್ರ ಮಾತು ಬರುತ್ತೆ, ಇನ್ನೊಂದ್ಸಲಿ ಇವ್ರ ಮಾತು ಬರುತ್ತೆ, ಅವ್ರ ಮಾತು ಬರುತ್ತೆ, ಇವ್ರ ಮಾತು ಬರುತ್ತೆ, ಆ ಥರ ಇರುತ್ತೆ. ಅದೊಂದು ಜೋಡಿ ಗೋ ಪಿಲಿಗ್ರಿಮ್ಸ್ ಆಗ್ಬೇಕು, ನಾವು ಪಿಲಿಗ್ರಿಮ್ಸ್ ಆಗ್ಬೇಕು, ಫ್ರೆಂಡ್ಸ್ ಆಗ್ಬೇಕು. ಬಟ್ ಆ ಥರದ ಒಂದು ವ್ಯವಸ್ಥೆ ನಮ್ಮ ಭಾರತದಲ್ಲಿ ಇಲ್ಲ. ಭಾರತದಲ್ಲಿ ಇರುವಂತದ್ದಾದ್ರೂ ಬಹಳ ಚೆನ್ನಾಗಿದೆ, ಹೊರಗಡೆ ಇನ್ನೂ ಅಂತಲ್ಲ ಮಾತಾಡುವಾಗ. ಹಾಗಾಗಿ ನಮ್ಮ ಭಾರತದ ಕೌಟುಂಬಿಕ ಮೌಲ್ಯಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಅಗತ್ಯವತ್ತು. ಇವತ್ತು ನಮ್ಮ ಮಕ್ಕಳು ನಮ್ಮ ಜೊತೆ ಇಲ್ಲ, ಯಾಕೆಂದ್ರೆ ನಾವು ಅವ್ರಿಗೆ ಬೇರೆ ಭಾಷೆ ಕಲಿಸಿದ್ದೀವಿ. ಬೇರೆ ಭಾಷೆ, ಬೇರೆ ಸಂಸ್ಕೃತಿ ಅಂತಿದ್ದಂಗೆ ಅವ್ರು ಹೋದ ಅಂತಾರೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಇದ್ರೆ ಅವ್ರು ನಮ್ಮ ಜೊತೆ ಇರ್ತಾರೆ, ಇಲ್ಲ ಹೋಗ್ತಿರ್ತಾವ ಅಲ್ವೇ? ಹಾಗಾಗಿ ಬದುಕು ಎಷ್ಟೆಲ್ಲ ನಮಗೆ ಚಾಲೆಂಜ್ಗಳನ್ನು ಕೊಟ್ಟರು ಕೂಡ ಅದನ್ನು ಹೊಂದಿಸ್ಕೊಂಡು ಹೋಗುವಂತ ಒಂದು ಯೋಚನೆ ಬೇಕು ನಮಗೆ. ಸೊ ಬುದ್ಧಂದು ಅದೇ ತರ, ಒಂದು ಬೇಸಿಗೆ ಅರಮನೆ, ಒಂದು ಚಳಿಗಾರ ಮನೆ, ಇನ್ನೊಂದು ಈ ತರ ಅರಮನೆ, 3 ಅರಮನೆಗಳನ್ನು ಮಾಡಿಕೊಂಡು ಅದರಲ್ಲಿ ಸಿದ್ಧಾರ್ಥ ರಾಜ್ಕುಮಾರ ಇರ್ತಾ ಇದ್ದ. ಸರಿ ಮದುವೆ ಮಾಡ್ಬಿಡ್ಬೇಕು ಅಂತ ಹೇಳಿ ಯಶೋಧರೆಯನ್ನ ಮದುವೆ ಮಾಡ್ತಾರೆ. ಆಯ್ತು, ಮದುವೆ ಆಯ್ತು. ಆಮೇಲೆ ಕೆಲವು ವರ್ಷಗಳ ನಂತರ ಒಂದು ಗಂಡು ಮಗು ಆಯ್ತು. ಅವಾಗ ಒಬ್ಬ ಸೇವಕ ಓಡು ಬಂದು ಹೇಳ್ತಾನೆ, ಸಿದ್ಧಾರ್ಥ ನಿಂತಿರೋ ಕಡೆಗೆ, ರಾಜ್ಕುಮಾರ್ ಅವರೇ, ಯಶೋಧರ ಮಾತಾಗೆ ಒಂದು ಗಂಡು ಮಗುವಾಗಿದೆ. ಅವಾಗ ಬುದ್ಧ ರಾಹುಲ ಅಂತಾರೆ. ರಾಹುಲ ಅಂದ್ರೆ ಇನ್ನೊಂದು ಬಂಧ. ಬುದ್ಧ ಯೋಚನೆ ಮಾಡಿದ್ದು, ಇನ್ನೊಂದು ಬಂಧನ ಆಯ್ತಲ್ಲ, ಒಂದು ಸಂಸಾರದ್ದು, ಇನ್ನೊಂದು ಮಕ್ಕಳು, 2 ಬಂಧನ ಆಯ್ತಲ್ಲ ಅಂತ ಯೋಚನೆ ಮಾಡಿ, ಅಷ್ಟರಲ್ಲಿ ಒಂದು 3-4 ಸಲ ಅವರು ಹೊರಗಡೆ ಹೋಗಿ ಬಂದಾಗ ಬೇರೆ ಬೇರೆ ದೃಶ್ಯಗಳನ್ನು ನೋಡಿದ್ರು ಅಂತ ಒಂದು ಕಥೆ ಇದೆ. ಅದು ದೇವ್ರು ಕಳಿಸಿದ್ದು ಅಂತ ಏನಂದ್ರೆ, ಅಂದ್ರೆ ಒಬ್ಬ ಭಿಕ್ಷುಕನನ್ನ, ಒಬ್ಬ ರೋಗಿಯನ್ನ, ಒಬ್ಬ ಸನ್ಯಾಸಿಯನ್ನ, ಒಂದು ಹೆಣವನ್ನ ನೋಡಿದಂತ 4 ದೃಶ್ಯಗಳು. ಇದರಲ್ಲಿ ಇಲ್ಲ ದುಃಖ ಇದೆ ಆದ್ರಿಂದ ನಾನು ಇದಕ್ಕೆ ಒಂದು ಉತ್ತರವನ್ನು ಕಂಡುಹಿಡಿಬೇಕು ಅಂತ ಹೇಳಿ ಭಗವಾನರು ಸಿದ್ಧಾರ್ಥ ರಾಜ್ಕುಮಾರ ಕಪಿಲ ವಸ್ತುವನ್ನು ಬಿಟ್ಟು ಹೊರಡ್ತಾರೆ. ಇಡೀ ಪ್ರಪಂಚದಲ್ಲಿ ಇವತ್ತು ಬುದ್ಧನನ್ನು ಬೈಯೋದು ಇದೊಂದೇ ಕಾರಣಕ್ಕೆ. ಹೆಂಡತಿ ಬಿಟ್ಟು ಹೋದ,
ಹೆಂಡತಿ ಮಕ್ಕಳು ಬಿಟ್ಟು ಹೋದ. ಸರಿಯಪ್ಪ, ನೀವು ಹೆಂಡತಿ ಮಕ್ಕಳು ಬಿಟ್ಟು ಹೋಗಿ ಏನ್ ಸಾಧನೆ ಮಾಡಿ ಬರ್ತೀರಾ? ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದಕ್ಕೆ ಇವತ್ತು ಪ್ರಪಂಚಕ್ಕೆ ಒಬ್ಬ ಬುದ್ಧ ಸಿಕ್ಕಿದ್ದಾನೆ. ಒಬ್ಬ ಬುದ್ಧ 2500 ವರ್ಷ ಆದ್ರೂ ಕೂಡ ನೆನಪಿನಲ್ಲಿ ಉಳಿತಕ್ಕಂಥ ಒಬ್ಬ ದೊಡ್ಡ ಮಹಾನ್ ಗುರು ಸಿಕ್ಕಿದ್ದಾನೆ ಅಲ್ವೇ? ನೀವು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿ ಏನ್ ಮಾಡ್ತೀರಾ? ಅಲ್ಲೆಲ್ಲ ಬಿದ್ದಿರ್ತೀರ. ಇವತ್ತಿಗೂ ಬುದ್ಧನ ಬಗ್ಗೆ ಒಂದು ಅಕ್ಯುಸೇಷನ್ ಅದು. ಅವರಿಗೆ ಅದರ ಆಚೆಯ ಒಂದು ಸಾಧನೆಯ, ದರ್ಶನದ, ಚಿಂತನೆಯ ತಳವೇ ಇಲ್ಲ. ನೋಡ್ರಿ, ಆ ಬುದ್ಧ ಹೆಂಡತಿ ಮಕ್ಕಳು ಬಿಟ್ಟು ಹೋದ ಇಷ್ಟೇ. ನೀನೇನಪ್ಪ ಮಾಡಿದೆ? ನಾನು ಹೆಂಡತಿ ಮಕ್ಕಳ ಜೊತೆ ಗೋಳೈತಾ ಇದ್ದೀನಿ, ಅವ್ರ ಜೊತೆ ಅವಳಿಗೆ ಗೋಳೈತಾ ಇದ್ದೀನಿ ಅಲ್ವೇ? ಹಾಗೆ ಬಿಟ್ಟು ಹೋದ. ಬಿಟ್ಟು ಹೋದ್ಮೇಲೆ 6 ವರ್ಷ ಕಠೋರವಾದ ತಪಸ್ಸುಗಳನ್ನು ಮಾಡ್ದ. ಆಲಾರ ಕಾಲಾಮ ಉದ್ದಕ ರಾಮ ಪುತ್ರ ಅಂತ ಆಗಿದ್ದಂಥ ಗುರುಗಳ ಹತ್ರ ಕಲಿತು, ಇಲ್ಲ ಯಾಕೋ ಈ ವಿದ್ಯೆ ನನಗೆ ಸಾಕಾಗ್ತಾ ಇಲ್ಲ, ಈ ವಿದ್ಯೆ ನನಗೆ ಸಾಕಾಗ್ತಾ ಇಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿ ಮತ್ತೆ ಅವರೇ ಪ್ರಯತ್ನ ಮಾಡಕ್ಕೆ ಶುರು ಮಾಡ್ತಾರೆ. ಮತ್ತೆ 6 ವರ್ಷ ಆಗ್ತದೆ. ಆದಮೇಲೆ ಬುದ್ಧರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಅಲ್ಲಿ ಬೋಧಗಯದಲ್ಲಿ ಕೂತಿರುವಾಗ ಅವರಿಗೆ ಜ್ಞಾನೋದಯ. ತುಂಬ ಶ್ರಮ ಪಟ್ಟಿರ್ತಾರೆ. ದಿನಕ್ಕೆ ಒಂದೆಲೆ, ಆಮೇಲೆ ವಾರಕ್ಕೊಂದೆಲೆ. ಈಗ ಶ್ರಮ ಆ ತಪಸ್ಸುಗಳಿಗೆ ನೆನೆಸ್ಕೊಂಡ್ರೆ ನಮಗೆ ಬುದ್ಧ ಆಗೋದು ಬೇಡ ಅಂತ ಮನೆ ಬಂದ್ಬಿಡ್ತೀವಿ ನಾವು. ಆರಾಮಾಗಿ ಮಸಾಲೆ ದೋಸೆ ಯಾರ ಕೈಯಾಗಿ ಗೋಳು, ನಾನು ಬುದ್ಧ ಆಗೋದು ಬೇಡ, ಜನರಿಗೆ ಭಾಷಣ ಮಾಡೋದು ಬೇಡ, ನೆಮ್ಮದಿಯಾಗಿರೋಣ ಅಂತ ಬಂದ್ಬಿಡ್ತೀವಿ. ಆದ್ರೆ ಎಷ್ಟು ಕಠಿಣ ತಪಸ್ಸುಗಳನ್ನ ಮಾಡಿ ಭಗವಾನರು ಅಸಾಧ್ಯ ಮಾಡ್ತಾರೆ. ಮಾಡುವಾಗ ಅವರ ಕೃಷಿವಾಗಿ ಹೋಗ್ಬಿಡುತ್ತೆ ದೇಹ. ಯಾಕೆಂದ್ರೆ ಊಟ ತಿಂಡಿ ಇಲ್ಲ. ಆಮೇಲೆ ಯಾರೋ ಒಬ್ಬ ಮಹಿಳೆ ಅಥವಾ ಒಂದು ಹಾಲು ನೀರು ಕೊಟ್ಟು ಸ್ವಲ್ಪ ಸರಿ ಆಗ್ತದೆ. ಆವಾಗ ಅವ್ರಿಗೆ ಇನ್ನೂ ಒಂದು ಸಣ್ಣ ಜ್ಞಾನೋದಯ. ಈ ದೇಹದಿಂದಲೇ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ನಾವು ಈ ದೇಹ ಇದ್ರೆ, ದೇಹನೇ ಗೋವಿಂದಾದ್ರೆ ಸಾಧನೆಯಲ್ಲಿ ಯಾವಾಗ. ಅದಕ್ಕೆ ದೇಹವನ್ನು ಆರೋಗ್ಯಪೂರ್ಣವಾಗಿ ಇಟ್ಕೋಬೇಕು ಅನ್ನೋದು ಅವ್ರಿಗೆ ಮೊದಲು ತಿಳಿಯುತ್ತೆ. ಆವಾಗ ಅವರು ಒಂದು ವೀಣೆಯನ್ನ ತುಂಬಾ ಅದರ ತಂತಿಗಳನ್ನು ತುಂಬಾ ಬಿಗಿ ಮಾಡಿಬಿಟ್ರೆ ಅದು ಸರಿಯಾಗಿ ನಾದ ಬರೋದಿಲ್ಲ. ತುಂಬಾ ಅಳಕಾಗಿದ್ರು ಕೂಡ ನಾದ ಬರೋದು ಅಂತ ಹೇಳಿ ಹದವಾಗಿ ಶ್ರುತಿ ಮಾಡೋದು. ವೀಣೆ ಶ್ರುತಿ ಮಾಡೋದು ಕೂಡ ಸಾಮಾನ್ಯ ಅಲ್ಲ, ಬಹಳ ಅದ್ಭುತವಾದ ಕಲಾವಿದನ ಕೆಲಸ. ಆ ಥರ ಹದವಾಗಿ ಶ್ರುತಿ ಮಾಡಿದಾಗ ಮಾತ್ರ ವೀಣೆ ಒಂದು ಜಯಕಾರ ನಾದ ಬರುತ್ತೆ. ಹಾಗಾಗಿ ನಮ್ಮ ಈ ಒಂದು ದೇಹ ಅನ್ನತಕ್ಕಂಥ ವೀಣೆಯನ್ನ ನಾವು ಸರಿಯಾಗಿ ನೋಡ್ಕೋಬೇಕು. ಸರಿಯಾಗಿ ನೋಡ್ಕೊಂಡಾಗಲೇ ಮಾತ್ರನೇ ಅದರ ಮೂಲಕವಾಗಿ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಗೊತ್ತಾಗಿ ಅಲ್ಲಿಂದ ಆಚೆ ಅವರು ಊಟ ಮಾಡ್ತಾರೆ. ಆ ಊಟ ಮಾಡ್ತಾ ಇದ್ದಾಗ ಇವ್ರ ಜೊತೆ ಒಂದು 4-5 ಜನ ಶಿಷ್ಯರಿರ್ತಾರೆ ಬುದ್ಧರ ಜೊತೆ. ಕಠಿಣ ತಪಸ್ಸು ಮಾಡುವಾಗ ನೋಡ್ತಾರೆ, ಏನೋ ನಮ್ಮ ಗುರುಗಳು ಸ್ವಲ್ಪ ಎಲ್ಲ ಚೆನ್ನಾಗಿ ತಿಂದು ಗುಡ್ಡು ಆಗ್ತಾ ಇದ್ದಾರೆ, ಇದನ್ನ ಸರಿಯಾಗಿ ಧ್ಯಾನಗಿನ ಮಾಡೋ ಅಲ್ಲ ಅವರು, ಇವರೆಲ್ಲ ಸ್ವಲ್ಪ ಓದ್ಲ ಹಾಕ್ಬಿಟ್ರು ಅಂತ ಅಂದ್ಕೊಂಡು ಬಿಟ್ಟೋಗ್ಬಿಟ್ರು. ಬುದ್ಧನ ಜೊತೆಲಿಂದ 5 ಜನ ಬಿಟ್ಟು ಇವರು ಪರಿವ್ರಾಜಕರು ಎಲ್ಲ ಅವ್ರ ಜೊತೆ ಬಿಟ್ಟು ಬಂದಿದ್ದವರು. ಅದರಲ್ಲಿ ಒಬ್ಬ ಬುದ್ಧರ ಆಗ್ತಾರೆ ಅಂತ ಭವಿಷ್ಯ ಹೇಳಿದ ಕೊಂಡನ್ಯ ಅನ್ನೋ ಕೂಡ ಒಬ್ಬಿರ್ತಾನೆ. ಅವ್ರು ನೋಡ್ತಾರೆ, ಇವ್ರು ತಿನ್ನಕ್ಕೆ ಶುರು ಮಾಡಿದ್ರಲ್ಲ, ಅಷ್ಟೇ ಅವರು ಒಂದು ಕತೆ ಮುಗಿದ್ದು. ಬುದ್ಧರು ಆಮೇಲೆ ಅವ್ರು ಹೋದ್ರು, ಇವ್ರು ಮಾಡಿದ್ರು ಧ್ಯಾನ ಮಾಡಿ ಒಂದು ಜ್ಞಾನೋದಯ ಅಂತ ಅವರಿಗೆ ಒಂದಿಷ್ಟು ವಿಚಾರಗಳು ತಲೆಯಲ್ಲಿ ಬರುತ್ತೆ, ಜ್ಞಾನ ಬರುತ್ತೆ. ಅವತ್ತಿಂದ ಅವರನ್ನ ಬುದ್ಧ ಅಂತ ಹೇಳ್ತಾರೆ. ಬೋಧಿಯನ್ನ ಪಡೆದಂತ ಮನುಷ್ಯ. ಬೋಧಿ ಅಂದ್ರೆ ಜ್ಞಾನ. ಸಿದ್ಧಾರ್ಥ ರಾಜಕುಮಾರ ಅವತ್ತಿಂದ ಭಗವಾನ್ ಬುದ್ಧ ಆಗ್ತಾರೆ. ಗೌತಮ ಬುದ್ಧ ಅವ್ರ ಮನೆಯ ಇದು ಗೌತಮ ಅಂತ. ಸೊ ಗೌತಮ ಬುದ್ಧ ಅಂತ ಆಗ್ತಾರೆ. ಅಲ್ಲಿಂದ ಅವ್ರನ್ನ ತಥಾಗತ ಅಂತ ಕರೀತಾರೆ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ಅಲ್ಲಿಗೆ ಬುದ್ಧ. ಸೊ 29 ವರ್ಷ ಅವರು ಗೃಹದಲ್ಲಿ ಇರ್ತಾರೆ, ಗೃಹಸ್ಥರಾಗಿ. 6 ವರ್ಷ ಕಠೋರ ತಪಸ್ಸು, 35 ಆಯ್ತು. ಅಲ್ಲಿಂದ 45 ವರ್ಷಗಳ ಕಾಲ, 80 ವರ್ಷದವರೆಗೆ ಓಡಾಡಿಕೊಂಡು ಧರ್ಮವನ್ನು ಹೇಳ್ತಾ ಹೋಗ್ತಾರೆ. ಆಗಿನ ಕಾಲದ ರಾಜಗಳು ಎಲ್ಲರೂ ಶಿಷ್ಯರಾಗಿರ್ತಾರೆ. ಆದರೆ ಬುದ್ಧ ಕಾಲು ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಅದು ಗಮನಿಸಬೇಕಾದ ವಿಷಯ. ಹೀಗೆ ನಮಗೆ ಒಬ್ಬ ರಾಜನ ಹೇಳ್ಬಿಟ್ಟು ಒಂದು 3-4 ರಥ ನಿಲ್ಸಿರೋನು ಹೊತ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಅದು ಮಾಡಲಿಲ್ಲ. ನಡ್ಕೊಂಡು ಹೋಗ್ಬೋದು. ಪ್ರತಿ ಸಮಯನೂ ಒಂದು ಹಳ್ಳಿ, ಇನ್ನೊಂದು ಹಳ್ಳಿ, ಹೀಗೆ ನಡ್ಕೊಂಡು ಅವ್ರಿಗೂ ಹೇಳಿ, ಇವ್ರಿಗೆ ಹೇಳಿ ಈ ಥರ
ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕಾಲು ನಡಿಗೆಯಿಂದಲೇ 45 ವರ್ಷಗಳನ್ನು ಕಳೆದು ಪರಿನಿರ್ವಾಣವನ್ನು ತಗೊಂಡು ಬುದ್ಧರ ಸಾವಿಗೆ ಪರಿನಿರ್ವಾಣ ಅಂತ ಹೇಳಿ ನಿರ್ವಾಣವನ್ನು ಸೇರಿದ್ರು ಅದು ಅದು ಕುಶಿನಾರ ಅಂತ ಒಂದು ಊರಲ್ಲಾಗುತ್ತೆ. ಇವತ್ತು ಆ ಎಲ್ಲ ಜಾಗಗಳಿದೆ. ಇನ್ನು ಅದೇ ಥರ ತುಂಬ ಅದ್ಭುತವಾಗಿದೆ ಆ ಜಾಗಗಳು. ಲುಂಬಿನಿ ಆಗ್ಬೋದು, ಬೋಧ್ಗಯ ಆಗ್ಬೋದು, ಸಾರನಾಥ್ ಆಗ್ಬೋದು, ಮತ್ತು ಕುಶಿನಾರ ಆಗ್ಬೋದು. ಅಷ್ಟು ಬಹಳ ಅದ್ಭುತವಾಗಿ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಬುದ್ಧರ ಮಾತು ಆ ಥರ. ಒಂದ್ಸಲಿ ಬುದ್ಧರು ಜ್ಞಾನೋದಯ ಆಗುತ್ತೆ, ಆಮೇಲೆ ಬರ್ತಾ ಇರ್ತಾರೆ. ಇರುವಾಗ ಬಿಂಬಿಸಾರ ಒಂದು ದೊಡ್ಡ ಯಜ್ಞ ಮಾಡ್ತಿರ್ತಾರೆ. ಒಂದು ದೊಡ್ಡ ಯಜ್ಞ, 1000 ಕುರಿ ಹಸು ಅವೆಲ್ಲ ಬಲಿ ಮಾಡೋದಕ್ಕೆ. ಅಲ್ಲೊಂದು ಕುರಿ ಮರಿ ಬರ್ತಾ ಇರ್ತೀವಿ ಕುಟ್ಕೊಂಡು. ಅದನ್ನು ಬುದ್ಧ ಎತ್ಕೊಂಡು ಬರ್ತಾರೆ. ಬುದ್ಧ ಎತ್ಕೊಂಡು ರಾಜ ಗಾಬರಿ ಆಗ್ಬಿಡ್ತಾರೆ ಎಲ್ಲರೂ. ಯಾಕೆ ಬುದ್ಧ ಬರ್ತಿದ್ದಾರೆ ಇಲ್ಲಿಗೆ, ಯಜ್ಞ ವೇದಿಕೆ ಹತ್ರ ಬರ್ತಿದಾರಲ್ಲ ಬುದ್ಧ, ಯಾಕೆ ಬರ್ತಿದ್ದಾರೆ? ಸೊ ರಾಜನ ಬರ್ತಾರೆ. ಅಲ್ಲ, ಹೀಗೆ ನಾನು ಯಜ್ಞ ಮಾಡಿಬಿಟ್ಟು ಇವನ್ನೆಲ್ಲ ಬಲಿ ಕೊಟ್ಬಿಟ್ಟು ಮಳೆ ಬೆಳೆ ಆ ಸಂಪತ್ತು ಈ ಥರದ್ದೆಲ್ಲ ತಗೋಬೇಕು. ಪ್ರಾಣಿಗಳನ್ನ ಯಾಕಪ್ಪ ಬಲಿ ಕೊಡ್ತೀಯಾ? ಮನುಷ್ಯನ ಬಲಿ ಕೊಡು, ಇನ್ನೂ ಒಳ್ಳೇದಾಗುತ್ತಲ್ಲ ಅಲ್ವೇ? ಹೈಯೆಸ್ಟ್ ಬೀಯಿಂಗ್ ಯಾರು? ಮನುಷ್ಯ. ಈ ಕುರಿ ಕೋಳಿ ನಾಯಿ ನರಿಗಳನ್ನೆಲ್ಲ ಯಾಕೆ ಕೊಡ್ಬೇಕು? ಮನುಷ್ಯನೇ ಕೊಡು, ಇನ್ನೂ ಒಳ್ಳೇದು. ನನ್ನೇ ಬಲಿ ಕೊಡು ನೀನು, ಈ ಕುರಿ ಮರಿ ಬಿಟ್ಬಿಡು ಅಂತ ಹೇಳಿದಾಗ ಬಿಂಬಿಸಾರನಿಗೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಬ್ಬ ಮನುಷ್ಯ ನನ್ನೇ ಬಲಿ ಕೊಡು ಅಂತ ಹೇಳೋದಿಲ್ಲ. ಅವ್ನು ಕೊಡು ಅವನು ಹಿಂದೆ ನಿಂತಿದ್ದ ಅವ್ನು ಇಟ್ಕೊಂಬ. ಈ ಥರ ಇರ್ತೀವಿ ನಾವು. ಅಂಥ ಸಂದರ್ಭದಲ್ಲಿ ನನ್ನೇ ಬಲಿ ಕೊಡು ಅಂತಂದಾಗ ಅವನಿಗೆ ಸಣ್ಣ ಯೋಚನೆ ಬರುತ್ತೆ. ಹೌದು, ಮಾಡಬಾರ್ದು ಅಂತ ಹೇಳಿ ಅವತ್ತಿನಿಂದ ಅವನು ಇಡೀ ರಾಜ್ಯದಲ್ಲಿ ಪ್ರಾಣಿ ವಧೆಯನ್ನು ನಿಲ್ಲಿಸ್ತಾನೆ. ಇದರ ಮೂಲಕವಾಗಿ ನಮ್ಮ ಸ್ವಾಸ್ಥ್ಯ ಯಾವುದು, ಪ್ರಾಣಿ ಪಶು ಪಕ್ಷಿಗಳ ಸ್ವಾಸ್ಥ್ಯ ಉಳಿಯಿತು. ಅರಮನೆಯಲ್ಲಿ ಮಾಂಸಾಹಾರ ಇಲ್ಲ. ಇನ್ನು ಎಷ್ಟು ದಿನಕ್ಕೆ 100 ನವಿಲು ಎಲ್ಲ ಹೊಡ್ಕೊಂಬಂದು ತಿನ್ನೋದೇ ಕೆಲಸ ಮಾಡಿಕೊಡ್ತು. ಹೇಗೆ ಒಂದರಿಂದ ಹೇಗೆ ಇನ್ನೊಂದು ಬೆಳೆಯುತ್ತೆ ಅನ್ನೋದಕ್ಕೆ ಕಾರಣ. ಸೊ ಹಾಗೆ ಬುದ್ಧ ಜನರ ಮನಸ್ಸನ್ನು ಪರಿವರ್ತನೆ ಮಾಡ್ತಾ ತಮ್ಮ ಬದುಕನ್ನು ರೂಪಿಸ್ತಾರೆ. ಅವರು ಜ್ಞಾನೋದಯ ಆದಮೇಲೆ ಏನು ಮಾಡೋದು, ನನಗೆ ಜ್ಞಾನ ಬಂದಿದೆ. ಸುಮಾರು 49 ದಿನ ಅಲ್ಲೇ ಬೌದ್ಧಗಯದಲ್ಲೇ ಉಳಿತಾರೆ. 7 ದಿನ ಒಂದೊಂದು ಕಡೆ ನಿಂತು ಬೇರೆ ಬೇರೆ ಸಾಧನೆಗಳನ್ನ ಮಾಡಾದ್ಮೇಲೆ ಯೋಚನೆ ಮಾಡ್ತಾರೆ. ಯಾರಿಗೆ ತಿಳಿಸ್ಬೋದು? ಯಾರಿಗೆ ತಿಳಿಸಿರೋ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇನ್ನೆಲ್ಲ ಹುಚ್ಚ ಅಂತಾರೆ. ಸರಿ, ಈ 5 ಜನ ಇದ್ರಲ್ಲಿ ತಪ್ಸ್ಕೊಂಡೋಗಿದ್ರಲ್ಲ, ಅವ್ರ ಹತ್ರನೇ ಹೋಗೋಣ ಅಂತೇಳಿ ಅಲ್ಲಿಗೆ ಬರ್ತಾರೆ. ಸಾರನಾಥಕ್ಕೆ ಬರ್ತಾರೆ. ಅಲ್ಲಿ ಇರ್ತಾರೆ ಅವ್ರು ಬಂದಾಗ ಅವ್ರು ನೋಡ್ತಾರೆ. ಅವ್ರು ನೋಡಪ್ಪ ಬಂದ ನಮ್ಮ ಹಿಂದಿನ ಗುರು, ನಾವು ನಮಸ್ಕಾರ ಮಾಡಬಾರ್ದು, ಯಾರು ಮನೆ ಹಾಕಬಾರ್ದು, ನಮ್ಮ ಪಾಡಿಗೆಲ್ಲ ಹಲಕ್ಕಾಗಿ ಬಿಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಬುದ್ಧ ಬರ್ತಾ 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 ಅವರಿಗೆ ಎಲ್ಲ ನಮಸ್ಕಾರ ಮಾಡ್ತಾರೆ, ಕರೀತಾರೆ, ಕೂರಿಸ್ತಾರೆ, ನೀರು ಕೊಡ್ತಾರೆ. ಅದಾದ್ಮೇಲೆ ಬುದ್ಧ ಅವ್ರು ಹೇಳ್ತಾರೆ, ಈ ಥರ ನಾನು ಒಂದು ಬೋಧಿಯನ್ನು ಪಡೆದಿದ್ದೇನೆ, ಅದು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ಮೇಲೆ ಮೊದಲ ಸೂಕ್ತ ಧಮ್ಮ ಚಕ್ರ ಪ್ರವರ್ತನ ಸೂಕ್ತ, ಧರ್ಮ ಚಕ್ರ ಪ್ರವರ್ತನ ಸೂತ್ರ ಅದನ್ನ ಬುದ್ಧ ಹೇಳ್ತಾರೆ. ಅದೇ ನಮ್ಗೆ ಅರ್ಥ ಆಗುತ್ತಲ್ಲ, ಪಾಲಿಯನ ಅಷ್ಟು ಕಷ್ಟ ಇದೆ. ಧಮ್ಮ ಚಕ್ರ ಪ್ರವರ್ತನ ಸೂಕ್ತ ಅದು ಅರ್ಥ ಆಗುತ್ತೆ. ಅದು ಸಂಸ್ಕೃತದಲ್ಲಿ ಧರ್ಮ ಚಕ್ರ ಪ್ರವರ್ತನ ಸೂತ್ರ ಆ ಥರದ್ದು ಹೇಳ್ತಾರೆ. ಅದರಲ್ಲಿ ಬುದ್ಧ ಇನ್ನು ಉಳಿದ 45 ವರ್ಷಗಳು ಏನೇನು ಹೇಳಿದ್ರು ಅದೆಲ್ಲ ಅದರಲ್ಲಿ ಅಡಕವಾಗಿದೆ. ಧಮ್ಮ ಚಕ್ರ ಪ್ರವರ್ತನ ಸೂತ್ರ. ಧಮ್ಮ ಚಕ್ರ ಪ್ರವರ್ತನ ಸೂತ್ರದಲ್ಲಿ ಏನ್ ಹೇಳ್ತಾರೆ? ಒಬ್ಬ ಮನುಷ್ಯ 2 ರೀತಿಯಲ್ಲಿ ಬದುಕೋಕ್ ಸಾಧ್ಯ. ಒಂದು ಕಾಮ ಸುಖಲ್ಲಿಕಾನುಯೋಗೋ, ಬರೀ ಭೋಗದಲ್ಲಿ ಬದುಕುವಂಥದ್ದು, ಅದು ಒಂದು ಎಕ್ಸ್ಟ್ರೀಮ್. ಇನ್ನೊಂದು ಅರ್ಥ ಕಿಲಿಮತ್ತ ಅನುಯೋಗ, ಏನು ತಿನ್ನದಲೇ ಜಟೆ ಬಿಟ್ಟು
ಮುಳ್ಳಿನ ಮೇಲೆ ನಿಂತ್ಕೊಂಡು ಈ ತರ ತನ್ನ ದೇಹವನ್ನೇ ದಂಡಿಸುವ ಇನ್ನೊಂದು ಯೋಗ. ಎರಡು ಯೋಗ. ಹಿಯರ್. ಆದ್ರೆ ಎರಡರಿಂದ ಕೂಡ ಸಾಧನೆ ಸಾಧ್ಯ ಇಲ್ಲ. ಮಧ್ಯಮ ಮಾರ್ಗದಲ್ಲಿ ನಮ್ಮ ಬದುಕನ್ನ ಸಾಧಿಸಿಕೊಂಡು ಹೋಗ್ಬೇಕು ಅಂತ. ಕಾಮಸು ಕಲ್ಲಿಕಾನು ಯೋಗೋ ಹೀನೋ ಗಮ್ಮೋ ಅದೊಂಥರ ಒಳ್ಳೆಯದಲ್ಲ. ಅದೇ ತರ ಅರ್ಥ ಕಿಲಿಮತ್ತಾನ ಯೋಗ, ತನ್ನನ್ನು ತಾನು ದೇಹವನ್ನು ದಂಡಿಸಿಕೊಳ್ತಕ್ಕಂಥದ್ದು. ಇದರಿಂದನೂ ಕೂಡ ಉಪಯೋಗ ಆಗೋದಿಲ್ಲ. ನೀನು ಎರಡರನ್ನು ಬಿಟ್ಟು ಮಧ್ಯಮ ಮಾರ್ಗದಲ್ಲಿ ನಡಿಬೇಕು ಅನ್ನುವ ಮಾತನ್ನ ಧಮ್ಮಚಕ್ರಪ್ರವರ್ತನ ಸೂತ್ರದಲ್ಲಿ ಹೇಳ್ತಾರೆ. ಸರಿ ತಾನೆ? ನಾವುಗಳೆಲ್ಲ ಪರವಾಗಿಲ್ಲ, ಯಾಕಂದ್ರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಆದ್ರಿಂದ ಮಧ್ಯಮ ಮಾತು ತೀರಾ ಹೈಫೈ ಅಲ್ಲ, ತೀರಾ ಲೋನು ಅಲ್ಲ, ಹೆಂಗೋ ಜೀವನ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಜೀವನ ನಡೀತಾರೆ ಆಯ್ತಾ. ಇನ್ನೊಂದು ಬುದ್ಧರ ಅತಿ ಶ್ರೇಷ್ಠವಾದ 4 ಸತ್ಯಗಳು, ಚತುರಾರ್ಯ ಸತ್ಯಗಳು. ಆರ್ಯ ಸತ್ಯಗಳು, ಚತುರಾರ್ಯ ಸತ್ಯ ಅಂದ್ರೆ 4 ಆರ್ಯ ಸತ್ಯಗಳು, ಶ್ರೇಷ್ಠವಾದ ಸತ್ಯಗಳು ಅಂತ ಬುದ್ಧ ಹೇಳಿದ್ರು. ಯಾವುದಪ್ಪ ಶ್ರೇಷ್ಠವಾದ ಸತ್ಯಗಳು? ದುಃಖ ಇದೆ ತಾನೆ? ಯಾರು ಇಲ್ಲ ಅಂತಾರ? ಇದೆ. ಅವರವರ ಲೆಕ್ಕದಲ್ಲಿ ಅವ್ರವ್ರಿಗೆ ಇರುತ್ತೆ ದುಃಖ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅದು ಬಹಳ ದೊಡ್ಡ ಜಾತಿ ಬಿ ದುಃಖ, ಜರಾ ಬಿ ದುಃಖ, ಆಮೇಲೆ ಇಚ್ಛಂತಿ ನಾಲವತಿ ದುಃಖಂ, ನಮ್ಗೇನೋ ಬೇಕಾಗಿರುತ್ತೆ ಅದು ಸಿಗೋದಿಲ್ಲ ದುಃಖ. ಆಮೇಲೆ ಕೆಟ್ಟವ್ರ ಜೊತೆ ಸೇರೋದೇ ದುಃಖ, ಒಳ್ಳೆಯವ್ರ ಜೊತೆ ಸೇರದೇ ಇರೋ ದುಃಖ, ಇವೆಲ್ಲ ಹೇಳಿದ್ದಾರೆ. ಜಾತಿ ಬಿ ದುಃಖಂ, ಜರಾ ಬಿ ದುಃಖಂ, ಮರಣ ಬಿ ದುಃಖಂ, ಎಲ್ಲವೂ ದುಃಖಗಳೇ. ಅದು ನಾವು ಸಣ್ಣ ಹುಡುಗರಾಗಿದ್ದ ಅವೆಲ್ಲ ಗೊತ್ತಾಗಲ್ಲ, ದೊಡ್ಡರಾದ ಗೊತ್ತು, ಆ ಕ್ಷಣದಲ್ಲಿ ಮಾತ್ರ ಗೊತ್ತಾಗುತ್ತೆ. ಸ್ಮಶಾನ ವೈರಾಗ್ಯ ಅಂತ ಹೇಳ್ತೀವಿ ನಾವು. ಯಾವುದೋ ಸ್ನೇಹಿತರು ತೀರೋಗಿರ್ತಾರೆ, ಸ್ಮಶಾನಕ್ಕೆ ಹೋಗ್ತೀವಿ. ಇನ್ನು ಈ ಜನ್ಮದಲ್ಲಿ ನಾನು ಈ ತರ ಎಲ್ಲ ಮಾಡಬಾರ್ದು ಅಂತ ಅಲ್ಲಿ ಇಲ್ಲಿ ಸ್ಮಶಾನದ ಕಾಂಪೌಂಡ್ ಅಲ್ಲಿ ಅವನು ಕುಡಿದು ತೀರೋಗ್ಬಿಟ್ಟಿರ್ತಾನೆ ಸ್ನೇಹಿತ, ಫುಲ್ ಗುಡ್ ಮಾಸ್ಟ್ರು ಗಯಾ ಅವನು. ಅವತ್ತು ನಾನು ಇಲ್ಲಪ್ಪ, ಇನ್ಮೇಲಿಂದ ನಾನು ನೆಮ್ಮದಿಯಾಗಿ ಬದುಕಬೇಕು, ಇಲ್ಲಿ ಮಾಡ್ಲಿಕ್ಕೆ ಕುಡಿದು ಅಂತ ತೀರ್ಮಾನ ಮಾಡಿಕೊಂಡು ಕಾಂಪೌಂಡ್ ಆಚೆ ಬರ್ತಿದ್ದಂಗೆ ತುಂಬಾ ದುಃಖ ಆಗಿದೆ. ಇದು ನಮ್ಮ ಎಲ್ಲರೂ ಕೆಲವು ಒಳ್ಳೆಯರು ಇರ್ತಾರೆ, ಆ ಥರದ್ದು ಒಳ್ಳೆಯರು ಇರಲ್ಲ ಅಂತಾರಲ್ಲ. ಇದು ಸಾಮಾನ್ಯ ಮನುಷ್ಯನ ಯೋಚನೆಗಳು ಇರ್ತಾರೆ. ಹಾಗಾಗಿ ಆ ಥರದ ಒಂದು ಯೋಚನೆ. ದುಃಖ ಇದೆ, ಎಲ್ಲರಿಗೂ ದುಃಖ ಇದೆ ಅನ್ನೋದನ್ನ ಒಪ್ಕೊಂಡ್ರೆ ಅಷ್ಟು ಬುದ್ಧಿವಂತರು ನಾವು. ಒಪ್ಕೊಳ್ಳೋ ತಯಾರಿಲ್ಲ ನಾವು. ಎಲ್ಲಿದೆ ದುಃಖ, ಏನದು ದುಃಖ ಅಂತಿರ್ತೀವಿ. ದುಃಖ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಅಷ್ಟು ಸೂಪರ್. ದುಃಖಕ್ಕೆ ಕಾರಣ ಇದೆ. ಇದು ನಮ್ಮ ಬದುಕಿನ ಪ್ರತಿ ಕ್ಷಣದಲ್ಲೂ ಕೂಡ ನಾವು ನೋಡ್ಕೋಬಹುದು. ಇದನ್ನು ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ. ಯಾಕೆ ನಾನು ಫೇಲ್ ಆದೆ, ಯಾಕೆ ನನಗೆ ಕೆಲಸ ಸಿಗ್ಲಿಲ್ಲ, ಯಾಕೆ ನಾನು ಫಸ್ಟ್ ರ್ಯಾಂಕ್ ಬರಲಿಲ್ಲ, ಯಾಕೆ ನನ್ನ ಟ್ರೈನ್ ಮಿಸ್ ಆಯ್ತು, ಯಾಕೆ ಈ ತರ ಪ್ರತಿಯೊಂದಕ್ಕೂ ನೀವು ಕ್ವಶನ್ ಮಾರ್ಕ್ ಹಾಕೊಂಡ್ಬಿಟ್ರೆ ಐನ್ಸ್ಟೈನ್ ತರ ಅವನು ಪ್ರಶ್ನೆ ಮಾರ್ಕೆ ಅವ್ನು ಐನ್ಸ್ಟೈನ್ ಪ್ರಶ್ನೆ ಹಾಕೋಬೇಕು. ಯಾಕೆ ನನ್ಗೆ ಹಿಂಗಾಯ್ತು, ಯಾಕೆ ನನ್ಗೆ ಹಿಂಗಾಯ್ತು ಅಂತ ಅಲ್ಲಿ ಕಾರಣ ಸಿಕ್ಕೇ ಬಿಡ್ತೀನಿ. ಸರಿಯಾಗಿ ಟ್ರೈನ್ ಹೋಗೋ ಸಮಯಕ್ಕೆ ನಾನು ಹೋಗ್ಲಿಲ್ಲ, ನಿಧಾನಕ್ಕೆ ಹೋದೆ, ಓದ್ಲಿಲ್ಲ ಅಲ್ವೇ, ಈ ಥರದ್ದು ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಹಾಗಾಗಿ ದುಃಖ ಇದೆ. ದುಃಖ ಅಂದ್ರೆ ಓ ಅಂತ ಅಳ್ಬೇಕಾಗಿಲ್ಲ. ದ ಫೇಲ್ಯೂರ್, ದ ಇನ್ಎಫಿಷಿಯನ್ಸಿ, ನಾವು ಸಾಧನೆ ಮಾಡೋಕೆ ಆಗ್ಲಿಲ್ಲ ಅನ್ನೋದು ದುಃಖ ತಾನೇ. ನಮ್ಗೆ ಪಶ್ಚಾತ್ತಾಪ ಇರುತ್ತೆ, ಒಳ್ಳೆ ಕೊರಗ್ತಾ ಇರ್ತೀವಿ. ಯಾರು ಹೇಳಲ್ಲ, ಮರ್ಯಾದೆ ಪ್ರಶ್ನೆ ಅದು. ಹೇಳ್ಬಿಟ್ರೆ ಹೇಳಲ್ಲ ಯಾರು. ನಾನು ಹೋಗ್ಬಾರ್ದು ಅಂತಾನೆ ಇದ್ದೆ ಬೆಂಗಳೂರಿಗೆ, ಅದಕ್ಕೆ ನಿಧಾನಕ್ಕೆ ಹೋದೆ, ಟ್ರೈನ್ ಹೊರಟೈತೆ. ಇವ್ರ ಹಣೆ ಬರನೇ ಬೇರೆ, ಅವ್ನು ಹೇಳೋದೇ ಬೇರೆ. ಈ ತರದ ಮುಖವಾಡಗಳು ಹಾಕೊಂಡು ನಾವು ಜೀವನ ಮಾಡ್ತಾ ಇರ್ತೇವೆ. ಆಗೋದೇ ಬೇರೆ, ಆಗಿರೋದೇ ಬೇರೆ ಅಲ್ವೇ. ಹಾಗಾಗಿ ದುಃಖ ಇದೆ. ದುಃಖ ಅಂದ್ರೆ ನಾವು ಪೂರ್ತಿ ವರ್ಲ್ಡ್ ತರನೇ ತಗೋಬಾರ್ದು. ದುಃಖ ಅಂದ್ರೆ ದುಃಖ ಹೊಡೋದಲ್ಲ, ಅದು ದೊಡ್ಡ ದುಃಖಗಳಿದೆ. ಇವು ಸಣ್ಣ ಸಣ್ಣವು.
ಮೈನರ್ ಡಿಗ್ರಿ. ಸೊ ಆ ದುಃಖಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಇದೆ ಅಂತ ತಿಳ್ಕೊಂಡ್ರೆ ನಾವು ಇನ್ನು 50% ಗೆದ್ದಂಗೆ. ಆ ಕಾರಣ ಇದೆ, ಅದಕ್ಕೊಂದು ಕಾರಣ ಇರೋದ್ರಿಂದ ಅದನ್ನ ನಾವು ಸರಿ ಮಾಡ್ಬೋದು ಅಲ್ವೇ? ನಿರೋಧ, ಅವನ್ನ ಆ ಕಾರಣವನ್ನು ಹೋಗಲಾಡಿಸ್ಬೋದು. ಆ ಕಾರಣ ಹೋಗಲಾಡಿಸಿದ್ರೆ ನಮ್ಗೇನು ಸಿಗುತ್ತೆ? ಸಕ್ಸಸ್ ಸಿಗುತ್ತೆ. ಅದು ಬುದ್ಧ ಅಲ್ವೇ? ಈಗ ಓದಕ್ಕೆ ಈ ಸಲ ನಾನು ಈ ವರ್ಷ ನಾನು ಫೇಲ್ ಆದೆ, ಓಕೆ, ಒಂದು ಕಾರಣ ಇದೆ ಅಲ್ಲಿ, ನಾನು ಮನಸ್ಸಿಟ್ಟು ಓದಲಿಲ್ಲ, ಓಕೆ, ನೆಕ್ಸ್ಟ್ ಇಯರ್ ಓದ್ತೀನಿ, ಪಾಸ್ ಆಗ್ತೀನಿ, ಅದು ಉತ್ತರ. ಸೊ ದುಃಖ ಕಾರಣ, ಅದರ ನಿರೋಧ ಮಾಡ್ಲಿಕ್ಕೆ ಸಾಧ್ಯ ಇದೆ, ನಿರೋಧ ಮಾರ್ಗ ಕೂಡ ಇದೆ ಅದಕ್ಕೆ. ಅದು 4 ಚತುರಾರ್ಯ ಸತ್ಯಗಳು ಅಂತ ಭಗವಂತ ತಿಳಿಸ್ಕೊಡ್ತಾರೆ. ಆಮೇಲೆ ಎಲ್ಲ ಸೈಂಟಿಫಿಕ್, ಯಾವುದೇ ರೀತಿಯ ಒಂದು ಮೂಢವಾಗಿ ನಾವು ಆಲೋಚನೆ ಮಾಡೋ ಅಗತ್ಯ ಇಲ್ಲ. ಸೈಂಟಿಫಿಕ್ ಇದು. ಬುದ್ಧ ಹೇಳಿದ್ದೆಲ್ಲವೂ ಸೈಂಟಿಫಿಕ್ ಹೇಳಿದ್ದಾರೆ, ದರ್ಶನ. ಸೊ ಅದು 4 ಆರ್ಯ ಸತ್ಯಗಳು. ಆ 4 ಆರ್ಯ ಸತ್ಯದಲ್ಲಿ ಮೊದಲನೇ ದುಃಖ ಇದೆ, ಎರಡನೇದು ಆಸೆಯೇ ದುಃಖಕ್ಕೆ ಮೂಲ. ಇದು ಪ್ರಪಂಚದಾದ್ಯಂತ ಗೊತ್ತು. ಆಸೆ ಅಂತ ಇಲ್ಲ, ಅಲ್ಲಿ ತನ್ಹ ಅಂತ ಇದೆ ಪಾಲಿನಲ್ಲಿ. ತನ್ಹ ಬಯಕೆ, ಎಷ್ಟೊಂದು ಕ್ರೇವಿಂಗ್ ಇದೆ ನಮ್ಗೆ, ಪ್ರತಿಯೊಂದಕ್ಕೂ ಬೇಕು 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 ಅಂತಲೇ ಇರ್ತೀವಿ ನಾವು. ನಮ್ಮಲ್ಲೊಂದು ಮಾತಿದೆ, ಬೇಕು ಬೇಕು ಅನ್ನೋನು ಭಿಕ್ಷುಕ. ಅವ್ರಿಗೆ ಕೋಟಿ ಇರಲಿ, ಈ ಬಾಂಬೆ ಕೊಟ್ಟಿರ್ತೀವಿ, ಪಕ್ಕದ ಪೂರ್ತಿ ಮಹಾರಾಷ್ಟ್ರನೇ ಬೇಕು ಅಂತ. ಮಹಾರಾಷ್ಟ್ರ ಆದ್ಮೇಲೆ ಕರ್ನಾಟಕನೂ ನನ್ಗಿರ್ಲಿ ಏನಂತೆ, ಹಿಂಗೆ ಬೇಕು 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 ಅಂದ್ರೆ ಅವನು ಭಿಕ್ಷುಕ. ಅವನು ವಾಟ್ ಎವರ್ ಮೇ ಬಿ ಹಿಸ್ ವೆಲ್ತ್ ಪೊಸಿಷನ್ ಎಂತದ ಅಲ್ವೇ, ಅವನು ಭಿಕ್ಷುಕ. ಸಾಕು ಸಾಕು ಅನ್ನೋನು ಶ್ರೀಮಂತ. ಸಾಕಪ್ಪ ಇಷ್ಟೇ, ಸಾಕು ಸಾಕು, ಹ್ಯಾಪಿ, ತೃಪ್ತಿ. ಅವನು ಶ್ರೀಮಂತ, ಅವನು ನೆಮ್ಮದಿಯಾಗಿರ್ತಾನೆ, ಆನಂದವಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಬೇಡ ಅನ್ನೋನು ಭಿಕ್ಷು. ಬೇಡ, ನನಗೆ ಬೇಡ, ಇದು ತಗೊಳ್ಳಿ, ಬೇಡ ಅನ್ನೋನು ಭಿಕ್ಷು. ಅಂದ್ರೆ ಆ ಲೆವೆಲ್ಗೆ ತ್ಯಾಗವನ್ನ ಮಾಡಿ ಬದುಕಬೇಕು ಭಿಕ್ಷು. ಅದು ಬುದ್ಧನ ಒಂದು ರೂಲ್ಸ್. ಆದ್ರೆ ಇವತ್ತಿನ ನಮ್ಮ ಸಾಧು ಸಂತರುಗಳನ್ನೆಲ್ಲ ನೋಡಿದ್ರೆ ಅವ್ರ ಬಗ್ಗೆ ನಾವು ಮಾತಾಡಬಾರ್ದು, ತಪ್ಪಾಗ್ಬಿಡುತ್ತೆ. ಯಾಕೆಂದ್ರೆ ಅವ್ರ ಬಗ್ಗೆ ನಾವು ಮಾತಾಡಬಾರ್ದು, ಮಾತಾಡಿದ್ರೆ ತಪ್ಪೆ. ಏನು ನಡ್ಕೊಂಡು ಹೋಗ್ತೇನೆ ಅಲ್ಲಿಂದಲ್ಲಿಗೆ, ಅದಕ್ಕೆ ಒಂದು ಇನ್ನೋವಾ ಇಟ್ಕೊಂಡಿದ್ದೀನಿ, ಒಂದು ಹೆಲಿಕಾಪ್ಟರ್ ಇಟ್ಕೊಂಡಿದ್ದೀನಿ, ಒಂದೇ ವಿಮಾನ ಇದೆ ಅಷ್ಟೇ. ತ್ಯಾಗಕ್ಕೆ ಬೆಲೆ ಇಲ್ಲ, ಅಂಟುವಿಕೆಗೆ ಬೆಲೆ. ಅದೇ ತನ್ನ ಬುದ್ಧ ಹೇಳಿದ್ದು ಅಂಟುವಿಕೆ. ವಾಂಟ್ ದಿಸ್, ಯು ವಾಂಟ್ ದಿಸ್, ಯು ವಾಂಟ್ ದಿಸ್. ನಾವು ನಮ್ಮನೇಲಿ ಎಷ್ಟೋ ವಿಷಯಗಳನ್ನು ನಾವು ಬಿಡಕ್ ಸಾಧ್ಯ ಆಗಿಲ್ಲ, ಆಗಲ್ಲ. ಈ ಪುಸ್ತಕ ಇರಲೇಬೇಕಿಲ್ಲ, ಯಾರು ಮುಟ್ಕೊಡ್ದು, ನಾನು ಹೇಳಿದ್ದೀನಿ. ಮಗು ತೆಗೆದು ಅಲ್ಲಿ ಇಟ್ಕೊಡ್ತೀವಿ, ಮುಗೀತು ಕತೆ. ಅವತ್ತು ಮನೆಯಲ್ಲಿ ರಾಮಾಯಣ ಯಾರು ತೆಗಿದ್ದೀವಿ ಪುಸ್ತಕ ಇಲ್ಲಿ ಅಲ್ಲೇ ಇರ್ತದೆ ಪಕ್ಕದಲ್ಲಿ. ಅಂದ್ರೆ ಅಷ್ಟು ಅಂಟುವಿಕೆ ನಮ್ಗೆ ಒಂದು ವಿಷಯದ ಬಗ್ಗೆ, ಒಂದು ಟವಲ್ಲು, ಎಂತದ ಯಾವುದ್ರ ಬಗ್ಗೆ ಒಂದು ಅಂಟುವಿಕೆ ಇರ್ತದೆ. ಅಂಟುವಿಕೆ ಇರುವವರೆಗೂ ನಿಮಗೆ ನೋವು ದುಃಖ ಫಿಕ್ಸೆಡ್, ಗ್ಯಾರಂಟಿ. ಮತ್ತೆ ಇಂಗ್ಲಿಷಲ್ಲಿ ಒಂದು ಇದೆ, peace begins when desire ends. Peace begins when desire ends. ಒಳ್ಳೆ ಬರ್ತದೆ, ಬಹಳ ಇಷ್ಟವಾದ ಮಾತು. ಅಂದ್ರೆ ಹಾಗೆ ಬದುಕಿನಲ್ಲಿ ಬಿಡುವಂಥದ್ದು. ಬುದ್ಧಿ ಅಂಶಗಳು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಮಗೆ, ಏನೇ ಅವರೆಲ್ಲ ಅದನ್ನ ಹೇಳಿದ್ದ ಬುದ್ಧ ಅವತ್ತು, ಅದನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕೆಲವು ಬುದ್ಧ ಹೇಳಿದ್ದು ಭಿಕ್ಷೆ ಬೇಡಿ ಊಟ ಮಾಡಬೇಕು. ಅವತ್ತಿಂದ ಯಾವ ವಿಹಾರದಲ್ಲೂ ಕೂಡ ಕಿಚನ್ ಡಿಪಾರ್ಟ್ಮೆಂಟ್ ಇರಲ್ಲ. ದೊಡ್ಡ ಕಿಚನ್ ಡಿಪಾರ್ಟ್ಮೆಂಟ್ ಅದು ಬೇಕು, ನೋ ಕಿಚನ್ ಡಿಪಾರ್ಟ್ಮೆಂಟ್, ನೋ ಕಿಚನ್ ಅಟ್ ಆಲ್. ಬರೀ ಒಂದು ಕುಡಿಲಿಕ್ಕೆ ಒಂದು ಮಡಿಕೆ, ಒಂದು ನೀರು, ಮಲಗೋದಕ್ಕೊಂದು ಜಾಗ, ಆಗೋಯ್ತು ಅವ್ರ. ಆ ಥರ 8 ವಿಷಯಗಳನ್ನು ಇಟ್ಕೋಬಹುದು ಅವರಷ್ಟೇ. 2 ಚೀವರ, ಒಂದು ಸೂಜಿ ದಾರ, ಒಂದು ಮಡಿಕೆ, ಊಟದ ಪಾತ್ರೆ, ಇಷ್ಟು ಇಟ್ಕೋಬಹುದು ಅಷ್ಟೇ. ಒಬ್ಬ ಮಾಂಕ್ ಹೆಚ್ಚಿಗೆ ಇಟ್ಕೊಳ್ಳೋದು ಕೂಡುದು.
ಹೋಗ್ತಾ ಇರ್ಬೇಕು. 3 ದಿನದ ಮೇಲೆ ಒಂದು ಜಾಗದಲ್ಲಿ ಇರಬಾರ್ದು, ಹೋಗ್ತಾ ಇರ್ಬೇಕು. ಹೀಗೆ ಒಂದು ಕಠೋರವಾದ ಶಿಸ್ತನ್ನ ಪಾಲಿಸ್ಕೊಂಡು ಬಂದಿದ್ದಕ್ಕೆ ಅವತ್ತಿನ ಶಿಷ್ಯರು ಇವತ್ತಿನವರೆಗೂ ಬೆಲೆ ಬರ್ಕೊಂಡು ನಡೀತಾ ಇದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಬೇರೆ ಬಿಡಿ. ಇವತ್ತು ದೇರ್ ಆಲ್ ವೆರಿ ಬಿಗ್ ಟೆಂಪಲ್ಸ್, ವೆರಿ ಬಿಗ್ ವಿಹಾರ, ಎಲ್ಲ ಬಿಗ್ ಎಲ್ಲ. ಆದ್ರೆ ಆ ರೂಲ್ಸ್ಗಳನ್ನ ಫಾಲೋ ಮಾಡಿ. ಕೆಲವು ಮಾಂಕ್ಸು ದುಡ್ಡು ಮುಟ್ಟಂಗಿಲ್ಲ, ನಾವು ಮಾಂಕ್ಸ್ ದುಡ್ಡು ಮುಟ್ಟಂಗಿಲ್ಲ. ನಮ್ಮಲ್ಲಿ ಬುದ್ಧನ ಒಂದು ದೊಡ್ಡ ವಿಶೇಷ ಅಂದ್ರೆ ಗೃಹಸ್ಥರು ಅಂದ್ರೆ ಉಪಾಸಕಿಯರು ಪಂಚಶೀಲವನ್ನು ಪಾಲನೆ ಮಾಡಬೇಕು. ಪಂಚಶೀಲ ಬಹಳ ಮುಖ್ಯ. ಏನು ಪಂಚಶೀಲ? 5 ಶೀಲಗಳನ್ನು ಪಾಲನೆ ಮಾಡಬೇಕು, 5 ನಿಯಮಗಳು. ಪ್ರಾಣಿ ವಧೆ ಮಾಡಬಾರ್ದು. ಪಾನಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ನಾನು ಪ್ರಾಣಿಗಳನ್ನ ಕೊಲ್ಲೋದಿಲ್ಲ ಅನ್ನುವ ಒಂದು ಇದನ್ನು ತಗೋತೀನಿ ಅಂತ ನಾವು ಹೇಳ್ತೀವಿ. ಆಮೇಲೆ ಕಳ್ಳತನ ಮಾಡೋದಿಲ್ಲ ಅಂತ 2ನೇದು. 3ನೇದು ವ್ಯಭಿಚಾರ ಮಾಡೋದಿಲ್ಲ. 4ನೇದು ಸುಳ್ಳು ಹೇಳೋದಿಲ್ಲ ಅಂತ. 5ನೇದು ಮದ್ಯಪಾನಾದಿಗಳನ್ನು ತಗೊಳ್ಳೋದಿಲ್ಲ. ಮನಸ್ಸನ್ನ ಮತ್ತೇರಿಸುವಂತ ವಸ್ತುಗಳನ್ನು ತಗೊಳ್ಳೋದಿಲ್ಲ. ಇದು 5 ಪಂಚಶೀಲಗಳು. ಇವನ್ನೇ ನಮ್ಮ ಬಸವಣ್ಣವರು ಕನ್ನಡದಲ್ಲಿ ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯನಿಗೆ ಅಸಹ್ಯ ಪಡಬೇಡ, ತನ್ನ ಬಂಡಿಸಬೇಡ, ಇದರ ಅಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದಕ್ಕಿಂತ ಬೇಕೇನ್ರಿ ಸರ್ ನಮ್ಗೆ? ಹಿಂಗ್ ಹೇಳಿದರೆ ಅದ್ ಹೇಳ್ತೀವಿ, ಆದ್ರೆ ಮಾಡೋದು ಮಾಡ್ತೀವಿ. ಅದು ವಿಶೇಷ ಆಗುತ್ತ. ಮನುಷ್ಯನ ವಿಶೇಷತೆ ಅಂದ್ರೆ ಅದು. ಅದೇ ತತ್ವ, ಅದೇ ವಿಷಯಗಳನ್ನ ಅದ್ಭುತವಾಗಿ ಹೇಳಿದ್ರು ಬಸವಣ್ಣ ಕನ್ನಡದಲ್ಲಿ. ಅದನ್ನೇ ಬುದ್ಧ ಹೇಳಿದವರು. ಪಾನಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಅದಿನ್ನಾದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಕಾಮೇಶು ಮಿಚ್ಛಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಮುಸಾವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಈ ತರ 5 ಶೀಲಗಳು. ಅಂದ್ರೆ ಅದು ಡೋಂಟ್ ಆಯ್ತು, ಡೋಂಟ್ ಮಾಡಬೇಡ ಅಂತಾಯ್ತು. ಮಾಡೋದೇನ್ ಮಾಡ್ಬೇಕು? ದಾನ, ಕೊಲೆ ಮಾಡಬೇಡ, ರಕ್ಷಣೆ ಮಾಡು. ಅದು ಇನ್ನೊಂದು ಪಾಯಿಂಟ್. ಬರೀ ಕೊಲೆ ಮಾಡಬೇಡ ಅಂದ್ರೆ ನಾನು ಕೊಲೆ ಮಾಡಲ್ಲ, ಯಾರೋ ಕೊಲೆ ಮಾಡ್ತಾನೆ ನಾನು ನೋಡ್ಕೊಂಡಿರೋದಲ್ಲ. ರಕ್ಷಣೆ ಮಾಡು. ರಕ್ಷಣೆ ಮಾಡೋದು ಕೂಡ ನಿನ್ ಜವಾಬ್ದಾರಿ. ಕಳ್ತನ ಮಾಡಬೇಡ, ಕೊಡು. ತಗೋಬೇಡ, ಕೊಡು, ಇನ್ನೊಬ್ಬರಿಗೆ ಕೊಡು. ವ್ಯಭಿಚಾರ ಮಾಡಬೇಡ, ಸೇವ್ ಮಾಡಬೇಡ. ಮತ್ತೆ ಸುಳ್ಳು ಹೇಳಬೇಡ, ಸತ್ಯವನ್ನು ಹೇಳು. ಮತ್ತೆ ಮಾಂಸ ಇದೆಲ್ಲ ತಿನ್ನಕ್ಕೆ ಹೋಗ್ಬೇಡ, ಹೆಂಡ ಕುಡಿಯೋಕೆ ಹೋಗ್ಬೇಡ. ಯಾಕೆಂದ್ರೆ ಮನಸ್ಸು ಕೆಟ್ಟು ಹೋಗುತ್ತೆ ಅಲ್ವೇ? ಅದಕ್ಕೆ ಇನ್ನೊಂದು ಕಥೆ ಇದೆ ಸರ್. ನಾನು ಕಳ್ತನ ಮಾಡಲ್ಲ, ಸುಳ್ಳು ಹೇಳಲ್ಲ, ವ್ಯಭಿಚಾರ ಮಾಡಲ್ಲ, ಆಮೇಲೆ ಕೊಲೆ ಮಾಡಲ್ಲ, ಬರೀ ಹೆಂಡ ಕುಡಿತೀನಿ ಸರ್. ಅವನು ಕೊನೆಯದು ಮಾಡ್ಬಿಟ್ರೆ ಸಾಕು, ಎಲ್ಲ ಮಾಡ್ದಂಗೆ. ಅವಾಗ ಅವನು ಏನ್ ಹೇಳ್ತಾನೆ ಯಾರಿಗೂ ಗೊತ್ತಿರೋಲ್ಲ, ಏನ್ ಬೇಕಾದ್ರೂ ಮಾಡ್ಬಿಡ್ತಾನ ಅವನು ಅಲ್ವೇ? ಅದು ಮೈಂಡ್. ಇದೆಲ್ಲ ನಾನು ಏನು ಮಾಡಲ್ಲ ಸರ್. ಸೊ ಹಾಗಾಗಿ ಬದುಕಿನಲ್ಲಿ ಈ 5 ಮಿನಿಮಮ್ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾವು ಪಾಲಿಸ್ತಾ ಇದ್ದೀವಿ, ಪಾಲಿಸ್ಬೇಕು. ಇದು ನಮಗೆ ಗೃಹಸ್ಥರಿಗೆ, ಉಪಾಸಕರಿಗೆ, ಬಿಕ್ಕುಗಳಿಗೆ ದಶಶೀಲ ಅಂತ 10 ಶೀಲಗಳು. ಮತ್ತೆ ವಿನಯದಲ್ಲಿ ಹೋದ್ರೆ 227 ಶೀಲಗಳಿದ್ದಾವೆ. 227 ಶೀಲಗಳನ್ನು ಪಾಲನೆ ಮಾಡಬೇಕು. ಅಷ್ಟು ಕಠೋರವಾದ ನಿಯಮ. ಹಾಗೆ ಬುದ್ಧ 5 ಶೀಲಗಳನ್ನು ಕೊಟ್ಟ. ಮತ್ತೆ ಇನ್ನೊಂದೆರಡು ಶೀಲ, ಸಮಾಧಿ, ಪನ್ಯಾತ. ಇವು ಬಹಳ 3 ಮುಖ್ಯವಾದ ಮಾತುಗಳು ಬುದ್ಧ ಹೇಳಿರ್ತಕ್ಕಂಥ. ಶೀಲ ಅದಿದ್ರೆ ನಿಮಗೆ ನಿಮ್ಮ ಬದುಕಿನ ಒಂದು ಶುದ್ಧಿ ಸಾಧ್ಯ. ಒಂದು ಪಶ್ಚಾತ್ತಾಪ, ಗಿಲ್ಟ್ ಇದೆಲ್ಲ ಕಾಡಲ್ಲ. ಗಿಲ್ಟ್. ನೀವು ಏನಾದ್ರು ಮಾಡಿದ್ರೆ ಗಿಲ್ಟ್ ಕಾಡುತ್ತೆ ಅಲ್ವಾ? ಕಾಡಲ್ಲ. ಶೀಲ. ಸಮಾಧಿ ಅಂದ್ರೆ ಧ್ಯಾನ ಮಾಡುವಂಥದ್ದು. ಧ್ಯಾನ ಹೆಂಗ್ ಮಾಡೋದು? ಸಿಂಪಲ್ ಅದು. ಇವತ್ತು ಸಾವಿರಾರು ಶಾಲೆಗಳಿದೆ ಧ್ಯಾನವನ್ನು ಹೇಳ್ಕೊಡ್ತಕ್ಕಂಥದ್ದು.
ಧ್ಯಾನವನ್ನು ಹೇಳ್ಕೊಡ್ತಕ್ಕಂಥ ಅದು ಮತ್ತು ದುಡ್ಡು ಮಾಡುವಂಥದ್ದು. ಬುದ್ಧ ಹೇಳಿರೋದು ಧರ್ಮವನ್ನ ಫ್ರೀಯಾಗಿ ಕೊಡಬೇಕು. ಫ್ರೀ. ಈ ವಿಪಸ್ಸನ ಮೆಡಿಟೇಷನ್ ನಿಮಗೆಲ್ಲ ಗೊತ್ತಿರಬೇಕು. ಸತ್ಯನಾರಾಯಣ ಗೋಯಂಕಾಜಿ ಅವರು ಶುರು ಮಾಡಿದಂಥ ಒಂದು ವಿಪಸ್ಸನ ಧ್ಯಾನ ಜಗತ್ತಿನ 180-200 ದೇಶಗಳಲ್ಲಿದೆ. ನಿಮಗೆ ಅವರು ದುಡ್ಡು ತಗೊಳ್ಳಲ್ಲ, ನೋ ಮನಿ. ನಿಮಗೆ 10 ದಿನ ಊಟ ತಿಂಡಿ ಎಲ್ಲ ಹಾಕೊಡ್ತೀವಿ, ರಿಲೀಫ್ ವ್ಯವಸ್ಥೆ ಮಾಡಿಕೊಡ್ತಾರೆ, ನೀವು ಧ್ಯಾನ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಸಾಧ್ಯ ಇದೆಯಾ? ಕೊಡಿ, ಇಲ್ಲ ಹೋಗಿ. ಧರ್ಮವನ್ನ ಫ್ರೀಯಾಗಿ ಕೊಡು, ಉಚಿತವಾಗಿ ಕೊಡಬೇಕು. ನಮ್ಮಲ್ಲಿ ಗುರುಗಳು ಕೆಲವರು ಉಚಿತವಾಗಿ ಭಾಷಣ ಮಾಡ್ತಿರ್ತಾರಲ್ಲ, ಉಚಿತವಾಗಿ ಕೊಡಬೇಕು. ಧರ್ಮ ಬಹಳ ಮುಖ್ಯ. ಸೊ ಹಾಗೆ ಬುದ್ಧರದು ಒಂದು ಶೀಲ, ಇನ್ನೊಂದು ಸಮಾಧಿ, ಧ್ಯಾನ. ಬೇಕಾದಷ್ಟು ಥರದ ಧ್ಯಾನ ಇದೆ, 40 ರೀತಿಯ ಧ್ಯಾನಗಳು ಹೇಳ್ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಬಹಳ ವಿಶೇಷವಾಗಿ ನಾವು ಪ್ರಾಕ್ಟೀಸ್ ಮಾಡತಕ್ಕಂಥದ್ದು ಮೈತ್ರಿ, ಕರುಣ, ಶುಭ, ಮರಣ, ಈ ಥರ ತುಂಬ ಧ್ಯಾನ. ಆನಾಪಾನ ಸತಿ, ಬುದ್ಧ ಧಮ್ಮ ಸಂಘದ ಗುಣಗಳನ್ನು ಧ್ಯಾನ ಮಾಡ್ತಕ್ಕಂಥದ್ದು, ಆಮೇಲೆ ಚಂಕಮನ ಮಾಡಿ ಧ್ಯಾನ ಮಾಡ್ತಕ್ಕಂಥದ್ದು, ಬಹಳ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥ ಧ್ಯಾನಗಳು. ನಿದ್ದೆ ಬರಲಿಲ್ಲ ಅಂದರೆ ಧ್ಯಾನ ಮಾಡಿ. ಏನು ಧ್ಯಾನ ಮಾಡೋದು? ನಿದ್ದೆ ಬರಲಿಲ್ಲ ಅಂದರೆ ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳೋದಾ? ಏನಿಲ್ಲ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅದ್ಭುತವಾದ ಉಸಿರು, ಅದೇ ಪ್ರಾಣ. ಆ ಪ್ರಾಣದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಅದೆಲ್ಲೂ ಹೋಗಲ್ವೇ, ನಮ್ಮ ಜೊತೆನೇ ಇರುತ್ತೆ. ನೀವೆಲ್ಲಿ ಬೇಕಾದ್ರೂ ಕೂತ್ಕೊಂಡು ಮಾಡ್ಬೋದು. ಉಸಿರಾಟವನ್ನು ಇಲ್ಲಿ ಗಮನಿಸಿ ಅಥವಾ ಇಲ್ಲಿ ಗಮನಿಸಿ, ಉಸಿರಾಟವನ್ನು ಗಮನಿಸ್ತಾ ಇದ್ದು ಒಂದು 10 ಸರಿ ಮಾಡಿದ್ರೆ ನಿಮ್ಮ ತಲೆನೋವು ಕಡಿಮೆ ಆಗ್ಬಿಡುತ್ತೆ. ನೀವೆಲ್ಲ ಪ್ರಾಕ್ಟೀಸ್ ಮಾಡಿಬೇಕಾರೆ ನಾವೆಲ್ಲ ಮಾಡಿದ್ದೀವಿ. ತಲೆನೋವು ಇದೆಯಾ, ಏನೋ ಒಂದು ಚಿಂತೆ ಇದೆಯಾ, ತಲೆ ಬಿಸಿ ಇದೆಯಾ, ಸ್ಟ್ರೆಸ್ಸು, ಸ್ಟ್ರೈನು, ಮಾಡಿ ಒಂದು 10 ಸರಿ ನೋಡಿ, ಅದು ಹೊರಟೋಗುತ್ತೆ. ಆ ಥರ ಆನಾಪಾನ ಸತಿ, ಬರುವ ಉಸಿರು ಹೋಗುವ ಉಸಿರನ್ನು ಗಮನಿಸ್ತಕ್ಕಂಥ, ಅಷ್ಟು ಗಮನಿಸೋದೇ ಕ್ರಿಯೆ, ಇನ್ನೇನೂ ಇಲ್ಲ. ಅದು ಉದ್ದ ಮಾಡುವಂಥದ್ದು ಅಥವಾ ಅದು ಶಾರ್ಟ್ ಮಾಡುವಂಥದ್ದು ಅವೆಲ್ಲ ಏನೂ ಕ್ರಿಯೆ ಇಲ್ಲ. ನಿಮ್ಮ ಉಸಿರನ್ನ ನೀವೇನು ರಿಪೇರಿ ಮಾಡಬಾರ್ದು. ಅದು ಹೆಂಗೆ ಬರ್ತಿರುತ್ತೆ, ಹೆಂಗೆ ಹೋಗ್ತಿರುತ್ತೆ ಅದು ಗಮನಿಸ್ಬೇಕು. ಒಂದಾಗ್ತಿದ್ದಂಗೆ 2ನೇ ತಕ್ಷಣ ಅಲ್ಲಿ 5,000 ರೂಪಾಯಿ ಬರ್ಬೇಕು, ಧ್ಯಾನ ಮಾಡೋದು, ಮನೆ ಆರ್ಡರ್ ಕಣ, ಹಿಂಗೆ ತಲೆ ಒಳಗೆ ಓಡ್ತಾ ಇರುತ್ತೆ. ಸ್ಟೋರಿ ಕಡೆ ಸಿನಿಮಾ ನಡೀತಾ ಇರುತ್ತೆ, ಇಲ್ವೇ ಇಲ್ಲ ಧ್ಯಾನ, ಇಲ್ಲಿ ಇಲ್ವೇ ಇಲ್ಲ. 1 ನಿಮಿಷ ಮಾಡಿ ಗೊತ್ತಾಗೋಗುತ್ತೆ ನಿಮಗೆ. 1 ನಿಮಿಷಕ್ಕೆ ನಿಮ್ಮ ಜೀವನ ಬೇಡ ಅನ್ಸ್ಬಿಡುತ್ತೆ. ಬೇಡಪ್ಪ, ಈ ಧ್ಯಾನ ಬೇಡ, ಏನು ಬೇಡ, ಹೋಗೋಣ. ಅದನ್ನು ದಿನಗಟ್ಟಲೆ ಮಾಡ್ತಾರೆ, ತಿಂಗಳಗಟ್ಟಲೆ ಮಾಡ್ತಾರೆ, ಜೀವನ ಪರ್ಯಂತ ಧ್ಯಾನ ಮಾಡ್ತಾರೆ. ನೋಡಿ, ಟ್ರೈ ಮಾಡಿ. ಮಾಡ್ತೀರಾ? ಅಧ್ಯಕ್ಷರೇ ಬೇಡ ಅಂತಾರೆ, ನಿಮ್ಮ ಸದಸ್ಯರಿಗೆ ಏನು ಮಾಡೋದೇ ಇಲ್ಲ. ಅಲ್ಲಮ್ಮ, ನಾನು ಹೇಳಿದ್ದೀನಿ ಅಧ್ಯಕ್ಷರೇ ಬೇಡ ಅಂದ್ರೆ ಸದಸ್ಯರು ಮಾಡ್ತಾರ? ಅಧ್ಯಕ್ಷರೇ ಮಾಡಿದ್ರೆ ನಾವು ಮಾಡಲ್ಲ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾಡಿ, ಗೊತ್ತಾಗುತ್ತೆ. ಆಮೇಲೆ ಆ ವಿಪಸ್ಸನ ಧ್ಯಾನ, ಧ್ಯಾನದಲ್ಲಿ 2 ಥರ. ಒಂದು ಸಮಥ, ಸಮಾಧಾನವನ್ನು ಕೊಡ್ತಕ್ಕಂಥ ಧ್ಯಾನ. ಇನ್ನೊಂದು ವಿಪಸ್ಸನ, ಮತ್ತೆ ವಿಶೇಷವಾಗಿ ನೋಡ್ತಕ್ಕಂಥದ್ದು. ಅದು 2 ರೀತಿಯ ಧ್ಯಾನಗಳಿದೆ. ವಿಪಸ್ಸನ ಧ್ಯಾನವನ್ನು ಗೋಯಂಕಾಜಿ ತುಂಬಾ ಜನ 10 ದಿನ, ನೀವು ಒಂದು ಸಲ ಅಲ್ಲಿ ವಿಪಸ್ಸನ ಧ್ಯಾನಕ್ಕೆ ಹೋಗಿ ಬನ್ನಿ, ಇವಾಗ ಚೇಂಜ್ ಪರ್ಸನ್. ನಾನು ಬರ್ಕೊಡ್ತೀನಿ ಬೇಕಾದ್ರೆ. ಒಂದೇ ಒಂದು ಸಲ ಹೋಗಿ ಬನ್ನಿ. ಹೋಗಿದ್ದೀರಾ? ಅವ್ರು ಬೇರೆ ವಿಪಸ್ಸನ, ನಮ್ಮ ಗೋಯಂಕಾಜಿ ವಿಪಸ್ಸನಕ್ಕೆ ಹೋಗಿಲ್ಲ. ವಿಪಸ್ಸನ ಇದೆಯಲ್ಲ, ಹೋಗಿ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆಟಿಟ್ಯೂಡ್ ಏನಿದೆ, ನಿಮ್ಮ ಒಂದು ನೀವು ಹೇಗೆ ವರ್ತನೆ ಮಾಡ್ತಾ ಇದ್ರಿ ಚೇಂಜ್ ಆಗುತ್ತೆ. ನಾವು ಆಟೋದವ್ರ ಹತ್ರ ಜಗಳ ಮಾಡ್ತಾ ಇರ್ತೀವಿ, 4 ಕಣೆ ಕೊಡಲ್ಲ ಅವನು, 4.25 ರೂಪಾಯಿ ಆಗಿರುತ್ತೆ, ಅದು ತೋರಿಸ್ತಾ ಇರ್ತೀನಿ. 4 ಕಣೆ ಕೊಡ್ಬೇಕು ಅವನು, ಕೊಡ 4 ಕಣೆ. ಸರ್ ಇಲ್ಲ ಸರ್ ಚೇಂಜ್ ಇಲ್ಲ ಅಂದ್ರೆ ಹೆಂಗೆ ನೀನು, ಹೆಂಗೆ ಆಟೋ ಓಡಿಸ್ತೀಯಾ, ಯಾಕೆ ಆಟೋ ಓಡಿಸ್ತೀಯಾ, ಏನೇ ನೀನು ಸರ್ಕಾರ, ಗೌರ್ಮೆಂಟ್, ಪೊಲೀಸ್. 4 ಕಣೆ ಆಯ್ತಾ, ಅವನು ತೆಗೆದು 8 ಆಣೆ ಕೊಡ್ತಾನೆ. ಇವನ ಹತ್ರನೂ ಇಲ್ಲ, ಅವನು ಇವನಿಗೆ ಹೋಗಿದ್ದಾನೆ.
ಜೀವ ಕಳ್ಕೊಂಡ್ಬಿಡ್ತೀವಿ. ಇಡೀ ಆಫೀಸಲ್ಲಿ, ಬ್ಯಾಂಕಲ್ಲಿ, ಕಾರ್ಖಾನೆಯಲ್ಲಿ ಇದೇ ಕತೆ. ಅವ್ನು ಆಟೋದೊಂದು 4 ಕಣೆ ಕೊಡ್ಲಿಲ್ಲ ಕಣೆ ನನಗೆ ಅಂತ ಎಲ್ಲ ಕಡೆ ಈ ಫ್ಯೂಮ್ಸ್, ಈ ಪ್ರೆಷರ್ ಕುಕ್ಕರ್ ತರ ಗಲಾಟೆ ಮಾಡ್ತಾರೆ ಆಫೀಸಲ್ಲಿ. ಹೌದಾ? ಆ ತರ ಮನಸ್ಸು ವ್ಯಗ್ರವಾಗ್ಬಿಡುತ್ತೆ. ಒಂದು ಸಣ್ಣ ಘಟನೆಯಿಂದ ನಿಮ್ಮ ಇಡೀ ದಿನದ ಬದುಕು ತೋಪು. ಯಾಕೋ ಒಂದು ಖುಷಿಯ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ಆ ಪಾರ್ಟಿ ಎಲ್ಲೂ ಹಾಳು ಮಾಡ್ಬಿಡ್ತೀರ. ಆ ಪಾರ್ಟಿಲಿ ಹೋಗಿ ಎಲ್ಲರೂ ಹಾಳು ಮಾಡ್ತಾರೆ. ನಾಕಾಣಿ ಎಲ್ಲರೂ ಹೇಳಿ ಅವರೆಲ್ಲ ತಲೆ ಕೆಡಿಸ್ಕೊಂಡು ಎಲ್ಲರೂ ನಾಕಾಣಿ ಕೊಡಿ ಅಂತ ಒಂದು ಮೈಂಡ್. ಅದಕ್ಕೆ ಬುದ್ಧ ಹೇಳಿದೆ ಏನಂದ್ರೆ, ಮೈಂಡ್ ಅನ್ನ ಸರಿ ಮಾಡ್ಕೊಳ್ಳಿ. ನೋಡಿ, ಇದು ಧಮ್ಮಪದ. ಬುದ್ಧನ ಇಡೀ ಧಮ್ಮವನ್ನ 3 ಪಿಟಕಗಳಲ್ಲಿ ಉಳಿಸಿ ಸಂಗ್ರಹ ಮಾಡಿದ್ದಾರೆ. ಪಿಟಕ ಅಂದ್ರೆ ಬುಟ್ಟಿ. 3 ಬುಟ್ಟಿಗಳಲ್ಲಿ, ಆಗಿನ ಕಾಲದ ಒಂದು ಚಿಂತನೆಯಲ್ಲಿ 3 ಬುಟ್ಟಿಗಳಲ್ಲಿ ಸಂಗ್ರಹ ಮಾಡಿದ್ದಾರೆ. ಒಂದು ವಿನಯ ಪಿಟಕ, ಇನ್ನೊಂದು ಸುತ್ತ ಪಿಟಕ, ಇನ್ನೊಂದು ಅಭಿಧಮ್ಮ ಪಿಟಕ ಅಂತ 3 ಪಿಟಕಗಳು. ವಿನಯ ಪಿಟಕ ಅಂದ್ರೆ ಬಿಕ್ಕು ಮತ್ತು ಬಿಕ್ಕುಣಿಯವರು ಹೇಗೆ ಜೀವನ ಸಾಗಿಸಬೇಕು ಅಂತ ಹೇಳ್ತಕ್ಕಂಥ ಎಲ್ಲ ರೂಲ್ಸ್ಗಳು, ಅವರದ್ದು ಸಂಬಂಧ ಎಲ್ಲ ವಿನಯ ಪಿಟಕ. ಅಲ್ಲಿ ಸುತ್ತ ಪಿಟಕದಲ್ಲಿ 45 ವರ್ಷ ಭಗವಾನ್ ಏನು ಎಲ್ಲ ಜನರಿಗೆ ಉಪದೇಶಗಳನ್ನು ಕೊಟ್ಟರು, ಸಣ್ಣ ಸೂತ್ರಗಳು, ದೊಡ್ಡ ಸೂತ್ರಗಳು, ಈ ಥರದ್ದು ಎಲ್ಲವನ್ನ ಸೇರಿಸಿ ಅದನ್ನು ಇಟ್ಕೊಂಡಿದ್ದಾರೆ. ಅಭಿಧಮ್ಮ ಪಿಟಕ ಅಂದ್ರೆ ಮೈಂಡ್ ಅನಾಲಿಸಿಸ್. ಇವತ್ತಿನ ಆಧುನಿಕ ಸೈಕಾಲಜಿ ಬುದ್ಧನ ಮೊದಲ ಪಾಠದವರ ಹತ್ರಕ್ಕೂ ಬರೋದಿಲ್ಲ. ಅಷ್ಟು ಮೈಂಡ್ ಅನ್ನ ಅನಲೈಸ್ ಮಾಡಿ ಹಾಕಿದ್ದಾರೆ ಬುದ್ಧ. ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತೀವಿ, ಇನ್ನೊಂದು ಹೇಳ್ತೀವಿ, ಎಲ್ಲ ಹೇಳ್ತೀವಲ್ಲ, ಎಲ್ಲರ ಹೆಸರು ಹೇಳ್ತೀವಿ ನಾವು. ಹತ್ರಕ್ಕೂ ಕೂಡ ಬರೋದಿಲ್ಲ. ಅಷ್ಟು ಅನಲೈಸ್, ಚಿತ್ತ, ಚೇತಸಿಕ, ಅವುಗಳೆಲ್ಲವನ್ನು ಅನಲೈಸ್ ಮಾಡ್ತಕ್ಕಂಥದ್ದು. ಯಾಕೆ ಏನಾಯ್ತು ಅನ್ನೋದನ್ನು ಹೇಳ್ತಾರೆ. ಅದು ಅಷ್ಟು 3 ಪೀಠಗಳಲ್ಲಿ ಇರ್ತಕ್ಕಂಥ ಜ್ಞಾನ. ತ್ರಿಪೀಠಕ ಪಾಲಿನರಿ. ಸೊ ಹಾಗೆ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ, ಇವು. ಈ ಧಮ್ಮಪದ ಅಂತಕ್ಕಂಥದ್ದು ಸುತ್ತ ಪಿಟಕದಲ್ಲಿರ್ತಕ್ಕಂಥ 17 ಪುಸ್ತಕಗಳಲ್ಲಿ ಒಂದು. ತುಂಬಾ ಇದೆ, ಇಷ್ಟಿದೆ. ಮತ್ತೆ ಜಾತಕ ಕಥೆಗಳು ತಾವೆಲ್ಲ ಕೇಳಿರ್ತೀರಿ ಅಲ್ವಾ? ಬುದ್ಧನ ಹಿಂದಿನ ಕಾಲದ ಘಟನೆ, ಅದು ಅದೆಲ್ಲ ಬರೋದು 547 ಜಾತಕ ಕಥೆಗಳು. ಇದು ಅಲ್ಲಲ್ಲೇ ಬುದ್ಧ ಹೇಳಿರ್ತಕ್ಕಂಥ ಅನೇಕ ಸಣ್ಣ ಸಣ್ಣ ಗಾಥೆಗಳನ್ನು ಸೇರಿಸಿ ಜೋಡಿಸಿರ್ತಕ್ಕಂಥ ಒಂದು 26 ಚಾಪ್ಟರ್ ಇರುವ 423 ಗಾಥಾ ಅಂತೀವಿ. ನಾವು ಶ್ಲೋಕ ಅನ್ನಲ್ಲ, ಗಾಥೆಗಳು ಅವು ಇರ್ತಕ್ಕಂಥದ್ದು. ಇದರಲ್ಲಿ ಮೊದಲನೇ 2 ಗಾಥೆಗಳಂತೂ ಅದು ನಮ್ಮ ಒಂಥರ ಬಾಯಟ್ ಆಗ್ಬೋದು. ಆ ಥರದ್ದು ಮನೋಪುಬ್ಬಂಗಮ ಧಮ್ಮ ಪಾಲಿ. ಮನೋಪುಬ್ಬಂಗಮ ಧಮ್ಮ ಮನೋಸೆಟ್ಟ ಮನೋಮಯ ಮನಸಾಚೆ ಪದುಟ್ಟೇನ ಭಾಸತಿ ವಾ ಕರೋತಿ ವಾ ತಥೋ ನಂ ದುಃಖಮನ್ವೇತಿ ಚಕ್ಕಂ ವಾ ವಹತೋ ಪದಂ. ಇದು ಒಂದು. ಎರಡನೇದು ಮನೋಪುಬ್ಬಂಗಮ ಧಮ್ಮ ಮನೋಸೆಟ್ಟ ಮನೋಮಯ ಮನಸಾಚೆ ಪಸನ್ನೇನ ಭಾಸತಿ ವಾ ಕರೋತಿ ವಾ ತಥೋ ನಂ ಸುಖಮನ್ವೇತಿ ಛಾಯಾವ ಅನಪಾಯಿನಿ. ಇದು ಎರಡೆರಡೇ ವರ್ಡ್ ಬದಲಾಗಿರೋದು. ಒಂದು ಪದುಷ್ಠೇನ, ಪ್ರದುಷ್ಠೇನ, ಇನ್ನೊಂದು ಪಸನ್ನೇನ, ಖುಷಿಯಿಂದ. ಪ್ರದುಷ್ಠವಾದ ಮನಸ್ಸಿನಿಂದ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ದುಃಖಮನ್ವೇತಿ. ಪ್ರಸನ್ನತೆಯಿಂದ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಸುಖಮನ್ವೇತಿ. ಇದು ಮನಸ್ಸು ಮಾನಸಿಕ ಸ್ಥಿತಿಗಳ ಮೂಲ. ಮನಸ್ಸೇ ಅವುಗಳ ಮುಂದಾಳು. ಮನಸ್ಸಿನಿಂದಲೇ ಅವುಗಳ ನಿರ್ಮಿತಿ. ಒಬ್ಬರು ದುಷ್ಟವಾದ ಮನಸ್ಸಿನಿಂದ ಮಾತಾಡಿದರೆ, ಕಾರ್ಯ ಮಾಡಿದರೆ ಎಳೆಯುವ ಎತ್ತಿನ ಹೆಜ್ಜೆಯನ್ನು ಗಾಳಿಯು ಹಿಂಬಾಲಿಸುವಾಗೆ ದುಃಖವು ಅವನನ್ನು ಹಿಂಬಾಲಿಸುತ್ತದೆ. ಅದೇ ತರ ಒಬ್ಬರು ಪ್ರಸನ್ನವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎಂದಿಗೂ ಬಿಡದ ನೆರಳು ಹಿಂಬಾಲಿಸುವ ಹಾಗೆ ಸುಖವು ಆತನನ್ನು ಹಿಂಬಾಲಿಸುತ್ತದೆ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ಇನ್ನೇನಾದ್ರು ಬೇಕಾ ಬೇರೆ? ಎಷ್ಟು ವಿಷಯಗಳು ತಿಳಿಸಿದ್ದಾರೆ, ಆದ್ರೆ ನಾವು ಅನ್ನೋದೇ ಎಲ್ಲವೂ. ಯಾಕೋ ಏನೋ ಇದೆಲ್ಲವೂ ಹೀಗೆ. ಇದು ಬಹಳ ಅದ್ಭುತವಾದ ಪುಸ್ತಕ. ಒಂದೊಂದು ದಿನಕ್ಕೆ ಒಂದೊಂದು ಗಾಥ ಓದ್ಕೊಂಡು
ಅದರ ಅರ್ಥ ತಿಳ್ಕೊಂಡು ನಮ್ಮ ಬದುಕಲ್ಲಿ ನಾವು ಅಳವಡಿಸ್ಕೊಂಡು ಹೋಗ್ಬೋದು. ಅದು ಬುದ್ಧರು ಜ್ಞಾನೋದಯ ಆಯಿತು, ಅವ್ರ ಜೊತೆಗೆ ಅವ್ರು 5 ಜನ ಶಿಷ್ಯರು ಸಿಕ್ಕರು. ಆಮೇಲೆ ಅದೇ ಹಳ್ಳಿಯ ಒಬ್ಬ ಹುಡುಗ ಓಡಾಡ್ತಿರ್ತಾನೆ, ಅವನು ಬಂದು ಧಮ್ಮ ಕೇಳಿ ಅವನೊಬ್ಬ ಶಿಷ್ಯ ಆಗ್ತಾನೆ, ಯಶ ಅಂತ ಒಬ್ಬ. ಯಶನ ತಂದೆ ಹುಡುಕ್ತಿರ್ತಾರೆ, ಎಲ್ಲೋದೆ ಅವನು, ಪತ್ತೆನೇ ಅಲ್ವಲ್ಲ ಅಂತ. ಅವ್ರು ಬಂದಾಗ ಇಲ್ಲಿ ಬುದ್ಧನ ಹತ್ರ ಬರ್ತಾರೆ, ಅವ್ರು ಧಮ್ಮ ಕೇಳ್ತಾರೆ, ಸಂತೋಷ ಆಯ್ತಣ್ಣ ಬನ್ನಿ ನೀವು ಅಂತೇಳಿ ಅವ್ರ ಮನೆಗೆ ಊಟ ಕರ್ಕೊಂಡು ಹೋಗ್ತಾರೆ. ಬುದ್ಧ ಮತ್ತು 6 ಜನ ಶಿಷ್ಯರು ಊಟ ಕರ್ಕೊಂಡು ಕರೆದ್ರೆ ಮಾತ್ರ ಹೋಗೋದು, ಕರೀದಿದ್ರೆ ಹೋಗಂಗಿಲ್ಲ. ನಾವು ಹೋಗೋಣ ಊಟಕ್ಕೆ, ಕರೀಬೇಕು. ಸೊ ಅವ್ರ ತಂದೆ ತಾಯಿ ಕರೀತಾರೆ, ಊಟ ಹಾಕ್ತಾರೆ. ಅವಾಗ ಯಶನ 54 ಗೆಳೆಯರು ಬಂದಿರ್ತಾರೆ ಊಟಕ್ಕೆ. ನೋಡ್ತಾರೆ, ಏನು ಶ್ರೀಮಂತರ ಮಗ ಯಶ, ಇವ್ನು ಯಾಕೆ ಹಿಂಗೆ ಬಿಕ್ಕುವಾಗಿದ್ದಾನೆ ಅಂದ್ರೆ ಏನೋ ಇದೆ ವಿಷಯ. ನಾವು ಆಗ್ತಿದ್ದವರು ಆಗ್ಬಿಡ್ತಾರೆ. 60 ಜನ ಭಿಕ್ಷುಗಳು ಆ ಕಾಲಕ್ಕೆ ತಕಾರ ಅಂತ. ಬುದ್ಧ ಜ್ಞಾನೋದಯ ಆಗಿದ್ದು ವೈಶಾಖ ಪೂರ್ಣಿಮೆಯಲ್ಲಿ. ಆಷಾಢ ಪೂರ್ಣಿಮೆಯಲ್ಲಿ ಬುದ್ಧ ಧಮ್ಮಚಕ್ರ ಪ್ರವರ್ತನವನ್ನು ಶುರು ಮಾಡಿದ್ದು. ಸ್ವಲ್ಪ ದಿನಕ್ಕೆ 60 ಜನ ಭಿಕ್ಷುಗಳು ಆಗ್ಬಿಡ್ತಾರೆ. ಬುದ್ಧ ಏನ್ ಹೇಳ್ತಾರೆ, ಚರಥ ಭಿಕ್ಕವೇ ಚಾರಿಕಂ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಹಿತಾಯ ಸುಖಾಯ ದೇವ ಮನುಷ್ಯಾನ. ಚರಥ ಹೋಗ್ರಿ, ಹೆಂಗ್ ಹೋಗ್ರಿ, ಚಾರಿಕಂ ಭಿಕ್ಷೆ ಮಾಡ್ಕೊಂಡು ಜೀವನ ಮಾಡಿ. ಎಲ್ಲ ದಿಕ್ಕಿಗೆ ಹೋಗಿ, ಒಬ್ಬ ಹೋಗಿ ದಿಕ್ಕಿಗೆ ಇನ್ನೊಬ್ಬ ಹೋಗ್ಕೂಡ್ದು. ಜನರಿಗೆ ಧಮ್ಮದಲ್ಲಿ ಆಸಕ್ತಿ ಇದೆ, ಆದ್ರೆ ಅವ್ರ ಕಣ್ಣಿನ ಮೇಲೆ ಸ್ವಲ್ಪ ಧೂಳಿದೆ. ಗಂಡ್ರು ಅಂತ ಹೇಳಲ್ಲ ಬುದ್ಧ, ಅವ್ರ ಕಣ್ಣಿನ ಮೇಲೆ ಸ್ವಲ್ಪ ಧೂಳಿದೆ, ಆ ಧೂಳನ್ನು ಸ್ವಲ್ಪ ಉಫ್ ಅಂದ್ಬಿಡ್ರಿ ಅಥವಾ ತೆಗೆದು ಬಿಡ್ರಿ, ಜ್ಞಾನಿಗಳಾಗಿ ಹೋಗ್ತಾರೆ, ಉದ್ಧಾರ ಆಗಿ ಹೋಗ್ತಾರೆ. ಹೋಗಿ. ಚರತ ಭಿಕ್ಕವೇ ಚಾರಿಕಂ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ. ಲೋಕದ ಮೇಲಿನ ಅನುಕಂಪೆಯಿಂದ ಹೋಗಿ, ಕಲೆಕ್ಷನ್ ಹೋಗ್ಬೇಡಿ, ನೋ ಕಲೆಕ್ಷನ್. ಭಾರಿ ಅದ್ಭುತವಾದ ಮಾತು, ಬುದ್ಧನ ಉದ್ಘೋಷ. ಹೊರಡ್ತಾರೋ ಮತ್ತು ಹೊರಟು ಮಳೆಗಾಲದಲ್ಲಿ ಒಂದು ಕಡೆ ಇರ್ತಕ್ಕ ಚಾತುರ್ಮಾಸ ಕೇಳಿದ್ರೆ, ಚಾತುರ್ಮಾಸದಲ್ಲಿ ಒಂದು ಕಡೆ ಇದ್ದು ಜೀವನ ಮಾಡಬೇಕು. ಆನಂತರ ಮತ್ತೆ ಎಲ್ಲ ಒಂದು ಕಡೆ ಸೇರಿ ಹೊರಡುವಂಥದ್ದು. ಆಗಿನ ಕಾಲಕ್ಕೆ ಹೆಣಗಳ ಮೇಲೆ ಹಾಕಿರುವ ಬಿಳಿ ಬಟ್ಟೆಗಳನ್ನು ತಂದು ಚೀವರ್ಗಳನ್ನು ಮಾಡ್ಕೊತಾ ಇದ್ರು. ಮಿನಿ ಮಿಲ್ ಇರಲಿಲ್ಲ ಅವಾಗ, ಮಫತ್ಲಾಲ್ ಇರಲಿಲ್ಲ, ಯಾವ ಮಿಲ್ಗಳು ಇರಲಿಲ್ಲ ಅವಾಗ, ಬಟ್ಟೆ ಇಲ್ಲ. ಇವತ್ತಿಗೂ ಕೂಡ ಚೀವರ ದಾನವನ್ನು ಮಾಡ್ತೀವಿ ನಾವು. ಯಾವತ್ತು ವರ್ಷವಾಸ ಆದ್ಮೇಲೆ, ಅಂದ್ರೆ ಈ ಮಳೆಗಾಲ ಆದ್ಮೇಲೆ ಒಂದು ದಿನ ಇದೆ ಚೀವರ ಕೊಡೋದು ಅಂತ. ಈ 7 ಇದೆಯಲ್ಲಪ್ಪ 7 ಸ್ಟೇಟ್ಸ್, ಅಲ್ಲಿಯ ಪ್ರಾಕ್ಟೀಸ್ ಏನು ಅಂದ್ರೆ, ಅವರು ರಾತ್ರೆಲ್ಲ ಒಂದು ಹೊತ್ತಿಯಿಂದ ನೂತು ಒಂದಡಿ ಒಂದು ದೊಡ್ಡ ಚೀವರವನ್ನು ಮಾಡ್ತಾರೆ. ಅದನ್ನು ಹೊಲಿದು ಅದನ್ನು ಬೆಳಿಗ್ಗೆ ಆಫರ್ ಮಾಡ್ತಾರೆ ಸಂಘಕ್ಕೆ. ಕಠಿಣ ಚೀವರ ದಾನ ಅಂತ. ಇವತ್ತಿಗೂ ನಮಗೆ ಆಶ್ಚರ್ಯ ಆಗುತ್ತೆ. ಈಗ ಬಟ್ಟೆಗಳು ಸಿಗುತ್ತೆ ನಮಗೆಲ್ಲ, ಆದರೂ ಕೂಡ ಅವರು ಅದೊಂದು ಪರಂಪರೆ. ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಒಂದೊಂದು ಗಜ ನೇಯ್ತಾರೆ, ಒಂದೊಂದು ಗಜ ಅಷ್ಟೇ. ಹಿಂಗೆಲ್ಲ ನೇತ್ಬಿಟ್ಟು ಒಂದು ಗಜ ಆದ್ಮೇಲೆ ಅಷ್ಟು ಒಬ್ರಿಗೆ ಕೊಡ್ತಾರೆ, ಅವ್ರು ಅದನ್ನು ಸ್ಟಿಚ್ ಮಾಡ್ತಾರೆ. ಅದು 9 ಪೀಸ್ ಇರಬೇಕು ಚೀವರ. ಅದೇ ಸುಮ್ಮನೆ ಒಂದು ಬಟ್ಟೆಯಲ್ಲಿ, ಯಾಕೆ ಹಿಂದಿನ ಕಾಲದಲ್ಲಿ ಎಲ್ಲಿ ಸಿಗ್ತಾ ಇತ್ತು ನಿಮಗೆ ತಾನೆಲ್ಲ ಬರೀ ಹೆಣದ ಮೇಲೆ ಹಾಕಿರೋ ಬಟ್ಟೆ ತಾನೆ. ಅದಕ್ಕೆ ಆ ಉರುಮಂಚು ಎಂಥದ್ದು ಅದು ಆ ಥರದ್ದು ಹಾಕಿ ಆ ಕಲರ್ ಹಾಕ್ಕೊಂಡು ಅದನ್ನು ದಾನ ಮಾಡುವಂಥದ್ದು ಕಠಿಣ ಚೀವರ ದಾನ. ಅದು ಹಾಗೆ ಪರಂಪರೆ ಬೆಳೆದು ಇವತ್ತಿಗೂ ನಡೀತಾ ಇದೆ. ಸೊ ಹೀಗೆ 60 ಜನ ಶಿಷ್ಯರನ್ನ ಭಗವಾನರು ಕಳಿಸ್ಕೊಡ್ತಾರೆ. ಅವ್ರು ಹೋಗ್ತಾರೆ ಬರ್ತಾರೆ ಎಲ್ಲ ಕಡೆ ನೂರಾರು ಜನ ಬುದ್ಧನ ಮಾತುಗಳನ್ನು ಕೇಳಿ ಸಾವಿರಾರು ಜನ ಭಿಕ್ಕುಗಳಾಗ್ತಾರೆ. ಅಲ್ಲಲ್ಲೇ ಬದುಕ್ತಾ ಇದ್ದಾರೆ. ಅವರಲ್ಲಿ ಬಹಳ ದೊಡ್ಡ ಸಾಧನೆಗಳು ಮಾಡಿದಂಥವ್ರು ಇದ್ದಾರೆ. ಅದ್ರ ಜೊತೆಗೆ ನಮ್ಮ ದೇವದತ್ತ ಅಂತ ಹೋಗಿರ್ತಾರೆ, ಬುದ್ಧನ ತಾಯಾದಿ. ಆನಂದ ಅಂತ ಹೋಗಿರ್ತಾರೆ. ಅವರೆಲ್ಲ ಸೇರ್ಕೋತಾರೆ. ದೇವದತ್ತನಿಗೇನು ಅಂದ್ರೆ, ನಾನು ಬುದ್ಧ, ನಾನು ಮೇನ್. ಬುದ್ಧನ ಮಾತು ಯಾರು ಕೇಳಬಾರ್ದು, ನನ್ನ ಮಾತು ಕೇಳಬೇಕು. ಅವನು ಇಲ್ಲೂ ಕೂಡ ದ್ವೇಷವನ್ನು ಸಾಧಿಸುವಂತ ಒಬ್ಬ ಶಿಷ್ಯ ಆಗ್ಬಿಡ್ತಾನೆ. ಆಮೇಲೆ ಏನೇನೇನೇನೋ ಪಜಿತಿಗಳು ಮಾಡ್ತಾನೆ. ಅವನು ಬುದ್ಧನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಲ್ಲ ಮಾಡಿದ್ರೆ ಏನೂ ಆಗೋದಿಲ್ಲ. ಕೊನೆಗೆ ಅವನೇ ತುಂಬಾ ನೋವು ಅನುಭವಿಸ್ಕೊಂಡು ತೀರ್ ಹೋಗ್ತಾನೆ.
ದೇವದತ್ತ. ಈ ಥರದ್ದು ಆಗಿನ ಕಾಲದಲ್ಲಿ ಭಿಕ್ಕುಗಳೇ ಅವರವರೇ ಜಗಳ ಮಾಡ್ತಾ ಇದ್ರು. ನಾನ್ ಜಾಸ್ತಿ, ನಾನು ಹೆಚ್ಚಿಗೆ ಅಂತ. ಅಲ್ಲಲ್ಲೇ ಬುದ್ಧ ಅವ್ರು ಬಿಟ್ಬಿಟ್ಟು ಹೋಗ್ಬಿಡೋರು ಕಾಡಿಗೆ. ಬುದ್ಧ ಇರುವ ಕಾಲದಲ್ಲಿ ಜಗಳ ಮಾಡ್ತಾ ಇದ್ರು ಕಿತಾಪತಿ ಕಾಡು. ಬುದ್ಧ ಅಂದ್ರೆ ಏನು, ಬುದ್ಧನ ಸಾಧನೆ ಏನು, ಜಗಳ ಮಾಡ್ತಾ ಇದ್ರು. ಅವ್ರು ಬಿಟ್ಟು ಬುದ್ಧ ಹೋಗ್ಬಿಡೋರು, ಮಾಡ್ಕೊಡ್ರು ಜಗಳ. ಹೋಗ್ತೀವಿ ಮತ್ತೆ ಇವರೆಲ್ಲ ಹೋಗಿ ನಮಸ್ಕಾರ ಹೊಡ್ಕೊಂಡು ಕರ್ಕೊಂಡ್ಬರ್ಬೇಕು ಆ ಥರ. ಸೊ ಹೀಗೆ ಬುದ್ಧನ ಕಾಲದಲ್ಲಿ ಸುಮಾರು 45 ವರ್ಷ ನಡ್ಕೊಂಡು ಎಲ್ಲರಿಗೂ ಅವರು ಧಮ್ಮವನ್ನು ಹೇಳ್ತಾ ಬರ್ತಾರೆ. ಮತ್ತೆ ಅಲ್ಲಿ ಜಾತಿಯ ಪ್ರಶ್ನೆ ಬರಲ್ಲ. ಜಾತಿ ಪ್ರಶ್ನೆ ಎಲ್ಲರನ್ನ ಒಳಗೊಳ್ತಾರೆ. ಅವ್ರು ಹೇಳ್ತಾರೆ ಯಾವ ರೀತಿ ಒಂದು ನದಿಗಳು ಹುಟ್ಟು ಎಲ್ಲ ನದಿಗಳು ಹೋಗಿ ಸಾಗರಕ್ಕೆ ಸೇರಿದಾಗ ಅದಕ್ಕೆ ಏನಂತೀವಿ? ಸಾಗರ ಅಷ್ಟೇ, ಸಮುದ್ರ ಅಂತೀವಿ. ಇದು ಗಂಗಾ ನದಿ, ಇದು ಬ್ರಹ್ಮಪುತ್ರ, ಅಲ್ಲೆಲ್ಲ ಮಾರ್ಕ್ ಮಾಡೋದಿಲ್ಲ. ಸಾಗರದಲ್ಲೆಲ್ಲ ಮಾರ್ಕಿಂಗ್ಸ್ ಇಲ್ಲ. ಅದು ಸಾಗರ ಅಷ್ಟೇ, ನೀರು, ಸಮುದ್ರ. ಸೊ ಹಾಗೆ ಯಾರೇ ಬರಲಿ, ಎಲ್ಲೇ ಬರಲಿ, ಅವನು ಬಿಕ್ಕು ಅಷ್ಟೇ. ಅವನು ಇವನು ಬಿಕ್ಕು, ಅವನು ಬಿಕ್ಕು ಆ ಥರ ಮಾಡಬಾರ್ದು. ಆ ಥರದ್ದು ಒಂದು ರೂಲ್ಸ್ ಮಾಡಿ ಹಾಗೆ ನಡೀತಾ ಇದ್ವು. ಲಕ್ಷಾಂತರ ಜನ ಬಂದು ಸೇರ್ಕೊತಾರೆ, ನಡ್ಕೊಂಡು ಹೋಗ್ತಾ ಇದೆ ಅಂತ. ಮತ್ತೆ ತಮ್ಮ ಪದ್ಧತಿಯಲ್ಲಿ ಬೇಕಾದಷ್ಟಿದೆ ಬಿಡಿ, ಬೇಕಾದಷ್ಟು ಅದ್ಭುತವಾದ ಖಾತೆಗಳಿದೆ. ಅದನ್ನು ನೀವು ಓದ್ಕೊಂಡ್ರೆ ಗೊತ್ತಾಗ್ಬೋದು. ಚತುರಾರ್ಯ ಸತ್ಯ ಆಯ್ತಲ್ವಾ, 4. ಆ ಚತುರಾರ್ಯ ಸತ್ಯದಲ್ಲಿ ಕೊನೆಯ ಮಾರ್ಗ ಅಂತ ಬರ್ತದೆ. ಕೊನೆಯದು ಮಾರ್ಗ ದುಃಖ ಸಮುದಯ, ದುಃಖ ನಿರೋಧಗಾಮಿನಿ ಪಟಿಪದ ಮಾರ್ಗ. ಪಟಿಪದ ಡಾಕ್ಟರ್ ಹೇಳ್ತಾ ಇದ್ರು, ಪದ ಅಂದ್ರೆ ಏನು ಅಂತ ಹೇಳ್ತಾ ಇದ್ರು ಅವರು ಸಾಯಂಕಾಲ. ಮಾರ್ಗ ಅಲ್ಲಿ ಸಮ್ಮಾ ದಿಟ್ಠಿ, ಸಮ್ಮಾ ಸಂಕಲ್ಪ, ಸಮ್ಮಾ ವಾಚ, ಸಮ್ಮಾ ಕಮ್ಮಂತ, ಸಮ್ಮಾ ಆಜೀವ, ಸಮ್ಮಾ ವಾಯಾಮ, ಸಮ್ಮಾ ಸತಿ, ಸಮ್ಯಕ್ ಸಮಾಧಿ. ಇದು 8 ವಿಷಯ. ಈ 8ರಲ್ಲಿ ಶೀಲ, ಸಮಾಧಿ, ಪನ್ಯ ಎಲ್ಲ ಬರುತ್ತೆ. ಫಾಲೋ ಮಾಡ್ಕೋಬೇಕು. ಬುದ್ಧ ಹೇಳೋದು ದಿಟ್ಠಿ ಸರಿ ಇರ್ಬೇಕು. ಫಸ್ಟ್ ಹೇಳೋದು ಸಮ್ಮಾ ದಿಟ್ಠಿ. ನಮ್ಮ ಔಟ್ಲುಕ್ ಅದು ಸರಿ ಇದ್ರೆ ಮುಂದಿಂದೆಲ್ಲ ಸರಿ ಆಗ್ಬಿಡುತ್ತೆ. ಈ ದಿಟ್ಟಿನೇ ರಾಂಗ್ ಆಗ್ಬಿಟ್ರೆ ಇನ್ನೆಲ್ಲ ರಾಂಗೆ ಅಲ್ವೇ? ಅದಕ್ಕೆ ಸಮ್ಮಾ ದಿಟ್ಠಿ, ನಮ್ಮ ಯೋಚನೆ, ಚಿಂತನೆ ಅದು ಸರಿ ಇರಬೇಕು, ನೇರ ಇರಬೇಕು, ರುಜು ಇರಬೇಕು, ಸತ್ಯ ಇರಬೇಕು. ಅದಿಲ್ಲ ಇನ್ನೆಲ್ಲರೂ ಚೊಂಬೆ ಅಲ್ವೇ? ನೋಡಿ ಅರ್ಜುನ್ ಆಗ್ತಾ ಇದ್ದಾರೆ ಚೊಂಬ. ಅದೇ ದಿಟ್ಠಿ, ಸಮ್ಮಾದಿಟ್ಟಿ ಯಾಕೆ ಹೇಳ್ಬೇಕಾಗಿತ್ತು? ಮುಂಚೆ ಕೊನೆಗೆ ಹೇಳ್ಬೋದಾಗಿತ್ತು. ಯಾಕೆ ಬುದ್ಧ ಸಮ್ಮಾದಿಟ್ಟಿಯನ್ನ ಮೊದಲು ಹೇಳಿದ್ರು ಅಂದ್ರೆ ನಮ್ಮ ದೃಷ್ಟಿ ಸರಿ ಇರಬೇಕು, ಒಳ್ಳೇದಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಅದು ಸರಿ, ಅದು ಬೇಕು. ಸಮ್ಮಾದಿಟ್ಟಿ, ಸಮ್ಮಾ ಸಂಕಲ್ಪ ನಾನು ಸಾಧನೆ ಮಾಡ್ತೀನಿ. ಈ ಯೋಚನೆ ಏನು ಮಾಡಿದ್ದೀನಿ ಅದನ್ನ ಸಾಧನೆ ಮಾಡ್ತೀನಿ, ನಾನು ಅಲ್ಲೇ ಇರ್ತೀನಿ, ಅದು ಬೇಕು. ಸಮ್ಮಾದಿಟ್ಟಿ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮನೆಯಲ್ಲಿ ಆಗಲ್ಲ. ಸಂಕಲ್ಪ ಇರಬೇಕು, ಕೆಲಸ ಮಾಡು. ಅದು ಪ್ರಜ್ಞೆ. ಶೀಲ, ಸಮಾಧಿ, ಪನ್ಯ ಅಂತ ಹೇಳಿದಲ್ಲ, ಆ ಪನ್ಯ ಅಂದ್ರೆ ಪ್ರಜ್ಞೆ. ಆ ಪ್ರಜ್ಞೆದು ಫಸ್ಟ್ ನಂಬರ್ 1. ಆಮೇಲೆ ಶೀಲದ್ದು ಯಾವುದು? ಸಮ್ಮ ವಾಚ, ಸಮ್ಮ ಕಮ್ಮಂತ, ಸಮ್ಮ ಆಜೀವ. ಸಮ್ಮ ವಾಚ ನಾವು ಮಾತಾಡ್ತಕ್ಕಂಥದ್ದು ಸಮ್ಯಕ್ ಒಳ್ಳೆಯದಾಗಿರ್ಬೇಕು. ನಾವು ಕೆಲಸ ಮಾಡುವಂಥದ್ದು ಒಳ್ಳೆಯದಾಗಿರ್ಬೇಕು. ನಮ್ಮ ಜೀವನ ಆಜೀವ ಅಂದ್ರೆ ದುಡಿಯುವಂಥದ್ದು, ದುಡಿಮೆ ಕೂಡ ಸರಿ ಇರಬೇಕು. ಈಗ ಸ್ಲಾಟರ್ ಮಾಡ್ತಕ್ಕಂಥದ್ದು, ಆಮೇಲೆ ಆಯುಧಗಳನ್ನು ಮಾಡ್ತಕ್ಕಂಥದ್ದು, ವಿಷವನ್ನು ಮಾಡ್ತಕ್ಕಂಥದ್ದು, ಇದರೆಲ್ಲ ಇದೆ, ತುಂಬ ಇದೆ ಆ ಥರದ್ದು ತುಂಬ. ಅದೆಲ್ಲ ಸಮ ಆಜೀವ, ಕೆಟ್ಟ ಆಜೀವ. ದುಡಿಮೆ ಎಲ್ಲ ಮಾಡ್ಕೋಬೋದು ನೀವು, ಬಟ್ ನಿಮ್ಮ ಆಜೀವ ಒಳ್ಳೇದಾಗಬೇಕು, ದುಡಿಮೆ ಒಳ್ಳೇದಾಗಬೇಕು, ಆ ಥರದ್ದು. ಕೊನೆಯದು ಸಮ್ಮ ವಾಯಾಮ, ಸಮ್ಮ ಸತಿ, ಸಮ್ಮ ಸಮಾಧಿ. ಪ್ರಯತ್ನ ಇರಬೇಕು, ಸತಿ ಎಚ್ಚರಿಕೆ ಇರಬೇಕು, ಯಾವತ್ತೂ ಎಚ್ಚರಿಕೆ ಇರಬೇಕು. ಸಮಾಧಿ ಅಂದ್ರೆ ಧ್ಯಾನ. ಎಚ್ಚರಿಕೆ ಇಲ್ಲದೆ ಇರೋದೇ ಬೇಕಾದಷ್ಟು ಎಡವಟ್ಟಿಗೆ ಕಾರಣ. ಅಪ್ಪಮಾದ, ಬುದ್ಧ ಹೇಳೋದು ಅಪ್ಪಮಾದ. ಅಪ್ಪಮಾದ ಅಂತ ಪಾಲಿ ಬರೋದು, ಅಪ್ರಮಾದ ಸಂಸ್ಕೃತ. ಅಲ್ಲೇ ಇರ್ತೀವಿ ನಾವು, ಬೇಕಾದಷ್ಟು ಎಡವಟ್ಟು ಮಾಡ್ತಿರ್ತೀವಿ. ಯಾಕೆಂದ್ರೆ ಆ ಕೆಲಸದಲ್ಲಿ ಆ ಕ್ಷಣದಲ್ಲಿ ಎಚ್ಚರಿಕೆ ಇರಲ್ಲ.
ಹಿಂದೆಲ್ಲೋ ಇರ್ತಾರೆ. ಬೇರೆ ಯೋಚನೆ ಮಾಡಿ ಇಲ್ಲೇನೋ ಏಟಾಗುತ್ತೆ. ಯಾಕೆ ಕೈ ಕೊಡ್ಕೊಂಡೆ, ಅದೇನೋ ಯೋಚನೆ ಮಾಡ್ತಾ ಇದ್ದೆ, ಕೈ ಕೊಡ್ಬಿಟ್ಟೆ. ತರಕಾರಿ ಹೆಚ್ಚ್ತಾ ಇರ್ತಾರೆ, ಕೈ ಕೊಟ್ಕೊಂಡ್ಬಿಟ್ಟಿರ್ತಾರೆ. ಕೈ ಯಾಕೆ ಕೊಯ್ಕೊಬೇಕು, ತರಕಾರಿ ಹೆಚ್ಚಬೇಕು ತಾನೆ, ಇನ್ನೇನೋ ಒಂದು ಮಾಡಿರ್ತಾರೆ. ಅದು ಅಪಮಾದ, ಎಚ್ಚರಿಕೆ. ಯಾವುದೇ ಕೆಲಸದಲ್ಲಾದರೂ ಒಂದು ಎಚ್ಚರಿಕೆತನ ಇದ್ದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅಪಮಾದ ಅದು ದೊಡ್ಡ ವರ್ಡ್. ಬುದ್ಧನ ಕೊನೆಯ ಮಾತು ಕೂಡ ಅದೇ, ಅಪಮಾದರತೋ ಬಿಕ್ಕು. ಕೊನೆಯ ಸಾಯೋ ಟೈಮಲ್ಲಿ ಕೂಡ ಎಲ್ಲ ಅಳಕ್ಷಿ ಹೊಚ್ಕೊಂಡ್ಬಿಡ್ತಾರೆ. ಬುದ್ಧ ಇನ್ನೇನು ಬುದ್ಧ ಸೋತ್ರ ನಾವೇನಪ್ಪ ಮಾಡೋದು, ನಮ್ಗೇನು ಕೆಲಸವೇ ಇರ್ಬೋದು. ಈಗ ಬುದ್ಧ ಹೊಟ್ಟೋದ್ರು, ಅವರಿಂದ ಓಡಾಡ್ಕೊಂಡು ಇದ್ಬಿಟ್ಟಿದ್ವಿ, ಈಗ ಬುದ್ಧ ಹೊಟ್ಟೋದ್ರೆ ನಾನೇನು ಮಾಡೋಣ? ಅವಾಗ ಹೇಳ್ತಾರೆ ಬುದ್ಧ, ನೋಡು, ತುಂಬೇ ಕಿಚ್ಚಂಗ ತಪ್ಪಂಗ ಅಕ್ಕಾದಾರೋ ತಥಾಗತ. ನಾನು ತಥಾಗತ ಬುದ್ಧ, ದಾರಿ ತೋರಿಸಿದ್ದೀನಿ, ನಡಿಬೇಕಾದನು ಯಾರು? ನೀನೇ. ಸೊ ನೀನು ನಾನು ಹೋದೆ ಅಂತ ನೀನು ಹೇಳ್ಬೇಕಾಗಿಲ್ಲಣ್ಣ, ನೀನು ನಡಿ. ಯು ಯು ಅಚೀವ್ ನಿರ್ಮಾಣ. ಅದು ನಮ್ಮಲ್ಲಿ ಸಮಸ್ಯೆ. ನೀನೇ ನಡಿಬೇಕು ಅನ್ನೋ ಸಮಸ್ಯೆ. ನಮ್ಗೆ ಯಾರು ಪೂಜೆ ಮಾಡಿಬಿಟ್ಟು ನಮಗೆ ಆಶೀರ್ವಾದ ಮಾಡಿದ್ರೆ ಸಾಕು, ನಾವು ಪೂಜೆ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಲ್ವೇ? ನಾವು ಸಂಕಲ್ಪ ಮಾಡ್ಬಿಡ್ತೀವಿ, ಸರ್ ನೀವು ಪೂಜೆ ಮಾಡ್ಬಿಟ್ಟು ನಾನು ಮಧ್ಯಾಹ್ನ 1:30 ಗಂಟೆಗೆ ಬಂದ್ಬಿಡ್ತೀನಿ ಪ್ರಸಾದ ಆಗೋದು. ಯಾಕೆಂದ್ರೆ ಅಷ್ಟೊತ್ತು ಕೂತು ನಾವು ದೇವ್ರ ಬಗ್ಗೆ ಚಿಂತನೆ ಮಾಡಿ ಸಾಧನೆ ಮಾಡಿ ಒಳ್ಳೇದು ಮಾಡಕ್ ಟೈಮ್ ಇಲ್ಲ ನಮ್ಗೆ, ವೆರಿ ಬಿಸಿ. ಆದ್ರೆ ದೇವರು ನಮಗೆ ಕೇಳಿ ಕೊಟ್ಬಿಡ್ಬೇಕು. ಯು ಡೋಂಟ್ ವಾಂಟ್ ಟು ಗಿವ್ ಸಮ್ ಟೈಮ್ ಟು ದೇವರು ಅಲ್ವಾ? ಹಾ, ಈಗ ನಾನು ಬಂದ್ಬಿಡ್ತೀನಿ 9 ಗಂಟೆಗೆ, ಸಂಕಲ್ಪ ಮಾಡಿಸ್ಬಿಡಿ, ನಾನು ಹೊರಟಾಗ್ತೀನಿ, ಆಫೀಸ್ಗೆ ಹೋಗಿ ಬರ್ತೀನಿ, 1:15 ಲಂಚ್ ಟೈಮು ಆಗೋದು. ದೇವರು ಅವರಿಗೆ ಸಹಾಯ ಮಾಡಲೇಬೇಕು, ಕಂಪಲ್ಸರಿ. ಯಾಕಂದ್ರೆ ಅಡ್ರೆಸ್ ಹೇಳ್ಬಿಟ್ಟಿರ್ತಾರೆ, ವಸಿಷ್ಠ ಗೋತ್ರ ಇವರಿಗೆ ಸಹಾಯ ಮಾಡಬೇಕು ಅಂತ. ಅದಾಗ ಸಾಧ್ಯನೇ. ತುಮ್ಮೇ ಹೀಗಿಚ್ಚಂಗ ತಪ್ಪಂಗ್, ನೀನೇ ಕೂತು ಧ್ಯಾನ ಮಾಡಬೇಕು, ನೀನೇ ಶೀಲ ಪಾಲನೆ ಮಾಡಬೇಕು. ಇನ್ಯಾರು ಶೀಲ ಪಾಲನೆ ಮಾಡಿದ್ರೆ ನೀನು ಉದ್ಧಾರ ಆಗೋದಿಲ್ಲ. ನೀನು ಉದ್ಧಾರ ಆಗಬೇಕು, ನೀನು ಮಾಡಬೇಕು. ಇಫ್ ಯು ವಾಂಟ್ ಟು ಗೋ ಟು ಹಿಮಾಲಯಸ್, ಯು ಶುಡ್ ಸ್ಟಾರ್ಟ್ ದಿ ಫಸ್ಟ್ ಸ್ಟೆಪ್. ಯು ಶುಡ್ ಸ್ಟಾರ್ಟ್. ನೀವು ಬನ್ರಿ, ನಾನು ಇಲ್ಲೇ ಇರ್ತೀನಿ, ಹಿಮಾಲಯ ಅಚೀವರ್ ಇಲ್ಲಿ ಇಲ್ಲೇ ಕೂತಿರ್ತಾನೆ. ಅವ್ನು 6 ತಿಂಗಳಾದ್ಮೇಲೆ ಬರ್ತಾನೆ, ಪಾಪ ಅವ್ನು ಮರ್ತೋಗ್ಬಿಟ್ಟು ಹೋಗಿ ಬರ್ತಾನೆ, ಇವನಿಗೆ ಅವಾರ್ಡ್, ಹಿಮಾಲಯಕ್ಕೆ ಹೋಗಿ ಬಂದ ಅಲ್ವೇ? ಅದು ಬದುಕಾಗ್ಬಿಟ್ಟಿದೆ ನಮ್ದೆಲ್ಲ. ವಿ ವಾಂಟ್ ಟು ನಮ್ಮ ಜವಾಬ್ದಾರಿಯನ್ನು ಬೇರೆಯವ್ರಿಗೆ ಹೆಗಲ ಮೇಲೆ ಹೊರಿಸ್ಬಿಡೋದು, ಏನೋ ಒಂದು ಔಟ್ಸೋರ್ಸ್. ಹಾ, ಸೂಪರ್. ಅದು ಈಗ ಔಟ್ಸೋರ್ಸಿಂಗ್ ಕೆಲಸ. ನಮ್ಮ ಮುಂಚೆ ಎಲ್ಲ ಪುರೋಹಿತರು ಮಾಡ್ತಾ ಇದ್ರಲ್ಲ, ಈಗ ಅದನ್ನ ಬೇರೆ ಬೇರೆ ಕೆಲಸಕ್ಕೂ ನಾವು ಔಟ್ಸೋರ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಾನು ಮಾಡಿದ್ರೆ ಹೇಗಿರುತ್ತೆ ಕೆಲಸ, ಅವ್ರು ಮಾಡಿದ್ರೆ ಹೇಗಿರುತ್ತೆ ಕೆಲಸ ಅನ್ನೋದು ಗೊತ್ತಾಗಲ್ಲ ಅದು. ಸೊ ಹಾಗಾಗಿ ಬುದ್ಧ ಹೇಳ, ಯು ಹ್ಯಾವ್ ಟು ವರ್ಕ್, ಯು ಹ್ಯಾವ್ ಟು ವರ್ಕ್. ಅದು ನಮ್ದಾಗಲ್ಲ. ಧ್ಯಾನ ಮಾಡ್ಯ ಬೇರೆಯವ್ರು ಮಾಡಲಿ ಸರ್, ನಾನು ಮಾಡಲ್ಲ, ನನಗಾಗಲ್ಲ. ಆದ್ರೆ ನನಗೆ ಒಳ್ಳೇದಾಗ್ಬೇಕು ಆಗ ಅಲ್ವೇ? ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ, ಸಿಂಪಲ್. ಅದಕ್ಕೆ ಬುದ್ಧ ಹೇಳಿದ್ರು, ನೀನೇ ಕೆಲಸ ಮಾಡಬೇಕು, ನೀನೇ ನಡಿಬೇಕು, ನೀನೇ ಧ್ಯಾನ ಮಾಡಬೇಕು, ನೀನೇ ಉದ್ಧಾರ ಆಗೋದು, ಬೇರೆಯವ್ರ ಉದ್ಧಾರ ಆಗೋದು. ಅದನ್ನು ಹೇಳ್ತಾರೆ. ಅನಿಚ್ಚ, ಅನರ್ಥ, ದುಃಖ, ಇವು 3 ಪ್ರಿನ್ಸಿಪಲ್ ಲಕ್ಷಣಗಳು ಬುದ್ಧ ಧರ್ಮದ್ದು. ಅನಿಚ್ಚ ಅಂದ್ರೆ ಪ್ರತಿ ಕ್ಷಣ ಬದಲಾಗ್ತಾ ಇದೆ, ಒಪ್ಕೋತೀವ? ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಸೆಕೆಂಡು ಅಲ್ಲ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಮ್ಗೆ ಏಜ್ ಆಗ್ತಾ ಇರುತ್ತೆ. ಈಗ ನಿಮ್ಗೆ 1 ಗಂಟೆ ಜಾಸ್ತಿ ಆಯ್ತು ಆಯಸ್ಸು ಅಲ್ವಾ? ವಯಸ್ಸು ಕಮ್ಮಿ ಆಯ್ತು. ಹಾ, ನೋಡಿ ನೋಡಿದ್ರಾ? ಈಗ 1 ಗಂಟೆ ಕೂತಿದ್ದಾರಲ್ವಾ, ಏನಾಯ್ತು? 1 ಗಂಟೆ ವಯಸ್ಸು ಜಾಸ್ತಿ ಆಯ್ತು, ಆಯಸ್ಸು ಕಮ್ಮಿ ಆಯ್ತು. ಸೊ ಅದು ಅನಿಚ್ಛ. ಅನಿಚ್ಛ ಎವ್ರಿ ಸೆಕೆಂಡ್, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಯು ಚೇಂಜ್. ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ, ನಮ್ಮ ಮನಸ್ಸಲ್ಲಿ ಆಗ್ತಾ ಇರುತ್ತೆ, ನಮ್ಮ ಬದುಕಲ್ಲಿ ಆಗ್ತಾ ಇರುತ್ತೆ, ಎಲ್ಲದರಲ್ಲೂ ಚೇಂಜ್ ಆಗ್ತಾ ಇದೆ. ಅದನ್ನು ಒಪ್ಕೊಳ್ತಾ ಇರಲಿಲ್ಲ ನಾವು, ಬಹಳ ದುಃಖ ಪಡ್ತಾ ಇರ್ತೀವಿ. ಅದು ಕೆಲವು ಸಂದರ್ಭದಲ್ಲಿ ಗೊತ್ತಾಗುತ್ತೆ ನಮಗೆ. ಕಿಸಾ ಗೌತಮಿ ಅಂತ ಒಂದು ಕತೆ ಕೇಳಿರ್ಬೇಕು. ಅಯ್ಯೋ 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 ಅಯ್ಯೋ, ಅದು ಯೋಚನೆ ಮಾಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಕಿಸಾ ಗೌತಮಿ ನಾಟಕ ಶಿವರಾಮ್ ಕಾರಂತ ಬರ್ತಿದ್ದಾರೆ. ಕೃಷ ಗೌತಮಿ ಅವರು ಅಂದ್ರೆ ತೆಳ್ಳಗಿದ್ದ ಗೌತಮಿ ಅಂತ, ಕೃಷ್ಣವಾಗಿದ್ದು ಅಂತ. ಪಾಪ ಮಗು ತೀರೋಗ್ಬಿಡುತ್ತೆ, ಅವಳು ದುಃಖ, ನಂದು ಒಂದೇ ಮಗು ತೀರೋಯ್ತಲ್ಲ. ಬರೋರೆಲ್ಲ ಕೇಳ್ಕೊಂಡ್ಬರ್ತಾರೆ, ಏನು ಬದುಕಿಸ್ಕೊಳಕ್ ಸಾಧ್ಯ?
ಆಮೇಲೆ ಯಾರೋ ಒಬ್ಬ ಅಲ್ಲಿ ಕೂತಿತ್ತು ಅಂತ ಒಬ್ಬ ಮುದುಕ ಹೇಳ್ತಾನೆ, ನೋಡಮ್ಮ ಅಲ್ಲಿ ಒಬ್ರು ಗುರುಗಳು ಕೂತಿದ್ದಾರೆ, ಅವ್ರ ಹತ್ರ ಅವ್ರು ಬದುಕಿಸ್ಬೋದು. ಬುದ್ಧ ಬದುಕಿಸಲ್ಲ ಅಂತ ಹೇಳಲ್ಲ, ಸತ್ಯ ಮನವರಿಕೆ ಆಗ್ಬೇಕು, ಅವಳಲ್ಲೇ ಬರಬೇಕು ಸತ್ಯ. ಹೌದಮ್ಮ ಬದುಕಿಸ್ತೀನಿ, ಖುಷಿಯಾಗ್ಬಿಡ್ತಾಳವಳು, ಕಿಸಾಗೋತೀನಿ ಆನಂದ. ಓ ಯಾರೊಬ್ರು ಗುರುಗಳು ಸಿಕ್ಬಿಟ್ರು, ನನ್ನ ಮಗು ಬದುಕ್ಬಿಡುತ್ತೆ. ಹಾ ಅಯ್ಯ ಏನು ನಾನೇ ಬದುಕಿಸ್ಬಿಡ್ತೀನಮ್ಮ, ಒಂಚೂರೇ ಚೂರು ಔಷಧಿ ತರಬೇಕು. ಹಾ ತರ್ತೀನಿ ಗುರುಗಳ. ಏನು ಔಷಧಿ? ಸಾಸಿವೆ ಕಾಳು. ಅಯ್ಯೋ ಎಷ್ಟು ಬಡ್ಡಿ ಬೇಕು ನಿಮ್ಗೆ, ತಂದ್ಬಿಡ್ತೀನಿ. ಹಾ ಒಂದ್ ನಿಮಿಷ. ಸಾವು ಕಾಣದ ಮನೆಯ ಸಾಸಿವೆ ಕಾಳು ತಮ್ಮ. ಹಾ ತರ್ತೀನಿ. ಓಡ್ತಾಳೆ ಹಳ್ಳಿ ಈ ಬೀದಿ ಆ ಬೀದಿ, ಆ ಮನೆ ಎಲ್ರೂ ಹುಚ್ಚಿ. ನಿನ್ನೆ ನನ್ನ ಗಂಡ ಸತ್ತೋದ, ತಂದೆ ಸತ್ತೋದ, ಮಗ ಸತ್ತೋದ, ಅವ್ರು ಸತ್ತೋದ, ಇವ್ರು ಸತ್ತೋದ. ಅವಳಿಗೆ ಸಾಯಂಕಾಲದಷ್ಟೊತ್ತಿಗೆ ತಲೆ ಕೆಟ್ಟೋಗುತ್ತೆ. ಸಾವು ಅನ್ನೋದು ಎಲ್ಲ ಮನೆಯಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಮಗುವ ಮಣ್ಣು ಮಾಡಿ ಬಂದು ನಿನ್ನ ಪದತಲಕ್ಕೆ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಏನು ಅದ್ಭುತವಾಗಿ ಬರ್ತಿದ್ದಾರೆ ಶಿವರಾಮ್ ಕಾರಂತರ ನಾಟಕ ಅಂದ್ರೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ, ಅಷ್ಟು ಅದ್ಭುತವಾದ ಪದಗಳು. ಮಗುವ ಏನು ಮಣ್ಣು ಮಾಡಿಬಿಟ್ಟು ನಿನ್ನ ಚರಣಕ್ಕೆ ಬಂದು ಎರಗು ಅಂತ ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಅಂಥ ನೀವು ಬುದ್ಧ ಹೇಳ್ಬೋದಾಗಿದ್ದಿಲ್ಲ, ನಾನು ಬದುಕಿಸಕ್ಕಾಗಲ್ಲ, ನಿನ್ ತಲೆ ಇದೆ ನಮ್ಮ ಹೋಗ ಮಾಚಿಗೆ. ಇನ್ನೊಂದಿಷ್ಟು ರುಚಿಯಾಗಿರೋಳು ರುಚಿಯಾಗಿ ಬಿಡ್ಲಿಲ್ಲ, ಜ್ಞಾನವನ್ನ ತಂದು ಇದು ಸತ್ಯ, ಸಾವಿದೆ, ಆದ್ರಿಂದ ವ್ಯಥೆ ಮಾಡಬೇಡ ಹೇಳ್ತಾರೆ. ವ್ಯಥೆ ಮಾಡಬೇಡ ಅಮ್ಮ, ಇದು ನೇಚರ್, ಪ್ರಕೃತಿ, ಮುಂದಿನ ಜೀವನವನ್ನು ಮಾಡು. ಪಟಾಚಾರ ಎಂತೆಂತ ಕಥೆಗಳಿದೆ ಅಂದ್ರೆ ಬುದ್ಧನ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ಕಥೆಗಳು ನೋಡ್ಬಿಟ್ರೆ ಏನೇ ಆ ಮನುಷ್ಯ. ಪಟಾಚಾರದ ಅದೇ ತರ ಕತೆ. ಅವಳು ದೊಡ್ಡ ಶ್ರೀಮಂತರ ಮಗಳು, ಅವಳಿಗೆ ಇನ್ಯಾರನ್ನ ಮದುವೆ ಮಾಡಬೇಕು ಅಂತಿರ್ತಾರೆ, ಅವಳು ಒಂದು ಕೆಲಸದ ನಂತರ ಲವ್ ಮಾಡ್ಬಿಟ್ಟಿರ್ತಾಳೆ. ಲವ್ ಅವಾಗಲೂ ಇತ್ತು, ಈಗ ಮಾತ್ರ. ಸೊ ಅವಳೇನ್ ಮಾಡ್ಬಿಡ್ತಾಳೆ, ಈಗ ನಮ್ಮಪ್ಪ ಅವ್ರನ್ನ ಮದುವೆ ಮಾಡ್ಬಿಡ್ತಾರೆ ಕಡೆ ಓಡೋಡ ನಡಿ ಅಂತ ಇಬ್ರು ಓಡೋಗ್ತಾರೆ, ಕಾಡ್ಕೊಡೋಗ್ತಾರೆ. ಏನು ಇಲ್ವಲ್ಲ ಕೈಯಲ್ಲಿ. ಹೋದ್ರು ಅಲ್ಲಿ ಅವನು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಮದುವೆ ಆಯಿತು, ಒಂದು ಮಗು ಆಯಿತು. ಹೋದಾಗ ಒಂದು ಗುಡಿಸ್ಲು ಕಟ್ಬೇಕಲ್ಲ, ಇವನ್ನೆಲ್ಲ ಹೋದ, ಒಂದು ಎಲ್ಲೋ ಕಡಿತಾ ಇದ್ದ, ಒಂದು ಕಡಿತು, ಅವ್ನು ಸತ್ತೋದ. ಒಂದು ಮಗು ಇದೆ, ಅವ್ರಿಗೆ ಇನ್ನೊಂದು ಗರ್ಭಿಣಿ. ಸೊ ಅವಳು ಏನು ಮಾಡ್ತಾಳೆ, ಆಯ್ತಲ್ಲಪ್ಪ ಇನ್ನೇನು ಮಾಡೋದು, ಮತ್ತೆ ವಾಪಸ್ ಊರಿಗೆ ಹೋಗೋಣ ಅಂತ ಬರ್ತಿದ್ದಾರೆ. ನದಿ ಹೋಗ್ತಿದ್ದ, ನದಿ ದಾಟಿ ಅವ್ರು ಊರಿಗೆ ಹೋಗ್ಬೇಕು. ಈ ಮಗು ನೀರು ಬಿಡ್ತಾರೆ, ದೊಡ್ಡದನ್ನ. ಸಣ್ಣದನ್ನ ನೀರು ಬಿಟ್ಟು ದೊಡ್ಡದನ್ನ ಕರ್ಕೊಂಡು ಹೋಗಲಿ ಬೇಡ ಅಂತ ಅವಳ ಐಡಿಯಾ. ಅವಳು ಅರ್ಧ ಹೋಗುವಷ್ಟೊತ್ತಿಗೆ ಒಂದು ಹದ್ದು ಬಂದು ಆ ಮಗು ಎತ್ಕೊಂಡು ಹೋಗ್ಬೇಕು. ಕೆಂಪು ಬೀಳ್ತಾಳೆ, ಆ ಮಗುನ ಬಿಟ್ಟು ಬಂದಿರ್ತಾಳೆ. ಇವಳು ಹಿಂಗಿಂಗ್ ಓಡ್ತಿದ್ದಂಗೆ ಆ ಮಗು ಅಂತ ತಿಳ್ಕೊಳುತ್ತೆ, ನನ್ನ ಅಮ್ಮ ಕರೀತಿದ್ದಾಳೆ ಅಂತ ಅವಳು ನದಿಗೆ ಇಳಿಯುತ್ತೆ, ಅದು ಸತ್ತೋಗುತ್ತೆ. ಇಷ್ಟೆಲ್ಲ ನೋವು ಮಾಡ್ಕೊಂಡು ಊರಿಗೆ ಬರ್ತಾಳೆ. ಅಲ್ಲಿ ಒಂದು 3-4 ಚಿತೆಗಳು ಸುಡ್ತಾ ಇರುತ್ತೆ. ಏನಪ್ಪ ಅಲ್ಲಿ ನಿಮ್ಮ ತಂದೆಯವರು, ಮಾಯವರು, ನಿಮ್ಮ ತಾಯಿಯವರು ತೀರೋದ್ರು, ಅದಕ್ಕೆ ಮತ್ತೆ ಬುದ್ಧನ ಹತ್ರ ಬರ್ತಾರೆ. ಅವರಿಗೆ ಜ್ಞಾನೋದಯ ಮಾಡ್ತಾರೆ, ಮತ್ತೆ ಶಾಂತಿ ಸಮಾಧಾನ. ಅಂದ್ರೆ ಎಂತೆಂಥ ಕ್ರಿಟಿಕಲ್ ಕಂಡೀಷನ್ಗಳು ಮನುಷ್ಯನಿಗೆ ಬರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ. ಅಂಗುಲಿಮಾಲ ಅವನೆಂತ ಅದ್ಭುತವಾದ ಮನುಷ್ಯ, ಬಹಳ ಬುದ್ಧಿವಂತ ಅವನು. ಅವನೊಂದು ಬೇರೆನೇ ಕತೆ ಇದೆ ಆಯ್ತಾ. ಈ ಸೆಕೆಂಡ್ ಹಾಫ್ ಮಾತ್ರ ಹೇಳ್ತೀನಿ ನಾನು. ಅದೇ ಇಂಥದ್ದು ಗುರುದಕ್ಷಿಣೆ ಕತೆ ಅದು ಅವನದುವೆ. ನೀನೊಂದು 1000 ರೂಪಾಯಿ ತಂದು ಕೊಡ್ಬೇಕು ಕಣೆ ಅಂತ ಏನೋ ಒಂದು ಹೇಳ್ಬಿಡ್ತಾರೆ ಗುರುಗಳು. ಒಂದು ಸುವಾಚ್ಕೊತಾನೆ, ಎಲ್ಲರೂ ಹೋಗೋಗಿಗೋದೆಲ್ಲ ಕಟ್ ಮಾಡಿ ಮಾಲೆ ಮಾಡ್ಕೊತಾರೆ. ಆ ಮಾಲೆ ಎಲ್ಲಿಗೆ ಇರುತ್ತೆ, ಒಂದು ವಾರ ಆದ್ಮೇಲೆ ಒಂದು ಉದುರು ಹೋಗುತ್ತೆ, ಇನ್ನೊಂದು 15 ದಿನ ಇನ್ನೊಂದು ಉದುರು ಹೋಗುತ್ತೆ. ಇವ್ನು ಎಲ್ಲಿ ಮಾಲೆ ಮಾಡೋಕ್ಕಾಗುತ್ತೆ? ಅದು ಮಾಡ್ತಾನೆ ಇರ್ತಾನೆ. ಪಸರಾಜಿ ರಾಜನ ತಲೆಕೆಟ್ಟು ಹೋಗುತ್ತೆ. ಇವ್ನು ಯಾರು ಡಾಕು ಬಂದಿದ್ದಾನೆ ನಮ್ಮ ರಾಜ್ಯದಲ್ಲಿ, ಇವನ್ನ ಸಾಯಿಸ್ಬಿಡ್ತೀನಿ ಅಂತೇಳಿ ಬುದ್ಧನ ಹತ್ರ ಹೋಗ್ತಾರೆ. ಬುದ್ಧನ ಹತ್ರ ಹೋಗಿ ಹೇಳ್ತಾರೆ, ಈ ಥರ ನಾನು ಸೈನ್ಯ ತಗೊಂಡು ಹೋಗ್ತಾ ಇದ್ದೀನಿ, ಅಂಗುಲಿ ಮಾಲನ್ನು ಫಿನಿಶ್ ಮಾಡ್ತೀನಿ. ಅಂಗುಲಿ ಮಾಲ, ಅಂಗುಲಿಗಳನ್ನ ಮಾಲೆ ಹಾಕೊಂಡಿರ್ತಕ್ಕಂಥ ಮನುಷ್ಯ. ಬುದ್ಧ ಹೇಳ್ತಾರೆ, ಆಯ್ತು ಒಂದಿನ ಟೈಮ್ ಮಾಡಪ್ಪ, ಆಮೇಲೆ ನೀನು ಹೋಗ್ಬರುತ್ತೆ ಅಂತೇಳಿ ಅವ್ರು ಹೋಗ್ತಾರೆ. ಅವತ್ತು ಅವ್ರ ತಾಯಿ ಕೂಡ ಹೋಗ್ತಾ ಇರ್ತಾರೆ. ಅವ್ರ ತಾಯಿನ ಕೊಲ್ಲುವ ಒಂದು ಸಂದರ್ಭ ಇರುತ್ತೆ ಅವತ್ತು.
ಸೊ ಬುದ್ಧ ಅವ್ರನ್ನ ತಪ್ಪಿಸಿ ಬುದ್ಧ ಹೋಗ್ತಾರೆ. ಬುದ್ಧ ಹೋದಾಗ ಗೊತ್ತಾ ಅವನು ನಿಲ್ಲು ಸನ್ಯಾಸಿ ಅಂತ ರೋಪ ಹಾಕ್ಬಿಡ್ತಾನೆ. ನಾನು ನಿಂತಿದ್ದೀನಿ ಕಣಯ್ಯ, ನೀನೇ ಓಡ್ತಾ ಇರೋನೋ ಅಂತ ಇವ್ರು ಹೇಳ್ತಾರೆ. ಅವ್ರಿಗಿನ್ನೂ ತಲೆಕಟ್ಟು ಹೋಗಿದೆ. ಏನ್ ಸನ್ಯಾಸಿ ಸುಳ್ಳು ಹೇಳ್ತೀಯ ನೀನು? ನಾನು ನಿಂತಿದ್ದೀನಿ ಅಂತೀಯ, ನೀನು ನೋಡಿದ್ರೆ ಓಡ್ತಾ ಇದೆಯಾ? ಬುದ್ಧ ನಡೆಯೋದು ಇವನಿಗೆ ಕ್ಯಾಚ್ ಮಾಡಕ್ ಆಗ್ತಾ ಇಲ್ಲ. ಆವಾಗ ಅಂಗುಲಿಮಾಲ ಬಂದು ನೋಡ್ತಾನೆ, ಕಣ್ಣು ನೋಡ್ತಿದ್ದಂಗೆ ಅವನಿಗೆ ಮೈಯೆಲ್ಲ ನಡ್ಗೋಗ್ಬಿಡ್ತೀವಿ. ನಡ್ಗೋಗ್ಬಿಟ್ಟು ಸನ್ಯಾಸಿ ಪವಾಡ ಮಾಡ್ತಾ ಇದ್ದೆ ನೀನು, ಮಾಂತ್ರಿಕನ ನೀನು, ಮಂತ್ರ ಆಗ್ತಾ ಇದೆಯಾ? ನಾನು ನಿಂತಿದ್ದೀನಿ, ನೀನಿನ್ನ ನಿಂತಿಲ್ಲ, ನೀನಿನ್ನು ಜನ್ಮಗಳ ಒಂದು ಈ ಕರ್ಮದಲ್ಲಿ ಹೋಗ್ತಾ ಇದ್ದೆ ನೀನು, ನಾನು ಅದೆಲ್ಲ ಮುಗಿಸಿದ್ದೀನಿ. ನಾನು ಅದ್ಮೇಲೆ ಅವನಿಗೆ ಏನೋ ನಾನು ಯಾರು ಹಿಂಗೆ ಮಾತಾಡ್ಸೇ ಇಲ್ಲ ಅಂತ ಅವನ ಪ್ರಾಬ್ಲಮ್. ಯಾರು ಎದುರಿಗೆ ನಿಂತು ನಾನು ಮಾತಾಡ್ಸೇ ಇಲ್ಲ ಈ ಥರ ಓಡೋದೇ ತಾನೆ ಎಲ್ಲರೂ. ಅಯ್ಯೋ ಕಳ್ಳ ದರೋಡೆ ಕೋರ ಅಂತ ಓಡೋದೆ, ಕಲ್ಲು ಹೊಡಿಯೋದು, ಬಿಸಾಕೋದು, ಇದೇ ಕೆಲಸ ಮಾಡ್ತಿದ್ರು. ಯಾರು ಅವನು ಮಾತಾಡ್ಸೋರು ಇತ್ತಿಲ್ಲ. ಬುದ್ಧ ನಿಂತು ಅವ್ನು ಮಾತಾಡ್ಸೋದಕ್ಕೆ ಅವ್ನ ಮೈ ರೋಮಾಂಚನ. ನಮಸ್ಕಾರ ಮಾಡಿ ಅಣ್ಣ, ಆಯ್ತು ಇದೆಲ್ಲ ಮುಗ್ದೋಯ್ತು, ಬರ್ತೀನಿ ನಡಿ ಕರ್ಕೊಂಡ್ಬರ್ತಾನೆ. ಬುದ್ಧ ಕರ್ಕೊಂಡ್ಬಂದು ಸನ್ಯಾಸಿ ಮಾಡಿ ಕೂರಿಸ್ಬಿಡ್ತಾರೆ. ನಾಳೆ ಪಸನದಿ ಬರ್ತಾನೆ ರಾಜ, ಎಲ್ಲ ಸೈನ್ಯ ದಂಡಿ ಗಿಂಡಿ ಇಟ್ಕೊಂಡು. ಪಸನದಿ ಈಗ ನೋಡಪ್ಪ ಅಂಗುಲಿಮಾಲ ಹಿಡ್ಕೊಂಡ್ಬರ್ತೀನಪ್ಪ ನೀನು, ನಾನು ಹಿಡ್ಕೊಂಡ್ಬರ್ತೀನಿ. ಏನು ಮಾಡ್ತೀವಿ ಅವನು ಅಂತ ತಲೆದಂಡ ತೆಗೆದಾಕ್ಬಿಡ್ತೀನಿ. ಅವ್ನು ಭಿಕ್ಷು ಆಗಿದ್ರೆ ಏನು ಮಾಡ್ತೀವಪ್ಪ? ಭಿಕ್ಷುನ ಭಿಕ್ಷು ಆಗಿದ್ರೆ ಅವನಿಗೆ ಬೇಕಾದಂಥ ರಿಕ್ವಿಸಿಟ್ಸ್ ಅಂತ ಹೇಳ್ತೀವಿ ನಾವು. ಭಿಕ್ಷುಗೆ ಬೇಕಾದಂಥ 8 ಪರಿಕಾರಗಳು ಅವನ್ನ ಕೊಟ್ಟು ನಾನು ಗೌರವಿಸ್ತೀನಿ. ತೋರಿಸ್ತಾನೆ ಗಡಗಡ. ಅವನು ಪಸೆ ನದಿ ಹೊರಗಡೆ ಸೈನ್ಯ ನಿಂತಿದ್ದು ನಮಸ್ಕಾರ ಮಾಡ್ತಾನೆ. ಬುದ್ಧ ಹೇಳ್ತಾನೆ, ಹೋಗು ಭಿಕ್ಷೆ ಬೇಡ್ಕೊಂಬರ್ಬೇಕು ನೀನು, ಇಲ್ಲಿ ಕುಂತ್ಕೊಂಡು ತಿನ್ಕೊಳ್ಳೋದಲ್ಲ ಹೋಗಂತ. ರೋಡ್ ಹೋದ್ರೆ ಕಲ್ಲು ಹೊಡಿತಾರೆ, ಸಗಣಿ ಹೊಡಿತಾರೆ, ಕೋಲ್ ಎಸಿತಾರೆ, ಎಲ್ಲ ಹಾಡು ರಕ್ತ ಎಲ್ಲ ಬಂದು ಬರ್ತಾನೆ ಬುದ್ಧನಂತ. ಏನಪ್ಪ ಅಂಗುಲಿಮಾಲ, ನೀನು ಇಷ್ಟೊಂದು ಜನ ಹೊಡಿತಾ ಇದ್ದಾರೋ? ಅವ್ರು ಏನು ಮಾಡಿಲ್ಲ, ಅವರೆಲ್ಲ ಹೂ ಎಸ್ತರು. ನಾನು ಮಾಡಿರೋ ಕರ್ಮಕ್ಕೆ ಇದು ಏನೂ ಅಲ್ಲ ಅಂತ ಅವನು ಹೇಳ್ತಾನೆ. ಆಮೇಲೆ ಅವನ್ನ ತುಂಬಾ ಪ್ರೀತಿಸ್ತಾರೆ ಸರ್. ಅಂಗುಲಿಮಾಲ ಒಂದು ವಿಹಾರ ಇದೆ ಶ್ರಾವಸ್ತಿನಲ್ಲಿ. ಇವತ್ತಿಗೂ ಕೂಡ ಶ್ರೀಲಂಕಾ ಆ ಕಡೆ ಎಲ್ಲ ಮಗು ಹುಟ್ಟಬೇಕಾದ್ರೆ ಅಂಗುಲಿಮಾಲ ಸೂತ್ರವನ್ನ ಪಠಣೆ ಮಾಡ್ತಾರೆ, ರಕ್ಷಣೆ. ಹಾಗೆ ಅಂಗುಲಿಮಾಲ ದೊಡ್ಡ ಆರಾಂತ ಆಗ್ಬಿಡ್ತಾನೆ. ಆ ಥರ ಅಂದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ನಾನು ಹೇಳ್ತಾ ಇರೋದು. ಯಾರು ಏನಾಗ್ತಾರೆ ಅಂತ ಒಂದು ಟ್ರಾನ್ಸ್ಫಾರ್ಮೇಶನ್. ಕಿಸಾನ್ ಪಟಾಚಾರ, ಮಾಗಂಧಿಯ, ಆಮೇಲೆ ಆಮ್ರಪಾಲಿ, ವೈಶಾಲಿಯ ನಗರವಧು, ಅವರು ಸೌಂದರ್ಯವತಿ. ಬುದ್ಧ ಯಾರು ಬೇರೆ ಬೇರೆ ಅಂತ ಇರಲಿಲ್ಲ. ಲಿಚ್ಚಡಿ ರಾಜ್ಕುಮಾರರು ಭಗವಾನ್ ಹತ್ರ ಬರ್ತಾರೆ, ಗುರುಗಳೇ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ. ಇಲ್ಲಪ್ಪ ನಾನು ಆಂಬಪಾಲಿಗೆ ಹೇಳ್ಬಿಟ್ಟಿದ್ದೀನಿ ಅಂತ. ಆಂಬಪಾಲಿ ಮನೆಗೆ ನೀವು ಹೋಗ್ತೀರಾ? ಅವಳು ವೇಶ್ಯೆ, ನಗರವಧು ಅವಳು, ಹೋಗ್ಬಿಡ್ದು ನೀವು, ಮರ್ಯಾದೆ ಪ್ರಶ್ನೆ. ನಾನು ಹೋಗ್ತೀನಿ. ಆಮೇಲೆ ಅವರು ಇಲ್ಲಿ ಬರ್ತಾರೆ ಆಂಬಪಾಲಿ ಹತ್ರ, ದಯವಿಟ್ಟು ನೀನು ಏನ್ ಬೇಕೋ ಅಷ್ಟು ದುಡ್ಡು ಕೊಡ್ತೀವಿ ನಾವು, ಇವತ್ತೊಂದು ದಿನ ನಮಗೆ ಕೊಟ್ಬಿಡು ಬುದ್ಧನ. ಸಿಕ್ಕಿರೋದೇ ನನಗೆ ಅಪರೂಪ. ಗುರುಗಳು ಬರ್ತಾ ಇದ್ರೆ ಮನೆಗೆ ಅಂತೇಳಿ ಅವ್ರ ಮನೆಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಅವ್ಳಿಗೆ ಒಳ್ಳೇದಾಗುತ್ತೆ. ಆಮೇಲೆ ಅವಳು ಸೇರ್ಕೊತಾರೆ ಸಂಘಕ್ಕೆ. ಅಂದ್ರೆ ಏನೆಲ್ಲ ಬದುಕನ್ನು ಬದಲಾಯಿಸ್ತಾ ಹೋಗ್ತಾರೆ ಭಗವಂತರು. ಎಷ್ಟಾಯ್ತಕ್ಕ? ಎಷ್ಟಾಯ್ತೀಗ? 10 ನಿಮಿಷ. ನಾನು ಚೀಟಿ ಹಾಕೊಂಡು ಬಿಟ್ಟಿದ್ದೀನಲ್ಲ, ಅದೇ ಪ್ರಾಬ್ಲಮ್. ಆಮೇಲೆ ಹೇಳ 10 ನಿಮಿಷಕ್ಕೆ ಮುಗಿಸ್ಬಿಟ್ಟು ಇವಳಿಗೆ ಎಚ್ಚರಿಕೆ ಆಗ್ತದೆ. ಹೌದಾ? ಸರಿ ಸರಿ. ಈ ಒಂದು ಬುದ್ಧ ಹೇಳಿದ್ದು ಎಲ್ಲ ಬಾಯಿ ಮಾತಲ್ಲಿ. ಆಗಿನ ಕಾಲದಲ್ಲಿ ಬಾಯಿ ಮಾತಲ್ಲೇ ಅದನ್ನ ಉರೋಚ್ಕೊಂಡು ಇಟ್ಕೋಬೇಕಾಗಿತ್ತು. ಗೊತ್ತಲ್ಲ ನಿಮಗೆ, ವೇದ ಯಾವ ರೀತಿ ನಮಗೆ ಬಂತು ಅಂದ್ರೆ ಬಾಯಿ ಮಾತು. ಅವ್ರು ಹೇಳಿದ್ದನ್ನ ಶಿಷ್ಯರು ಕಲ್ತ್ಕೊಂಡು ಇಟ್ಕೊಂಡಿರ್ಬೇಕು, ಅದನ್ನು ಪಠಣ ಮಾಡಬೇಕು, ಪಠಣ ಮಾಡಿ ಮುಂದಕ್ಕೆ ಹೋಗ್ಬೇಕು. ಆ ಥರ ಇದ್ದಿತ್ತು. ಸೊ ಅದನ್ನ ಹೇಗೆ ಉಳಿಸೋದು? ಬುದ್ಧ ತೀರ್ಕೊಂಡು ಹೋಗ್ಬಿಡ್ತಾರೆ. ತೀರ್ಕೊಂಡು ಹೋದಾಗ ಒಬ್ಬ ಮುದುಕ, ಒಬ್ಬ ಸುಬದ್ಧ ಅಂತ ಒಬ್ಬಿರ್ತಾನೆ ಶಿಷ್ಯ. ಸದ್ಯ ಬುದ್ಧ ತೀರ್ಕೊಂಡು ಹೋಗ್ಬಿಟ್ರಪ್ಪ, ಇನ್ನೆಲ್ಲ ಆರಾಮಾಗಿರ್ಬೋದು ಅಂತ ಅವನ್ ಬುಳ್ಳೆ. ರೂಲ್ಸ್ ಇತ್ತಲ್ಲ ಇಲ್ಲಿ. ಎಂತೆಂಥ ರೂಲ್ಸ್ಗಳು ಅಂದ್ರೆ ನೀವು ಹೋಗೋದೇ ಇಲ್ಲ ನೀವು. ಹಾಗೆ ಆವಾಗ ಇದನ್ನ ಮಾತು ದೊಡ್ಡ ದೊಡ್ಡ ಶಿಷ್ಯರಿದ್ದೆಲ್ಲ ಕೇಳ್ತಾರೆ. ಆನಂದ,
ಉಪಾಲಿ, ಸಾಲಿಪುತ್ತ, ಮಕ್ಕಳ ತಿರೋಗಿರ್ತಾರೆ, ಇವರೆಲ್ಲ ಕೇಳ್ತಾರೆ. ಹಾಗಾದ್ರೆ ಇದನ್ನ ಉಳಿಸೋದು ಹೇಗೆ, ಮುಂದಿನ ಒಂದು ಪೀಳಿಗೆಗೆ ಕೊಡಬೇಕಲ್ಲ, ಇದನ್ನ ಕೊಟ್ಟೋಗುತ್ತೆ ಅಂತೇಳಿ ಅವರು 3 ತಿಂಗಳ ನಂತರ ಒಂದು ಸಂಗಾಯನ ಅಂತ ಒಂದು ಮಾಡ್ತಾರೆ. ಸಂಗಾಯನ ಅಂದ್ರೆ ಇಡೀ ಬುದ್ಧ ಹೇಳಿದ ಮಾತುಗಳನ್ನ ಕೂತ್ಕೊಂಡು ಹೇಳುವಂಥದ್ದು, ಸುಮ್ಮನೆ ಡಿಸೈಡ್ ಮಾಡೋದು, ಪಾರಾಯಣ. ಅದರಲ್ಲಿ 500 ಭಿಕ್ಕುಗಳು ಇರ್ತಾರೆ, ಅವರು ಅದು ಸರಿ ಅಥವಾ ಅಲ್ಲ ಅಂತ ಹೇಳ್ಬೇಕು. ಆ ಥರ ಮಾಡಿ ಒಂದು ಧಮ್ಮ ಸಂಗಾಯನ ಮಾಡ್ತಾರೆ ಫಸ್ಟ್. ಆ ಥರ 6 ಸಂಗಾಯನಗಳಾಗಿದೆ ಈಗ, ಒಟ್ಟು 6. ಅಶೋಕನ ಕಾಲದಲ್ಲಿ 1, ಶ್ರೀಲಂಕಾದಲ್ಲಿ 2, ಮೊನ್ನೆ 1956ರಲ್ಲಿ ಬರ್ಮಾದಲ್ಲಿ ಊನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ 2 ವರ್ಷ ಇಡೀ ತ್ರಿಪಿಟಕವನ್ನು ಓದಿ ಓಕೆ ಮಾಡುವಂಥದ್ದು. ಮೊದಲು ಕ್ರಿಸ್ತಪೂರ್ವ 83ರಲ್ಲಿ, ಕ್ರಿಸ್ತ ಶಕ 83ರಲ್ಲಿ ತಾಳೆಗರಿಯಲ್ಲಿ ಬರೀತಕ್ಕಂಥದ್ದು, ಆಮೇಲೆ ಮಾರ್ಬಲ್ ಸ್ಟೋನ್ ಮೇಲೆ ಬರೀತಕ್ಕಂಥದ್ದು ಮಾಡಿ ಉಳಿಸಿದ್ದಾರೆ ಶ್ರೀಲಂಕಾದಲ್ಲಿ. ಈಗ ಬಿಡಿ, ಈಗೆಲ್ಲ ಪ್ರಿಂಟೆಡ್ ಎಲ್ಲ ಸಿಗುತ್ತೆ ನಮಗೆ ಬುದ್ಧನ ಮಾತುಗಳು. ಆದರೆ ಪಾಲಿಯನ್ನು ಸ್ವಲ್ಪ ಕಲಿಬೇಕು, ಪಾಲಿ ಕಲಿತ್ರೆ ಅದು ಅರ್ಥ ಆಗ್ತದೆ. ಸೊ ಈಗ ಅದರ ಅನುವಾದಗಳು ಬಂದಿದೆ, ಎಲ್ಲ ಬೇಕಾದಷ್ಟು ಬಂದಿದೆ. ಇದನ್ನು ನಾವೊಂದು 30 ನಮ್ಮ ಸ್ವಾಮೀಜಿಯವರು ಕನ್ನಡದಲ್ಲಿ ತರಬೇಕು ಅಂತ ಆಸೆ. ತ್ರಿಪಿಟಕ ಗ್ರಂಥಮಾಲೆ ಅಂತ ಒಂದು ಸೀರೀಸ್ ಮಾಡಿ ಸುಮಾರು ಒಂದು 30 ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ವಿ. ಈ ಕಡೆ ಪಾಲಿ, ಈ ಕಡೆ ಕನ್ನಡ. ಅಂದರೆ ನೀವು ಓದ್ಕೊಂಡ್ಬಿಡ್ಬೋದು. ಅಲ್ಲಲ್ಲಿ ಇದು ಧಮ್ಮಪದನ ಅದೇ ಥರ ಇರೋದು ನೋಡಿ. ಇದು ಪಾಲಿ, ಇದು ಕನ್ನಡ. ಅದು ಓದಿದ್ರೆ ಅರ್ಥ ಆಗಬೇಕು. ಯಾಕಂದ್ರೆ ಈಗ ಪಾಲಿ ಕಲ್ತ್ಕೊಳ್ರಿ ಅಂದ್ರೆ ಅದೆಲ್ಲ ಕಾರ್ಯಕ್ರಮ ಜಾಸ್ತಿ ಆಗುತ್ತೆ. ಬೇಡ, ಕನ್ನಡ ಓದಿದ್ರು ಸಾಕು, ಅದರಲ್ಲಿ ಜೀವನ ಮಾಡ್ಕೊತೀವಿ ನಾವು ಅಂತ ಹೇಳ್ತೇವೆ. ಹಂಗಾಗಿ ಅದರಲ್ಲಿ ಜೀವನ ಆಗುತ್ತೆ, ನಡೆಯುತ್ತೆ. ಏನಪ್ಪ ಇಡೀ ಬುದ್ಧ ಧರ್ಮದ ಒಂದು ಸಾರ ಏನಪ್ಪ, ಇಷ್ಟು ಸಾಕು, ಒಂದು 3 ಲೈನಲ್ಲಿ, ಅರ್ಧ ಲೈನಲ್ಲಿ ಎದ್ರಿ ಅನ್ನೋರು ಇರ್ತಾರೆ. ಈಗ 4,000, 5,000 ಪೇಜ್ ಓದಕ್ಕಾಗಲ್ಲ ನಮಗೆ, ಏನು ಸಂಕ್ಷಿಪ್ತವಾಗಿ ಹೇಳಿ ಅಂದಾಗ ಸಬ್ಬ ಪಾಪಸ್ಸ ಅಕರಣಂ. ಅರ್ಥ ಆಗುತ್ತಾ? ಸಬ್ಬ ಪಾಪಸ್ಸ ಅಕರಣಂ ಮಾಡಬಾರ್ದು. ಸರ್ವ ಪಾಪಸ್ಸ ಅಕರಣಂ, ಅದೇ ಸಬ್ಬ ಪಾಪಸ್ಸ ಅಕರಣಂ. ಕುಶಲಸ್ಯ ಉಪಸಂಪದ, ಕುಶಲವನ್ನ ಮಾಡಿ. ಹೌದಾ? ಸಬ್ಬ ಪಾಪಸ್ಸ ಅಕರಣಂ ಕುಶಲಸ್ಯ ಉಪಸಂಪದ. ಸಾ ಚಿತ್ತ ಪರಿಯೋದಪನ, ಮನಸ್ಸನ್ನು ಸರಿ ಮಾಡ್ಕೊಳ್ಳಿ. ಸಾ ಚಿತ್ತ, ದುಷ್ಟ ಚಿತ್ತ ಅಲ್ಲ, ಸಾ ಚಿತ್ತ, ಪಾಸಿಟಿವ್ ಚಿತ್ತ. ಏತಂ ಬುದ್ಧಾನುಶಾಸನ, ಇಷ್ಟೇ ಬುದ್ಧಾನುಶಾಸನ. ಇದೇನು 1000 ಪೇಜ್ ಓದ್ಕೊಂಡು ಉದ್ಧಾರ ಆಗ್ಬೇಕಾಗಿಲ್ಲ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಇಷ್ಟು ಮಾಡ್ಕೊಳ್ಳಿ ಸಾಕು. ಪಾಪಗಳನ್ನು ಮಾಡಬೇಡಿ, ಪುಣ್ಯವನ್ನು ಮಾಡಿ, ನಿಮ್ಮ ಚಿತ್ತವನ್ನು ಸರಿ ಮಾಡ್ಕೊಳ್ಳಿ. ಇದು ಬುದ್ಧರ ಶಾಸ್ತ್ರ, ಸಾಕಲ್ವಾ? ಅಷ್ಟೇ ಹೇಳಿದ್ರೆ. ಸೊ ಈ ಥರದ ಗಾಥೆಗಳಿದೆ ಇದರಲ್ಲಿ, ಓದ್ಕೊಂಡು ಮಾಡ್ಕೋಬೋದು ಅಂತ. ಸಾಕು ಚೀಟಿ. ಆಮೇಲೆ ಬುದ್ಧ ಹೋದ್ರು, ಆನಂತರ ಸಂಗಾಯಗಳೆಲ್ಲ ಆಯಿತು, ಅದೆಲ್ಲ ಓಕೆ. ಇಡೀ ಬುದ್ಧನ ಧರ್ಮವನ್ನು ಅನುಸರಿಸ್ಕೊಂಡು ಬಂದವನು ಸಾಮ್ರಾಟ್ ಅಶೋಕ. ಅದೊಂದು ಇತಿಹಾಸದ ಕೊಂಡಿದೆ ನೋಡಿ ನಮಗೆ. ಕಳಿಂಗ ವಾರ್ನಲ್ಲಿ ಅವನಿಗೆ ತಲೆ ಕೆಟ್ಟೋಗಿ ಆನಂತರ ಅವನು ಬುದ್ಧ ಧರ್ಮವನ್ನು ಒಪ್ಕೋತಾನೆ. ಇಡೀ ಭಾರತ ವರ್ಷ, ಕರ್ನಾಟಕದವರೆಗೂ ಅವನ ಇದಿದೆ. ಆಫ್ಘಾನಿಸ್ತಾನದಿಂದ ಕರ್ನಾಟಕದವರೆಗೂ ಅವನ ರಾಜ್ಯದಲ್ಲಿ ಎಲ್ಲ ಕಡೆ ಆ ಶಿಲಾಫಲಕಗಳನ್ನು ಹಾಕಿಸ್ತಾನೆ, ಕಂಬಗಳನ್ನು ಅಂಟಿಸ್ತಾನೆ. ಇವತ್ತು ಬುದ್ಧನ ಲುಂಬಿನಿ, ಸಾರನಾಥ, ವೈಶಾಲಿ, ಬುದ್ಧಗಯ, ಕುಶಿನಗರ ಎಲ್ಲೇ ಹೋಗಿ ಅಶೋಕ ಸ್ತಂಭಗಳಿದೆ. ಎಂತ ಅದ್ಭುತವಾದ ಸ್ತಂಭ ಅದು. ಬರೀ ಆ ಆರ್ಕಿಟೆಕ್ಚರ್ ಅಷ್ಟು ನೈಸಾಗಿ ಸಾಧ್ಯನೇ ಇಲ್ಲ ನಮ್ಗೆ ಈಗಿನ ಕಾಲದಲ್ಲಿ ಮಾಡಕ್ಕೆ. ಅಂಥ ಒಂದು ಕಂಬಗಳನ್ನು ನಿಲ್ಲಿಸಿ, ಇದು ಬುದ್ಧರು ಹುಟ್ಟಿದ ಜಾಗ. ಸಾಂಚಿ ಸ್ತೂಪ ಎಷ್ಟು ಇದೆ ಅಂದ್ರೆ ನಾವು ಹೇಳಕ್ಕಾಗಲ್ಲ. ಅಷ್ಟು ದೊಡ್ಡ ದೊಡ್ಡ ಜಾಗಗಳು ಬುದ್ಧನ ನೆನಪಿನಲ್ಲಿ ಇದೆ ಇವಾಗ ಭಾರತದಲ್ಲಿ. ಮತ್ತೆ ಅಶೋಕನ ಒಂದು ಸ್ತಂಭವನ್ನು ನಮ್ಮ ಭಾರತ ಸರ್ಕಾರ ಮತ್ತು ಆ ಚಕ್ರವನ್ನು, ಬುದ್ಧನ ಧಮ್ಮಚಕ್ರವನ್ನು ನಮ್ಮ ಫ್ಲಾಗಲ್ಲಿ ಹಾಕೊಂಡು, ಅಂದರೆ ಒಂದು ರೀತಿಯ ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಸಾಮ್ರಾಟ್ ಅಶೋಕ್ ಆ ಥರ ಮಾಡ್ದ, ತುಂಬ ದೊಡ್ಡ ಕೆಲಸ ಮಾಡ್ದ ಅವ್ನು ಇಡೀ ಜೀವನ ನಂತರದಲ್ಲಿ. ಆಮೇಲೆ ಕನಿಷ್ಕ ಮಾಡ್ದ, ಶ್ರೀಹರ್ಷ ಮಾಡ್ದ, ಇವರೆಲ್ಲರೂ ದೇ ಫಾರ್ವರ್ಡ್ ಒನ್ ಬೈ ಒನ್. ಆಮೇಲೆ ರೀಜನಲ್ ರಾಜರುಗಳು ಬಂದರು, ಅವ್ರದ್ದು ಎಷ್ಟುವರಿಕತೆ ಶುರುವಾಯಿತು, ಅದು ಹೊಡೆಯೋದು, ಇದನ್ನು ಕಿತ್ತಾಕೋದು, ಅವ್ರದ್ದು ಕೂರಿಸ್ಕೊಡೋದು ದೇವ್ರನ್ನ, ಈ ಥರ ಎಲ್ಲ ಆಗಿ ಬುದ್ಧ ಧರ್ಮ 2000 ವರ್ಷದಲ್ಲಿ ಶಿಥಿಲವಾಗಿ ಉಳಿದಿದೆ. ಈಗ ಕೇವಲ ಮಾಂಕ್ಸ್ ಒಂದಿಷ್ಟು ಜನ ಇರ್ತಾರೆ ಅಷ್ಟೇ. ಇದು ನಮ್ಮ ಕತೆ. ಸರ್ ಪ್ರಶ್ನೋತ್ತರ ತಗೊಳ್ಳಲ್ವಾ? ನೋ ಪ್ರಶ್ನೆ ನೋ ಉತ್ತರ. ಹೇಳಿ. ಗುಡ್ ಅಲ್ಲ, ಇದೆ ತುಂಬ ಇದೆ. ಅಜಾತ ಶತ್ರು, ಸುಜಾತ, ಪ್ರಜಾಪತಿ. ಇನ್ನೊಂದು ಬಹಳ ಮುಖ್ಯ, ಬರೀ ಗಂಡು ಮಕ್ಕಳಿಗೆ ಸನ್ಯಾಸಿ ಬಿಕ್ಕುಗಳು ಕೊಡ್ತಾ ಇದ್ರು, ಬರೀ ಗಂಡಸರಿಗೆ, ಹೆಣ್ಮಕ್ಳಿಗೆ ಕೊಟ್ಟೇ ಇಲ್ಲ. ಅವರ ತಾಯಿ ಪ್ರಜಾಪತಿ ಗೌತಮಿ, ನನಗೆ ತುಂಬ ಇಷ್ಟ. ಒಂದು ಮಗನ ಜೊತೆ ಇರುವಂಥದ್ದು, ಇನ್ನೊಂದು ಮಗ ಇಂಥ ಒಂದು ಜಗದ್ಗುರು ಅಂತ ಹೇಳೋದು ಬೇಡ, ದೊಡ್ಡ ದಾರ್ಶನಿಕ ಆಗಿ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡ್ತಾ ಇದ್ದಾನೆ. ಯಾಕೆ ಹೆಣ್ಮಕ್ಳಿಗೆ ಯಾಕಿಲ್ಲ ಅಲ್ವೇ? ತಪ್ಪು ತಾನೆ. ಸೊ ಆನಂದ ಅವರ ಸಂಬಂಧಿಕವನು, ಸಾಕ್ಯ ಕುಳಿದವನು. ಬುದ್ಧನ ಹತ್ರ ಕೇಳಿದಾಗ ಇಲ್ಲೆಲ್ಲ ಅವೆಲ್ಲ ಹೋಗ್ಯಾ, ಹೆಣ್ಮಕ್ಳು ಗಂಡು ಮಕ್ಳು ಬಂದು ಪ್ರಾಬ್ಲಮ್ ಆಗ್ಬಿಡುತ್ತೆ, ಎಲ್ಲ ಸತ್ಯನಾಶ ಆಗ್ಬಿಡ್ತೀವಿ ಗಂಡಸರು ಅಂತ. ಗಂಡಸರ ಬಗ್ಗೆನೇ ಗುಮಾನಿ ಹೌದಾರೆ. ಸೊ ಆಮೇಲೆ ಭಗವಾನ್ ಅದೇ ಹೇಳ್ತಾರೆ, ಇಲ್ಲ ಹಾಗಾಗಲ್ಲ, ಯಾಕೆಂದ್ರೆ ಏನೋ ಒಂದು ಶೀಲ ಪಾಲನೆ ಮಾಡಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಇಟ್ಟಿದ್ದೀವಿ. ಸಹಜ, ಅದು ಮಾನವ ಸಹಜವಾದ ಇದು ಬಂದ್ಬಿಡುತ್ತೆ, ಬೇಡ. ಆಮೇಲೆ ಆನಂದ ಬಿಡೋದೇ ಇಲ್ಲ, ಹಂಗಾಗಲ್ಲ. ನಾವು ಬೆಕ್ಕುಗಳಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ದೇ ಶುಡ್ ಟ್ರೈನ್ ದೆಮ್ಸೆಲ್ವ್ಸ್. ಈಗ ನೀವು ಪಳಗಬೇಕು, ನೀವು ಅವ್ರು ಇದ್ದಾರೆ ಅಂತ ನೀವು ಹಾಳಾಗೋದಲ್ಲ, ಅದು ಏನು ಶಿಕ್ಷೆ ಯಾವಾಗ? ನೀವೇನು ಕಲ್ತಿದ್ದೀರಾ ಅಂತಾಯ್ತು? ಶುಡ್ ರೆಸ್ಟ್ರೈಂಟ್ ಯುವರ್ ಮೈಂಡ್ ಅಂಥೇಳಿ ಆಮೇಲೆ ಹೆಣ್ಮಕ್ಳನ್ನು ಕೂಡ ಬಿಕ್ಕುಣಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟು, ಅದು ಒಂದು ದೊಡ್ಡ ಇದು ಕ್ರಾಂತಿ ಆವಾಗ ಬುದ್ಧನ ಕಾಲಕ್ಕೆ. ಅದೇ ರೀತಿಯಲ್ಲಿ ನಮ್ಮ ಶರಣರಲ್ಲಿ ಶರಣೆಯರಿದ್ದಾರೆ ನೋಡಿ, ಬಸವಣ್ಣವರ ಕಾಲಕ್ಕೆ ಶರಣೆಯರಿದ್ದಾರೆ. ಆಗಿನ ಕಾಲಕ್ಕೆ ಥೇರಗಾತ, ಥೇರಿಕಾತ ಅಂತ ಅವರು ಬರೀತಾರೆ. ಅದೇ ಥರ ವಚನಗಳನ್ನು ಬರೆದಿದ್ದಾರೆ. ಹೀಗೆ ಒಂದು ತುಂಬ ದೊಡ್ಡ ಇದು ಜಾತಿಯ ಒಂದು ನಿರಾಕರಿಸಿ ಎಲ್ಲರನ್ನು ಬೆಳೆಸ್ತಕ್ಕಂಥದ್ದು, ಮತ್ತು ಹೆಣ್ಣಿಗೆ ಒಂದು ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಅವಕಾಶ ಕೊಡುವಂಥದ್ದು ಎಲ್ಲ ಬಹಳ ದೊಡ್ಡ ಕ್ರಾಂತಿಕಾರಕ ಕೆಲಸಗಳನ್ನು ಭಗವಾನರು ಮಾಡಿದ್ದಾರೆ. ಅವ್ರನ್ನ ನಾವು ಸಾಮಾಜಿಕ ಕ್ರಾಂತಿಕಾರ ಅಂತ ಹೇಳೋಕ್ಕಾಗಲ್ಲ, ಅದು ಬೇರೆ. ಆಧ್ಯಾತ್ಮಿಕ ಗುರು ಅವರು. ಅವ್ರನ್ನ ನಾವು ಯಾವುದೇ ಒಂದು ಸೋಷಿಯಲ್ ರಿಫಾರ್ಮ್ ಮಾಡಿದಂಥ ಮನುಷ್ಯ ಅಂತ ಹೇಳೋಕ್ಕಾಗಲ್ಲ. ರಾಜಾರಾಮ್ ಮೋಹನ್ ರಾಯ್ ಅಲ್ಲ, ಅವರು ಬೇರೆನೇ ಮುಂಚೆ ಭಾರಿ ದೊಡ್ಡ ಒಂದು ಸಾಧನೆ ಮಾಡಿರ್ತಕ್ಕಂಥ ಗುರು. ಯಾಕಂದ್ರೆ ಜಾತಕ ಕಥೆಗಳನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತೆ 547 ಜನ್ಮಗಳನ್ನು ಎತ್ತಿ ಬರುವಂಥದ್ದು ಅವೆಲ್ಲ. ಸೊ ಹಾಗಾಗಿ ಇಷ್ಟು ಒಂದು ಇದು ಏನೂ ಅಲ್ಲ, ನಾನು ಹೇಳಿರೋ ಸುಮ್ಮನೆ ಚೂರು ಒಂದಿಷ್ಟು ನನ್ನ ತಲೆಯಲ್ಲಿ ಇದ್ದಂತೆ ಒಂಚೂರು ನಿಮ್ಗೆ ಹುಳ ಬಿಟ್ಟಿದ್ದೀನಿ. ನೀವೊಂದಿಷ್ಟು ಪುಸ್ತಕಗಳನ್ನು ಓದಿ ಬುದ್ಧಿಷ್ಟೇ ಆಗ್ಬೇಕಾಗಿಲ್ಲ. ಬುದ್ಧನನ್ನ ಅನುಸರಿಸಲಿಕ್ಕೆ ನೀವು ಬುದ್ಧಿಸ್ಟ್ ಅಂತ ಎಲ್ಲೋ ಬೋರ್ಡ್ ಹಾಕಬೇಕಾಗಿಲ್ಲ. ನೋ ಬೋರ್ಡ್. ನಮ್ಮ ಬದುಕನ್ನು ನಾವು ಸುಧಾರಿಸಲಿಕ್ಕೆ ನಮಗೆ ಸಿಕ್ಕಿರುವ ಮಾರ್ಗ, ಆ ದಾರಿ. ಧ್ಯಾನ ಮಾಡಿ, ಒಳ್ಳೇದು ಮಾಡಿ, ಸುಳ್ಳು ಹೇಳ್ಬೇಡಿ. ಇವೆಲ್ಲ ಎಲ್ಲಾದ್ರಲ್ಲೂ ಇರುವಂಥದ್ದೇ, ಎಲ್ಲಾದ್ರೂ ಇರುವಂಥದ್ದೇ ಅಲ್ವಾ? ಅದನ್ನು ಪಾಲಿಸ್ಬೇಕಷ್ಟೆ. ಪಂಚಶೀಲ, ಧ್ಯಾನ ಮತ್ತೆ ಪ್ರಜ್ಞೆ, ಇಷ್ಟು ಇಟ್ಕೊಂಡು ಸಾಕು. ಓಕೆನಾ? ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನ ಒಂದಿಷ್ಟು ವಿಷಯಗಳನ್ನು ತಮಗೆ ಹಂಚೋಕೆ, ಶೇರ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಮತ್ತು ಮೈಸೂರು ಅಸೋಸಿಯೇಷನ್, ಮತ್ತೆ ಅದೆಲ್ಲದಕ್ಕಿಂತ ಮುಖ್ಯ ಅವೆರಡು ಬ್ಯಾನರು ಏನು ಕೇಳಿರಲ್ಲ ಅವರು ಕೇಳಿ. ನೀವು ಮುಖ್ಯ. ನಿಮಗೆ ಧನ್ಯವಾದ. ಏನು ಕೇಳಿರಲ್ಲ ಅವರು, ಅವ್ರ ಕಥೆನೇ ಬೇರೆ ಅವ್ರದ್ದು ಅಂದ್ರೆ. ರಾಜಾರಾಮ್, ಅಣ್ಣ ನನಗೊಂದು ವಿಷಯ, ನಮ್ಮ ನಾಡಲ್ಲಿ ಅದುವರೆಗೂ ಇಲ್ಲದೆ ಇರೋದು ಹೊಸದಾಗಿ ಏನು ಹೇಳ್ದ ಗೌತಮ, ಅಹಿಂಸೆ ಆಗಲಿ, ಆಸೆ ದುಃಖಕ್ಕೆ ಕಾರಣ ಆಗಲಿ, ಪಂಚಶೀಲವಾಗಲಿ,
ಎಲ್ಲಾಗಲೂ ಆಗಲೇ ಎಲ್ಲ ಹೇಳಿದ್ರು. ಜೈನ ಧರ್ಮ ಇದಕ್ಕಿಂತ ತುಂಬ ಹಳೆಯದು. ತುಂಬಾ ಅಲ್ಲ ಮಹಾವೀರ 24ನೇ ತೀರ್ಥಂಕರ, ಅವನು 90 ವರ್ಷ ಗೌತಮನಿಗಿನ ಹಳೆಯವರು. ಇದೆಲ್ಲ ಜೈನ ಧರ್ಮದಲ್ಲೇ ಹೇಳಿದೆ. ಅರಿಷಡ್ವರ್ಗಳ ಆಸೆಯೇ ಮುಂಚೆ ಬರೋದು, ಇಲ್ಲ ಆಗೋದು, ಆಂಸೆ ಆಗೋದು, ಧ್ಯಾನ ಎಲ್ಲ ಹೇಳಿದೆ. ಇವನು ಹೊಸದಾಗಿ ಯಾಕೆ ಹೇಳ್ದ? ಒಂದು ಬೌದ್ಧ ಧರ್ಮ ಮಿಷನರಿ ರಿಲಿಜನ್ ಆಗಿ ಹರಡೋದು ಜಾಸ್ತಿ, ಜೈನ ಧರ್ಮ ಅದು ಮಾಡಲಿಲ್ಲ. ಆಯ್ತಾ? ಜೈನ ಧರ್ಮ ಒಂದು. ಆದರೆ ನಾನು ಚೈನಾ, ಜಪಾನು, ಥೈಲ್ಯಾಂಡು ಎಲ್ಲ ಕಡೆ ಬಹಳ ಒಂದೊಂದು ಸರಿ ಅಲ್ಲ, ಬಹಳ ದಿನಗಳು ಅಲ್ಲೇ ಇದ್ದು ಅಲ್ಲೇ ನೋಡಿ ಅಹಿಂಸೆ ಅನ್ನೋದನ್ನು ಮುಟ್ಲೇ ಇಲ್ಲ. ನಮ್ಮ ದಲೈ ಲಾಮ ಕೂಡ ಅದನ್ನು ಹೇಳಿದರು, ನನಗೆ ತಗೊಳ್ದೇ ಇದ್ರೆ ಆಗಲ್ಲ, ತಗೋತೀನಿ ಅಂತ. ಹೀಗಿರುವಾಗ ನಿಜವಾಗಲೂ ಬೌದ್ಧ ಧರ್ಮ ಸಾಧಿಸಿದ್ದೇನು? ಜೈನ ಧರ್ಮ ಹೇಳದೇ ಇದ್ದದ್ದು ಇನ್ನೇನು ಹೊತ್ತಾಗಿ ಕೇಳುತ್ತು. ಏನು ಮಾಡ್ತು ಅನ್ನೋದು ಇದೊಂದು ಸಮಸ್ಯೆ ಬಂದ್ಬಿಡುತ್ತೆ. ನಾವು ಜಿಜ್ಞಾಸೆಗಳನ್ನು ಮಾಡ್ತಾ ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಅದು ಬುದ್ಧ ಒಂದು ರೂಪಕದಲ್ಲಿ ಹೇಳಿದ್ದಾನೆ. ಯಾರೋ ಒಬ್ಬ ಮನುಷ್ಯ ಇದು ಹೋಗ್ತಿರ್ತಾನೆ, ರಪ್ ಅಂತ ಬಾಣ ಹೊಡೆದ್ಬಿಡ್ತಾರೆ ಯಾರು, ಆಯ್ತಾ? ಅವನಿಗೇನಾಗುತ್ತೆ? ದುಃಖ, ನೋವು, ರಕ್ತ ಹೋಗ್ತಾ ಇದೆ, ಬಿದ್ದಿರ್ತಾನೆ. ಬಂದು ಬಾಣ ತೆಗಿಬಿಡಿ ಬಾಣ. ಯಾರು ಹೊಡೆದಿದ್ದು? ಯಾವ ಜಾತಿಯವನು? ಅದು ಕಬ್ಬಿಣದ ಬಾಣವೋ ಮರದ ಬಾಣವೋ? ಯಾವ ಕಡೆಯಿಂದ ಹೊಡೆದಿದ್ದು? ಯಾವ ಬಿಲ್ಲು? ಏನು ಅಂತ ನನಗೆ ಆನ್ಸರ್ ಕೊಟ್ರೆ ಆಮೇಲೆ ತೆಗೆದು ಅದು ಹೋಗ್ಬಿಟ್ಟಿರ್ತೇನೆ. ಗಾನ್ ನಾನು ಹೋಗಿ ಅವನು ಯಾರೋ ಹುಡ್ಕೊಂಬರೋದೊಟ್ಟಿಗೆ ನೀನು ಇಲ್ಲಿರಲ್ಲ, ನೀನು ಎತ್ಕೊಂಡು ಹೋಗ್ಬೇಕು ನಾವು. ಅದು ಹೇಳ್ತಾನೆ ಬುದ್ಧ. ನೀವು ಯಾವ್ಯಾವುದನ್ನೋ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕಾಗಿಲ್ಲ. ಅದ್ಯಾರು ನಿಮಗೆ ಸರಿ ಕಾಣ್ತಾ ಇದ್ರು ಫಾಲೋ ಮಾಡಿ. ಸರಳವಾಗಿ ಹೇಳಿದ್ದು ಬುದ್ಧ. ಈಗ ಜೈನ ಧರ್ಮದಲ್ಲಿ ಶ್ವೇತಾಂಬರ, ದಿಗಂಬರ ಅಂತ ಎರಡಿದೆ. ಆ ಕಾಲದಲ್ಲಿ ಇದ್ದಂಥವ್ರು ಅವರು. ಮಹಾವೀರ ಮತ್ತು ಬುದ್ಧ ಸಮಕಾಲೀನರು, ಒಟ್ಟಿಗೆ ಓಡಾಡ್ತಾ ಇದ್ದಂಥವ್ರು ಆಗ ಆ ಒಂದು ನಾರ್ತ್ ಇಂಡಿಯಾದಲ್ಲೆಲ್ಲ. ಆದರೆ ಬುದ್ಧರಷ್ಟು ಸರಳವಾಗಿ ಹೇಳಿದ ವಿಷಯಗಳು ಅಲ್ಲಿ ಸಿಗಲಿಲ್ಲ. ಅಲ್ಲಿ ಜೈನ ಧರ್ಮದಲ್ಲಿ ಅಲ್ಲಿ ಇನ್ನೂ ತುಂಬಾ ಕಠೋರ. ನೀನು ಸನ್ಯಾಸಿ ಆಗ್ಬೇಕು ಅಂದ್ರೆ ತಲೆ ಕೂದಲು ಕಿತ್ಕೋಬೇಕು. ಕೇಳಿದಿರಾ? ಒಂದೊಂದೇ ಹೇಗಾಗ್ಬೋದು ಹಿಂಸೆ. ಅಹಿಂಸೆಯ ನೀವು ಹೇಳುವಾಗ ಇದು ಹೇಗಾಗ್ಬೋದು? ಬುದ್ಧ ತುಂಬಾ ಸರಳವಾಗಿ ಹೇಳ್ದ. ಅವೆಲ್ಲ ಬೇಕಾಗಿಲ್ಲ. ನೀನ್ ಮನಸ್ಸನ್ನು ಸರಿ ಮಾಡ್ಕೋ ಅಷ್ಟೇ. ನೀನ್ ಕೂದಲು ಕಿತ್ಕೊಳ್ಳೋದು ಇವೆಲ್ಲ ತಲೆಬಿಸಿ ಬೇಕಾಗಿಲ್ಲ. ನೀನು ನೆಮ್ಮದಿಯಾಗಿ ಸಂತೋಷವಾಗಿ ಬದುಕಲಿಕ್ಕೆ ಏನು ಬೇಕು? ಧ್ಯಾನ ಮಾಡು, ಆಸೆ ಪಡಬೇಡ, ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡು, ನಿನಗೆ ಗೊತ್ತಿರತಕ್ಕಂಥ ವಿಷಯವನ್ನು ಜನರಿಗೆ ಹೇಳು, ಇನ್ನೊಬ್ಬರ ಮೇಲೆ ಹೊರೆಯಾಗಬೇಡ. ಈ ತರದ ಹೇಳಿದ್ರಿಂದ ಏನಾಯ್ತು? ಬುದ್ಧ ಧರ್ಮ ಆಗಿನ ಆ ಕಾಲದಲ್ಲಿ ತುಂಬಾ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಥ್ರೋಟ್ ದಿ ವರ್ಲ್ಡ್ ಇದೆ, ಬಟ್ ಅಲ್ಲಿ ಈಗ ಬುದ್ಧನ ಕಾಲದಲ್ಲಿ ಬುದ್ಧ ಧರ್ಮ ಇಲ್ಲ, ಈಗಿನ ಕಾಲದ ಬುದ್ಧ ಧರ್ಮ ಇದೆ. ಎಲ್ಲ ಮಾಡ್ಕೋತಾರ. ಈಗ ಡಾಕ್ಟರ್ ಹೇಳಿದಂಗೆ ಎಲ್ಲ ಥರದ್ದು ಇದೆ. ಅದು ಮಾನವನ ಇತಿಮಿತಿ, ಬುದ್ಧನ ಇತಿಮಿತಿ ಅಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ಎ ಸರ್ಟಿಫಿಕೇಟ್ ಟು ಬುದ್ಧ. ನೀನ್ ಚೆನ್ನಾಪ ಹೇಳಿದೆ ಕಣೆ, ದರ್ಶನ ಬೇಕಾಗಿಲ್ಲ ನಮಗೆ. ನಾನು ಕೋತಿ ತರ ಆಡ್ತೀನಿ, ನನಗೆ ಯಾರು ಸರ್ಟಿಫಿಕೇಟ್ ಕೊಡ್ತಾರೆ? ನೀನ್ ಚೆನ್ನಾಗಿ ಫಾಲೋ ಮಾಡಿದ್ಯಾ ಅಂದ್ರೆ ಇಟ್ ಇಸ್ ಫಾರ್ ಯುವರ್ ಗುಡ್. ಯು ಆರ್ ನಾಟ್ ಗೋಯಿಂಗ್ ಟು ಗಿವ್ ಎ ಸರ್ಟಿಫಿಕೇಟ್ ಟು ಬುದ್ಧ. ಬುದ್ಧನಿಗೇನೆ ನೀನು ಸರ್ಟಿಫಿಕೇಟ್ ಕೊಡೋದು? ಬುದ್ಧ ಹೇಳಿರೋದನ್ನ ನೀನು ಫಾಲೋ ಮಾಡಿದ್ರೆ ನೀನು ಉದ್ಧಾರ ಆಗ್ತೀಯ ಅಷ್ಟೇ. ನಮ್ಮ ಅವನತಿ ಅದು. ಇವತ್ತು ಬಸವಣ್ಣವ್ರು 8ನೇ 12ನೇ ಶತಮಾನ ಬಸವಣ್ಣವ್ರು ಹೇಳಿರುವಂತ ಇದನ್ನು ಏನ್ ಮಾಡ್ತಾ ಇದ್ವಿ ನಾವು? ಏನ್ ಮಾಡ್ತಾ ಇದ್ದೀವಿ? ಸಾವಿರಾರು ಋಷಿಗಳು ನಮಗೆ ಒಳ್ಳೆಯದನ್ನು ಹೇಳಿ ಹೇಳಿ ಹೇಳಿ, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇವರುಗಳ ಅವತಾರ ಇತ್ತಿದ್ರು ನಾವು ಸರಿಯಾಗಿ ದುಃಖ ಆಗುತ್ತೆ ಸರ್, ದುಃಖ ಆಗುತ್ತೆ. ಎಷ್ಟು ಅವತಾರಗಳು ಎಷ್ಟಿತ್ತು ಅಷ್ಟು ಮಾಡ್ಕೊಂಡು ಹೊಡೋದ್ರು ಅವರು. ಯಾರು ರಾವಣನ್ ಕೊಲ್ಬೇಕಾಯ್ತು, ಕೊಂದ ಹೋದ. ಹಿರಣ್ಯಕಶಿಪು ಕೊಲ್ಬೇಕಾಯ್ತು, ಕೊಂದ ಹೋದ. ಬಟ್ ನಾವು ಅದೆಲ್ಲ ಅದೇ ಆಗಿದೀವಲ್ಲ. ವಿ ಆರ್ ರಾವಣ, ವಿ ಆರ್ ಹಿರಣ್ಯಕಶಿಪು, ಎಲ್ಲ ಸೇಮ್ ಥಿಂಗ್.
ಎಷ್ಟು ಸಲ ಬರ್ಬೇಕು ದೇವರು? ಭಾರತದಲ್ಲೇ, ಬೇರೆ ದೇಶಕ್ಕೆ ಹೋಗ್ಲೇ ಇಲ್ಲ ಅವನು. ಇಲ್ಲೇ ಸಮಸ್ಯೆ. ಈ ನನ್ನ ಅವ್ರು ಅಂತಾರೆ, ಇವ್ರು ಅಂತಾರೆ. ನೀವು ಒಳ್ಳೆ ಮಾತು ಹೇಳಿದ್ರಿ, ಮನುಷ್ಯನ ಇತಿ ಮಿತಿ ಅಂತ. ಈಗ ಇಷ್ಟೊಂದು ವರ್ಲ್ಡ್ ವಾರ್ಗಳಾಯ್ತು, 2 ಲಕ್ಷಾಂತರ ಜನ ಸತ್ರು. ನಾವು ಯುದ್ಧ ಮಾಡೋದು ಬಿಟ್ವಾ? ಹೋಗ್ಲಿ, ಎಲ್ಲ ಆಯುಧ ತಯಾರು ಮಾಡೋದು ಬಿಟ್ವಾ? ಇವತ್ತು ನಾವು ಇಂಡಿಯಾದಲ್ಲಿ ಹೊಸ ಫ್ಯಾಕ್ಟ್ರಿಗಳು ಮಾಡ್ತಾ ಇದೀವಿ. ಯಾಕಪ್ಪ ಆಯುಧ? ಇನ್ನೊಬ್ಬನ ಕೊಲ್ಲೋದಕ್ಕೆ. ಏನಾಯ್ತು? ಬುದ್ಧ ಹೇಳಿದ್ರೇನು, ಬಸವಣ್ಣ ಹೇಳಿದ್ರೇನು, ಕ್ರಿಸ್ತ ಹೇಳಿದ್ರೇನು, ನಾವು ಬದಲಾಯಿಸಲ್ವೇ? ತಲೆ ಕೆಟ್ಟೋಗಿದೆ. ಆದ್ರೆ ಒಂದು ಮಾತು ಬುದ್ಧ ಹೇಳಿದ್ರಲ್ಲಿ ಬಹಳ ಮುಖ್ಯವಾದ್ದು ಅಂದ್ರೆ ಆಪೋ ದೀಪೋ ಭವ. ಅಪ್ಪ ದೀಪೋ ಭವ. ನಿನಗೆ ನೀನೇ ಬೆಳಕಾಗಬೇಕು, ನೀನೇ ಬೆಳಕು ನಿನಗೆ ನೀನೇ ನಡಿಬೇಕು. ಇದಾಗಬಹುದೇ ವಿನಃ ಇನ್ನೇನು ಸಾಧ್ಯ ಇಲ್ಲ. ನಿಮಗೆ ನೀವು ಬೆಳಕಾಗಬಹುದು, ಇನ್ನೇನು ಬೆಳಕಾಗಬೇಕು, ಸಾಧ್ಯ. ಆದ್ರೆ ಸಾಧ್ಯ. ಜೈನ ಧರ್ಮಕ್ಕೂ ಬುದ್ಧ ಧರ್ಮಕ್ಕೂ ಒಂದು ಮುಖ್ಯವಾದ ವ್ಯತ್ಯಾಸ, ಇವರು ಭಿಕ್ಷುಗಳಾಗಿ ಬಹಳ ಜನರನ್ನ ಹರಡಿಕೊಂಡು ಪರಿವರ್ತನೆ ಮಾಡಿಕೊಂಡು ಧರ್ಮವನ್ನು ಪ್ರಚಾರ ಮಾಡ್ತಾ ಹೋದ್ರು. ಜೈನರು ಅದನ್ನು ಮಾಡಕ್ಕೆ ಹೋಗಲಿಲ್ಲ. ಅವರು ಹೆಚ್ಚಾಗಿ ತಮ್ಮನ್ನ ತಾವು ತಮ್ಮ ಕುಟುಂಬಗಳಿಗೆ ಅಳವಡಿಸ್ಕೊಂಡ್ರು. ಅವರು ಮಾಡಿದ್ರು, ಬಟ್ ಇಷ್ಟು ಪ್ರಚಾರ ಆಗಿಲ್ಲ. ಅಲ್ಲಿ ತುಂಬಾ ಇದೆ. ಇತಿಹಾಸ ಓದಿದ್ರೆ ಏನೇನೇನೇನು ಕಥೆಗಳಾಗುತ್ತೆ ಅಂತ ಗೊತ್ತಾಗೋಗುತ್ತೆ. ತುಂಬಾ ಸಮಸ್ಯೆಗಳಿದೆ ಅಲ್ಲಿ ಆಗಿನ ಕಾಲದಲ್ಲಿ, ತುಂಬಾ ಸಮಸ್ಯೆ. ಸೊ ಬುದ್ಧ ಒಂದು ರೀತಿಯ ಜನರ ಅವ್ರನ್ನೆಲ್ಲ ಭಿಕ್ಕುಗಳನ್ನ ಕಳಿಸಿ ಆಮೇಲೆ ಆನಂತರದಲ್ಲಿ ಅಶೋಕ ಇವರೆಲ್ಲ ಬಂದು ಅದಕ್ಕೆ ಒಂದು ದೊಡ್ಡ ಸ್ಪೇಸ್ ಸಿಕ್ತು. ಸಿಕ್ಕಿದ್ದು. ಇವತ್ತು ಗೋಯಂಕಾಜಿ, ನಾನು ಯಾಕೆ ಮತ್ತೆ ಹೇಳ್ತೇನೆ ಅಂದ್ರೆ, ಅವರು ಬರ್ಮಾದ ಒಬ್ಬ ಉದ್ಯಮ ಎಲ್ಲ ಬಿಟ್ಟು ಈ ಉದ್ಯಮ ಶುರು ಮಾಡ್ತೀವಿ, ಮೆಡಿಟೇಷನ್ ಉದ್ಯಮ. ಈ ಕ್ಷಣಕ್ಕೂ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಈ ಕ್ಷಣ ಅವರ ಇದರಲ್ಲಿ ಸೆಂಟರ್ಸ್ ಅಲ್ಲಿ. ಆಮೇಲೆ ಅದು ಇಟ್ಸ್ ನಾಟ್ ಲಿಮಿಟೆಡ್. ಬುದ್ಧಿಸ್ಟ್ ಮಾತ್ರ ಬರಬೇಕು ಇಲ್ಲ, ಪ್ರತಿಯೊಬ್ರು ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಪ್ರತಿಯೊಬ್ರು ಹೋಗ್ತಾರೆ, ಧ್ಯಾನ ಮಾಡ್ತಾರೆ, ಕಲ್ತ್ಕೊತಾರೆ, ಬರ್ತಾರೆ. ದಟ್ ಇಸ್ ದೇರ್ ಟ್ರಾನ್ಸ್ಫಾರ್ಮೇಶನ್. ಅವರ ಆಂತರಿಕ ಒಂದು ಬದಲಾವಣೆ ಇಲ್ಲೇ ಇದೆ. ಯಾವುದೋ ಒಂದು ಸಮುದ್ರದ ಎರಡು ಕಡೆ ಇದೆ. ಇಗಟ್ಪುರಿನಲ್ಲಿ ಒಂದ್ ಕಡೆ ಇದೆ, ಮತ್ತೆ ಸಮುದ್ರದೊಳಗೆ ಒಂದು ಪಗೋಡ ಮಾಡಿದ್ದಾರೆ. ಹೌದು. ಅಲ್ಲೊಂದಿದೆ 150 ದೇಶಗಳಲ್ಲಿ ಹೇಳ್ಕೊಡ್ತಾರೆ. ಟೀಚರ್ಸ್ ಯಾರು? ಅಲ್ಲಿ ಕಲ್ತಿರೋರೇ ಟೀಚರ್ಸ್, ಮೇಲಿಂದ ಉದುರಿದವರಲ್ಲ, ನಮ್ಮಂತವ್ರೆ. 2 ಸಲ 3 ಸಲ 5 ಸಲ 6 ಸಲ ಪ್ರತಿ ವರ್ಷಕ್ಕೂ ಒಂದೊಂದು ಸಲ ಹೋಗ್ತಾರೆ. ಕೆಲವರೀಗ ಒಂಥರ 10 ದಿನ ರಿಸಾರ್ಟ್ ಹೋದಂಗೆ. ನಾನೀಗ ಸರ್, ನೀವು ಇದರಲ್ಲಿ ಶ್ವೇತಾಂಬರ ದಿಗಂಬರ ಅಂತ ಹೇಳಿ ಬೌದ್ಧ ಧರ್ಮದಲ್ಲೂ ಇದೆಯಲ್ಲ, ವಜ್ರಯಾನ, ಮಹಾಯಾನ, ಹೀಗೆ ಎಲ್ಲ ಗುರುಗಳು ಕ್ರಿಯೇಟ್ ಮಾಡಿದ್ದು. ಎಲ್ಲ ಗುರುಗಳು. ನನ್ನ ಶಿಷ್ಯರು, ನೀವು 500 ಜನ ನನ್ನಿಂದೇನೆ ಬರ್ಬೇಕು, ನೀವು ಹಳದಿ ಬಟ್ಟೆ ಹಾಕೋಬೇಕು, ನೀವು ಕೆಂಪು ಬಟ್ಟೆ ಹಾಕೋಬೇಕು. ಮನುಷ್ಯ ಬಟ್ ಹೇಳೋದು ಬುದ್ಧನ ಧರ್ಮನೇ. ಬಟ್ ಇವರಿಗೆ ಒಂದು ಪ್ರತಿಷ್ಠೆ ಬೇಕಾಗ್ತದೆ. ಹಾಗೆ ಆ ಪ್ರತಿಷ್ಠೆಗಳಿಗೋಸ್ಕರ ಏನ್ ಮಾಡ್ತಾರೆ? ತುಂಡಾಕಿ ಬದುಕನ್ನು ಹಾಳು ಮಾಡ್ತಾರೆ. ಆದ್ರೆ ಆರೋಗುತ್ತೆ, ಆ ದೀಪ ಆರೋಗುತ್ತೆ ನಿರ್ಮಾಣ. ಹೀರಾಯಣದಲ್ಲಿ ಪುನರ್ಜನ್ಮ ಇಲ್ಲ, ಮಹಾಯಾನದಲ್ಲಿ ಅದು ಬಂದ್ಬಿಡ್ತು. ಈಗ ಇಲ್ಲಿದ್ದು ಅದು ಜೈನ ಧರ್ಮದ್ದು ಪುನರ್ಜನ್ಮ. ಏನಂದ್ರೆ ಬುದ್ಧ ಹೇಳಿದ್ದೇ ನಿಲ್ಲಿಲ್ಲ, ಅವ್ರ ಶಿಷ್ಯರು ಏನ್ ಹೇಳ್ತಾರ ಅದೇ ಅದೆಲ್ಲ ಬದಲಾವಣೆ ಮಾಡ್ಕೊಂಡು ಅದು ಹೀನಯಾನ ಅಂದ್ರು. ಹೀನಯಾನ ಅನ್ನೋದು ಥೇರವಾದ, ಬುದ್ಧನ ಮೂಲಕ ಬಂದ ಪಾಲಿ ಟ್ರೆಡಿಷನ್ಗೆ ಥೇರವಾದ ಅಂತ ಕರೀತಾರೆ. ಸ್ಥವಿರ ಅಂದ್ರೆ ಗುರು ಶಿಷ್ಯ ಪರಂಪರೆ ಥೇರವಾದ. ಆನಂತರ ಮಹಾಯಾನ ಅಂತಾರೆ, ವಜ್ರಯಾನ ಅಂತಾರೆ, ತಂತ್ರಯಾನ ಅಂತಾರೆ. ತುಂಬಾ ಎಲ್ಲ ಬೇಕಾದಷ್ಟು ಅದೇ. ಈ ಆಸ್ ಯೂಶುವಲ್ ನಂದೊಂದು ಮಠ, ನಿಂದೊಂದು ಮಠ, ಒಂದೊಂದು ಮಠ ಬರ್ಬೇಕಲ್ಲ. ಒಂದೇ ಮಠ ಅವ್ರಿಗೆ ನಮ್ಗೆ ಬೆಲೆ ಏನು? ನಾನು ಶಿಷ್ಯ, ಗುರುಗಳು ನೋಡ್ತೀನಿ, ಗುರುಗಳು ಹೋಗ್ತಿದ್ದೀನಿ, ಅವಾಗ ಪ್ಲಾನ್ ಮಾಡ್ದ ನಾನು ಆಗ್ಬೇಕು, ಆಗ್ಲಿಲ್ಲ ಬುದ್ಧ ಇದ್ದಾಗ. ಈಗ ಆಗ್ತಾರೆ. ಮನುಷ್ಯನ ಇತಿ ಮಿತಿ ಹೌದು, ಅಷ್ಟೇ ಲಿಮಿಟೇಷನ್. ನಮ್ಮ ಲಿಮಿಟೇಷನ್ ಯಾಕೆಂದ್ರೆ ಯಾಕೆ ಮಾಡಕ್ಕಾಗಲಿಲ್ಲ? ನಮ್ಮ ಲಿಮಿಟೇಷನ್ ಅಲ್ಲ. ತೈತ್ರಿಯ ಉಪನಿಷತ್ತಿನ ಮೊದಲನೇ ಪಾಠ
ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾನ್ ಮಾ ಪ್ರಮದಃ ಪ್ರವಚನೇಚ. ಇದು ಅಷ್ಟು ಹೇಳಿದ್ರೂ ಮುಂದಕ್ಕೆ ಬರಲಿಲ್ಲ. ಯಾಕೆಂದ್ರೆ ಅಲ್ಲೊಂದು ಜಾತಿ ಇತಿಮತಿ ಕಟ್ಟಿದ್ರು, ಉಳಿದವ್ರಿಗೆ ನಿಂತು ಹೋಯ್ತು, ಮುಂದಕ್ಕೆ ಹೋಗಲಿಲ್ಲ. ಅದು ಅಷ್ಟೊತ್ತಿಗೆ ಬುದ್ಧ ಬಂದ, ಅವನು ಹೇಳ್ದ, ಭಿಕ್ಷುಗಳಿಗೆ ನಿಂತು ಹೋಯ್ತು. ಮತ್ತೆ ಮುಂದಕ್ಕೆ ಇನ್ನೊಂದು ಹಿಸ್ಟ್ರಿ ಓದ್ತಾ ಹೋದ್ರೆ ಅಷ್ಟೇ. ಯಾವ ಕಾಲದಲ್ಲಿ ಈ ಪುರಾಣ ಬಂತು, ಮಹಾಭಾರತ ರಾಮಾಯಣ ಬಂತು, ಉಪನಿಷತ್ತುಗಳು ಬಂತು ಅನ್ನೋದಕ್ಕೆ ಬೇರೆ ಬೇರೆ ಪೀರಿಯಡ್ಸ್ ಬರುತ್ತೆ. ಬಹಳ ಕಷ್ಟ. ಯಾಕಂದ್ರೆ ನಮ್ದು 5,000 ವರ್ಷಗಳ ಇತಿಹಾಸ ಇರುವಂತದ್ದು. ಆದರೆ ಮಹಾಭಾರತದಲ್ಲಿ ವ್ಯಾಸನೇ ಹೇಳಿದ್ದಾನೆ, ಇದಕ್ಕೆ ಭಾರತ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಅವನು ನಾವಿರಾಜ ದೇವರು ಭಾರತ, ಬಾಹುಬಲಿ ಅಣ್ಣ ಅವನಿಗೆ ಹೆಸರು ಬಂತು. ಅದಲ್ಲ ಶಕುಂತಲೆಯ ಮಗ ಭರತನಿಂದ ಬಂದು ಅಲ್ಲ, ಚೇಂಜ್ ಮಾಡ್ತಾ ಇದ್ದೀರಾ. ಅಬ್ಬಾ, ನೀವು ಹೇಳ್ಬೋದು ಹತ್ತು ವಾದ ಶಕುಂತಲೆಯ ಶುರುವಾಯ್ತು. ಮಗನಿಂದ ಬಂದಿರೋದು ಭಾರತ ಅಂತ. ಹಿಂಗೆ ಶುರು ಆಗುತ್ತೆ. ಕೆಂಪಟ್ಟೆ ಅವ್ರದ್ದೇ ಒಂದು ಹಳದಿ ನಂದೆ ಕೆಂಪಟ್ಟೆ ನಂದೆ ಬರಕ್ಕ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಒಂದು ಗಂಭೀರವಾದಂತಹ ವಿಷಯವನ್ನ ಲಘು ಹಾಸ್ಯ ಮಿಶ್ರಿತವಾಗಿ, ಜೊತೆಯಲ್ಲಿ ನಾವು ಸ್ವತಃ ಚಿಂತನ ಮಂಥನ ಮಾಡಿಕೊಳ್ಳುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸಬಹುದು ಅನ್ನೋದಕ್ಕೆ ಇಂದಿನ ಉಪನ್ಯಾಸ ನಿದರ್ಶನವಾಗಿದೆ. ತಮಗೆ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯದಾಗಿ ನಾವು ಧನ್ಯವಾದ ಸಮರ್ಪಣೆ ಹೋಗುವ ಮೊದಲು ನಾಳೆ 11 ಗಂಟೆಗೆ ಸರಿಯಾಗಿ ಮತ್ತೆ ಈ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಉಪನ್ಯಾಸ ಅಲ್ಲ, ಭರತನ ನಾಟ್ಯಶಾಸ್ತ್ರ ಪ್ರಾತ್ಯಕ್ಷತೆಯೊಂದಿಗೆ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಾತ್ರ ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದ್ರೆ 11 ಗಂಟೆಗೆ ನಾವು ಆರಂಭ ಮಾಡೋಣ. ನಾನು ಮೈಸೂರು ಅಸೋಸಿಯೇಷನಿನ ಉಪಾಧ್ಯಕ್ಷರಾಗಿರುವ ಉಮೇಶ್ ಮಾಸ್ಕಿರಿ ಅವರಲ್ಲಿ ಧನ್ಯವಾದ ಸಮರ್ಪಣೆಗಾಗಿ ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಜಂಟಿ ದತ್ತಿ ಉಪನ್ಯಾಸ ಮೈಸೂರು ಅಸೋಸಿಯೇಷನ್ ಮತ್ತು ಮುಂಬೈ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಮಾಡುವ ಹಾಗೆ ಇಂದಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಡಾಕ್ಟರ್ ರಾಜಾರಾಮ್ ಅವರು ತುಂಬಾ ಸರಳ ರೀತಿಯಲ್ಲಿ ಮತ್ತು ತುಂಬಾ ಕ್ಲಿಷ್ಟವಾದ ವಿಷಯವನ್ನ ನಮಗೆಲ್ಲರಿಗೂ ಮನವರಿಕೆ ಆಗುವ ಮಾಡುವ ಹಾಗೆ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ ಅನಂತಾನಂದ ಧನ್ಯವಾದಗಳು. ಹಾಗೂ ಮುಂಬೈ ವಿಶ್ವವಿದ್ಯಾಲಯ ಅವರು ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಂತಹ ಪೂರ್ಣಿಮಾ ಅವರಿಗೂ ಕೂಡ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ನೀವು ಬಂದು ಸಂಖ್ಯೆ ಕಮ್ಮಿ ಇದ್ದರೂ ಕೂಡ ಆಸಕ್ತರಾಗಿ ನೀವೆಲ್ಲ ಕೊನೆಯವರೆಗೂ ಇದ್ದು ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡೋದಕ್ಕಾಗಿ ನಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾಳೆ ಮತ್ತೆ 11 ಗಂಟೆಗೆ ಎಲ್ಲರೂ ಜೊತೆಯಾಗೋಣ ಅಂತ